ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ನಾವು ವ್ರತಪರ್ವ ಉತ್ಸವಗಳನ್ನು ಕುರಿತಾದ ಸಮಾಲೋಚನೆಗೆ ತೊಡಗಿದ್ದೇವೆ. ಈ ಮಹೋನ್ನತವಾದ ಭಾರತೀಯ ಸಂಸ್ಕೃತಿಯ ಅಧ್ಯಾಯ ತುಂಬ ಸ್ಮರಣೀಯವಾದದ್ದು ಅಂತ ಹೇಳಿದೆ. ಇನ್ನು ನಾವು ಪೀಠಿಕಾ ಭಾಗದಲ್ಲಿಯೇ ಇದ್ದೀವಿ. ನಾನು ನಿನ್ನೆಯೇ ಹೇಳಿದಂತೆ ವ್ರತ ಪರ್ವ ಉತ್ಸವಾದಿಗಳು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವಲಯದಲ್ಲಿ ತಮ್ಮದೇ ಆದ ಸ್ವಾರಸ್ಯಗಳನ್ನು ಮೈಗೂಡಿಸಿಕೊಂಡು ಬೆಳೆದಿವೆ ಅಂತ. ಅನ್ನಕೋಶದಿಂದ ಆನಂದಕೋಶದವರೆಗೆ ಪಂಚಕೋಶಗಳಲ್ಲಿ ಕೂಡ ಅವುಗಳ ಸ್ವಾರಸ್ಯ ಹಬ್ಬಿದೆ. ಮನುಷ್ಯ ಅನ್ನಗತ ಪ್ರಾಣ ಅನ್ನುವುದು ಪ್ರಸಿದ್ಧವಾದ ಮಾತುಂಟು. ರಾಮಾಯಣದಲ್ಲಿ ಒಂದು ಕಡೆ ಕೌಸಲ್ಯೆ ಅಯೋಧ್ಯಕಾಂಡದಲ್ಲಿ ಹೇಳ್ತಾಳೆ, ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಅಂತ. ರಾಮ ತನ್ನ ತಂದೆ ದಶರಥನಿಗೆ ಪಿಂಡ ಪ್ರದಾನ ಮಾಡ್ತಾ ಇದ್ದಾಗ ಬದರಿ ಪಿಣ್ಯಾಕ ಮತ್ತು ಅಂದರೆ ಪಿಣ್ಯಾಕ ಅಂದರೆ ನಾವು ಯಾವುದನ್ನು ಹಿಂಡಿ ಅಂತೀವಿ ಅದು, ಮತ್ತು ಬದರಿ ಬೋರೆ ಹಣ್ಣು, ಅವುಗಳಲ್ಲಿಯೇ ಅವನು ಶ್ರಾದ್ದ ಮಾಡ್ತಾನೆ. ಅದು ಯಜಮಾನ ತಾನು ಸಂಪಾದಿಸಿದ ಸಂಪತ್ತಿಯಿಂದ ಮಾಡಬೇಕು, ಯಥೋಚಿತವಾದ ಯಥಾರ್ಹವಾಗಿ ಉಪಲಬ್ಧವಾದಂಥ ಆ ಪದಾರ್ಥದಿಂದ ನಡೆಸಬೇಕಾದದ್ದು ಅಂತ. ಅದಕ್ಕೆ ಅವಳು ದುಃಖ ಪಡ್ತಾ, ಹೌದಲ್ವೇ, ಕಡೆಗೆ ಯದನ್ನ ಪುರುಷೋ ಭವತಿ, ಮನುಷ್ಯ ಯಾವ ಆಹಾರ ಸ್ವೀಕರಿಸಿ ಬೆಳಿತಾನೋ ತದನ್ನಾಹ ತಸ್ಯ ದೇವತಾ, ಅದೇ ಆಹಾರವನ್ನು ಅವನ ದೇವತೆಗಳು ತಗೋತಾರೆ. ನಾವು ಯಾವುದನ್ನು ತಿಂತೀವೋ ಅದನ್ನೇ ನಮ್ಮ ದೇವರಿಗೂ ಕೊಡ್ತೀವಿ. ನಾವಿಷ್ಟಪಡದೇ ಇರೋ ನೈವೇದ್ಯವನ್ನು ಎಂದೂ ನಮ್ಮ ದೇವರಿಗೆ ಮಾಡೋಲ್ಲ. ಈ ಅನ್ನಮಯ ಕೋಶದಿಂದ ಆರಂಭವಾಗಿ ಪ್ರಾಣಮಯ ಕೋಶದಲ್ಲಿ, ಪ್ರಾಣ ಅಂತಂದರೆ ಚೈತನ್ಯ, ಚಟುವಟಿಕೆ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಎಷ್ಟು ಬಗೆಯ ಚಟುವಟಿಕೆ ಇರುತ್ತದೆ ಒಂದು ಹಬ್ಬದಲ್ಲಿ ನೋಡಿದರೆ ನಮಗೆ ಗೊತ್ತಾಗುತ್ತದೆ ಅದರ ಪೂರ್ವಾಂಗ ಉತ್ತರಾಂಗ ಯಾವ ರೀತಿಯೆಲ್ಲ ಬೆಳೆಯುತ್ತದೆ ಅಂತ. ಕೆಲವು ಹಬ್ಬಗಳು ಅನೇಕ ದಿವಸ ವಿಸ್ತರಿಸಿಕೊಳ್ಳುತ್ತವೆ. ಪ್ರಾಚೀನ ಭಾರತದಲ್ಲಿ ಹಿಂದೆ ವಸಂತೋತ್ಸವ ಮತ್ತು ಶಾರದೋತ್ಸವಗಳು 1-1.5 ತಿಂಗಳು 2 ತಿಂಗಳು ವಿಸ್ತರಿಸಿಕೊಳ್ತಾ ಇದ್ವು. ಹಾಗಿದ್ದಾಗ ಎಷ್ಟು ದೊಡ್ಡ ಸನ್ನಾಹ ಬೇಕು. ನಿನ್ನೆ ನನ್ನ ಮಿತ್ರರೊಬ್ಬರು ಹೇಳ್ತಾ ಇದ್ದರು, ಇಡೀ ದೀಪಾವಳಿ, ಯುಗಾದಿ ಮತ್ತು ಈಚೆಗೆ ಯಾವ ಒಂದು ವಿಶಿಷ್ಟವಾದಂಥ ಅಕ್ಷಯ ತೃತೀಯ, ಈ ಬಗೆಯ ಹಬ್ಬಗಳಲ್ಲಿ ಮತ್ತು ನವರಾತ್ರದಲ್ಲಿ, ಅದಕ್ಕಿಂತ ಮಿಗಿಲಾಗಿ ಸಂಕ್ರಾಂತಿ, ಗೌರಿ ಗಣೇಶ, ಈ ಹಬ್ಬಗಳಲ್ಲಿ ಶೇರ್ ಮಾರ್ಕೆಟ್ ಕೂಡ ಇಲ್ಲಿಲ್ಲದ ವಿಜೃಂಭಣೆಯನ್ನು ಪಡೆಯುತ್ತದೆ. ಅದು ಬಟ್ಟೆ ಬರೆಯಿಂದ ಮೊದಲುಗೊಂಡು ಒಡವೆ ವಸ್ತುಗಳವರೆಗೆ ಯಾವುದನ್ನೆಲ್ಲನೂ ವಿಕ್ರಯ ಮಾಡತಕ್ಕಂಥದ್ದು, ಕ್ರಯ ವಿಕ್ರಯಗಳು ಎಂಥದ್ದೆಲ್ಲ ಇರುತ್ತದೆ ಅಂತ ಗೊತ್ತಾದಾಗ ಎಷ್ಟು ಬಗೆಯ ಚಟುವಟಿಕೆ ಇರುತ್ತದೆ. ಎಂದೂ ದುಡ್ಡು ನಿಲ್ಲಬಾರದು. ಕರಾಗ್ರೆ ವಸತಿ ಲಕ್ಷ್ಮಿ ಅಂತೀವಿ, ಬೆರಳು ತುದಿಯಲ್ಲೇ ಲಕ್ಷ್ಮಿ ಓಡಾಡ್ತಾ ಇರಬೇಕು. ಬೆರಳು ತುದಿಯಲ್ಲೇ ದುಡ್ಡು ಎಣಿಸೋಕ್ಕಾಗೋದು, ಅಂಗೈ ಮಧ್ಯದಲ್ಲಿ ದುಡ್ಡು ಎಣಿಸೋಕ್ಕಾಗೋದಿಲ್ಲ. ಅಂಗೈ ಮಧ್ಯದಲ್ಲಿ ಭಿಕ್ಷೆ ಬಿಡ್ಬೋದು ಅಷ್ಟೇ. ಬೆರಳು ತುದಿಯಲ್ಲಿ ದುಡ್ಡಿನ ಚಲಾವಣೆ, ಕರಾಗ್ರೆ ವಸತೆ ಲಕ್ಷ್ಮಿ. ಹಾಗಾಗಿ ಆ ರೀತಿಯಾದ ಲಕ್ಷ್ಮಿಯ ಚಲಾವಣೆ ಎಲ್ಲ ನಡೀತಾ ಇರುವಂಥದ್ದು. ಅಷ್ಟು ಸಂಪನ್ಮೂಲಗಳ ವಿತರಣೆ ಆಗುವಂಥದ್ದು ಬಹಳ ಬೇಕು. ಅಂದರೆ ಲಿಕ್ವಿಡ್ ಮನಿ ಅಂತೀವಲ್ಲ, ನಿರಂತರವಾಗಿ ಚಲನಶೀಲವಾಗಬೇಕು. ಅದೆಲ್ಲ ಪ್ರಾಣದಲ್ಲಿ ಬರತಕ್ಕಂಥ ಪ್ರಾಣಕೋಶದಲ್ಲಿ, ಪ್ರಾಣಮಯ ಕೋಶದಲ್ಲಿ. ಇನ್ನು ಅದರ ಹಿಂದೆ ಇರೋ ಮನಸ್ಸು, ಭಾವುಕತೆ ಎಂಥದ್ದು, ಹೃದ್ಭಾವ ಯಾವ ರೀತಿಯಾದದ್ದು, ದೈವಭಕ್ತಿ ಎಂಥದ್ದು, ಶ್ರದ್ಧೆ ಎಂಥದ್ದು, ಜನರನ್ನ ಯಾವ ಸಂಕಲ್ಪ ಅಷ್ಟು ಗಟ್ಟಿಮುಟ್ಟು ಮಾಡುತ್ತದೆ. ಭೀಷ್ಮ ಪಂಚಕಾದಿ ಉಪವಾಸಗಳನ್ನು ಮಾಡುವಾಗ, ಮಹಾವ್ರತಗಳನ್ನು ಮಾಡುವಾಗ, ಕೃಚ್ಛ್ರ ಚಾಂದ್ರಾಯಣ ಅತಿಕೃಚ್ಛ್ರಾದಿಗಳನ್ನು ಮಾಡುವಾಗ ಎಷ್ಟು ಮನೋಬಲ ಬೇಕಾಗುತ್ತದೆ ಅನ್ನುವುದನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ ಮನೋಮಯ ಕೋಶದ ಮಹಾತ್ಮೆ ಏನು ಅಂತ. ಇನ್ನು ವಿಜ್ಞಾನಮಯ ಕೋಶ, ಒಂದು ಪರ್ವ ಅಂದರೆ ಅದರ ಖಗೋಳಶಾಸ್ತ್ರೀಯವಾದ ಅಂಶಗಳಿರಬಹುದು, ಬೇರೆ ಬೇರೆ ಕಲಾತ್ಮಕವಾದ ವಿದ್ಯೆಗಳ ಶಾಸ್ತ್ರಾದಿಗಳ ಆಯಾಮ ಇರಬಹುದು. ಅಲ್ಲಿ ಎಷ್ಟು ಬೌದ್ಧಿಕವಾದ ಚಟುವಟಿಕೆ ಇರುತ್ತದೆ, ಎಷ್ಟು ನಿಶ್ಚಯಾತ್ಮಕವಾದ ಧೋರಣೆ ಬೇಕು, ಅದನ್ನೆಲ್ಲ ಕಂಡಾಗ ವಿಜ್ಞಾನಮಯ ಕೋಶದ ಬೆಳವಣಿಗೆ ಅಂತ ಅನಿಸುತ್ತದೆ. ಸಾಮಾನ್ಯವಾಗಿ ಯಾವುದೇ ಒಂದು ದೇಶದ ವಿಜ್ಞಾನವಾಗಲಿ ಸಂಪತ್ತಿಯಾಗಲಿ ಬೆಳೆಯುವುದಿದ್ದರೆ 2 ರೀತಿಯಾಗಿ, ಒಂದು ಯುದ್ಧ ಕಾಲದಲ್ಲಿ, ಮತ್ತೊಂದು ಯುದ್ಧಾನಂತರ ವಿಜಯೋತ್ಸವದ ಕಾಲದಲ್ಲಿ, ಉಲ್ಲಾಸದ ಕಾಲದಲ್ಲಿಯೇ ಬೆಳೀತಕ್ಕಂಥದ್ದು. ಹೀಗೆ ಕಂಡಾಗ ಪರ್ವಗಳು ಶಾಂತಿಯ ಕಾಲದಲ್ಲಿ ಸಮೃದ್ಧಿಯನ್ನು, ಅದು ಭೌತಿಕ ಮತ್ತು ಬೌದ್ಧಿಕ ಎರಡೂ ಬಗೆಯ ಸಮೃದ್ಧಿಯನ್ನು ಮಾಡುತ್ತವೆ ಎಂದಾಗ ಅದು ವಿಜ್ಞಾನ ಕೋಶಕ್ಕೆ ಸಂಬಂಧಪಟ್ಟದ್ದು. ಇನ್ನು ಪರ್ವಗಳ ಆದ್ಯಂತ ಇರತಕ್ಕಂಥದ್ದು ಆತ್ಮಾರಾಮತೆ ಯಾವುದಿದೆ, ಸ್ವಸ್ವರೂಪಾನುಸಂಧಾನ, ಭಗವತ್ ಚಿಂತನ ಮತ್ತು ವೇದಾಂತ ದರ್ಶನ,
ಜಗತ್ತಿನ ಚರಾಚರ ಸ್ಥಾವರ ಜಂಗಮಾತ್ಮಕವಾದ ಎಲ್ಲ ಜೀವಿಗಳಿಗೂ ಜಡಜೀವ ಭೇದವಿಲ್ಲದೆ ಸಮಸ್ತಕ್ಕೂ ಸಂತರ್ಪಣವಾಗಬೇಕು ಅನ್ನುವ ಬುದ್ಧಿ ಭಾವ ಅದು ಆನಂದಮಯ ಕೋಶಕ್ಕೆ ನಮ್ಮನ್ನು ಮುಟ್ಟಿಸ್ತಕ್ಕಂಥದ್ದು. ಇದೆಲ್ಲ ಕಂಡಾಗ ಎಷ್ಟು ದೊಡ್ಡದಾದದ್ದು ಅಂತ ನಮಗೆ ತಿಳಿಯುತ್ತದೆ. ಮತ್ತು ಈ ಒಂದು ಪರ್ವಗಳಲ್ಲಿ ಬಗೆಬಗೆಯಾಗಿ ವಿಭಾಗಗಳನ್ನೆಲ್ಲ ಮಾಡಿಕೊಂಡಿದ್ದೀವಿ. ವ್ರತಗಳಲ್ಲಿ ಬೇರೆ ಬೇರೆ ಅಂಗಗಳನ್ನು ಎಲ್ಲ ಇಟ್ಕೊಂಡಿದ್ದೀವಿ. ಅಮರಕೋಶ ನೋಡಿ ಹೇಳುತ್ತದೆ, ನೇಮೋ ವ್ರತಂ ಅಸ್ತ್ರೀ ತಚ್ಚೋಪವಾಸಾದಿ ಪುಣ್ಯಕಂ ಶಾಸ್ತ್ರೋದಿತೋ ಹಿ ನೇಮೋ ವ್ರತಂ ತಚ್ಚತಪೋ ಮತಂ ನೇಮಾಸ್ತು ವಿಶೇಷಾಸ್ತು ವ್ರತಸ್ಯೇವದಮಾದಯ ವ್ರತಂ ಹಿ ಕರ್ತೃಸಂತಾಪಾತ್ ತಪ ಇತ್ಯಭಿಧೀಯತೆ ಇಂದ್ರಿಯ ಗ್ರಾಮ ನಿಯಮಾತ್ ನಿಯಮಶ್ಚಾಭಿಧೀಯತೆ ಅಂತ ಅಗ್ನಿಪುರಾಣ ಕೂಡ ಹೇಳುತ್ತದೆ. ನೇಮೋ ವ್ರತಂ ಅಸ್ತ್ರೀ ಚ ಉಪವಾಸಾದಿ ಪುಣ್ಯಕಂ ಅಂತ. ಉಪವಾಸ ನಿಯಮ ಇತ್ಯಾದಿಗಳಿಂದ ವ್ರತ ಅನ್ನುವಂಥದ್ದು ಇದೆ ಅಂತ ವ್ರತ ಶಬ್ದವನ್ನು ಹೇಳಿದರೆ, ಅಗ್ನಿಪುರಾಣ ಶಾಸ್ತ್ರೋದಿತೋ ಹಿ ನಿಯಮ, ನಾವು ನಮ್ಮ ಇಚ್ಛೆ ಬಂದಂತೆ ಮಾಡಿಕೊಳ್ಳುವುದು ನಿಯಮವಲ್ಲ, ಒಂದು ಶಾಸ್ತ್ರ, ಒಂದು ಸಮುದಾಯದ ಅಂಗೀಕಾರ, ಆ ರೀತಿಯಾದದ್ದು. ಮತ್ತು ತಪೋ ಮತಂ, ತಪಸ್ಸು, ತುಡಿತ, ತಪನ, ತಾಳುವಿಕೆ, ಕಾಯುವಿಕೆ, ಬೇಯುವಿಕೆ ಅದು ಬೇಕು, ಪಾಕವಾಗುವಿಕೆ ಎನ್ನುವುದು ಬೇಕು. ಮತ್ತು ನೇಮಾಸ್ತು ವಿಶೇಷಾಸ್ತು ವ್ರತಸ್ಯೇವ ದಮಾದಯ, ವ್ರತದ ನಿಯಮಗಳು ಯಾವುವು? ಪಾತಂಜಲ ಯೋಗಸೂತ್ರದಲ್ಲಿ ಬರತಕ್ಕಂಥ ಯಾವ ಶಮ ದಮ ಮೊದಲಾದವು ಉಂಟಲ್ಲ, ಯಾವುದನ್ನು ನಾವು ಯಮ ನಿಯಮಾದಿಗಳನ್ನು ಹೇಳ್ತೀವಿ, ಆ ಯಮ ನಿಯಮಗಳು ಯೋಗ ಮಾರ್ಗದವರು ಹೇಳುವುದು. ವೇದಾಂತಿಗಳು ಹೇಳ್ತಕ್ಕಂಥ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಇವುಗಳೆಲ್ಲ ಕೂಡ ಬಂದು ಸೇರಿಕೊಳ್ಳುತ್ತವೆ, ಅವು ಇರಬೇಕು ಅಂತ. ಪರ್ವಾದಿಗಳಲ್ಲಿ ಬೀಜಭೂತವಾದದ್ದು ಮುಖ್ಯವಾದದ್ದು ಅಂದರೆ ಆತ್ಮಶಿಕ್ಷಣ. ಆತ್ಮಶಿಕ್ಷಣ ಅನ್ನುವುದು ಸಮಾಜ ಶಿಕ್ಷಣವೂ ಆಗುತ್ತದೆ. ಮತ್ತು ಇದು ಕಟುಮಾರ್ಗದಲ್ಲಾಗದೆ ಮೃದು ಮಾರ್ಗದಲ್ಲಿ, ಮಧುರ ಮಾರ್ಗದಲ್ಲಿ ಆಗುತ್ತದೆ ಎನ್ನುವುದು ಬಹಳ ದೊಡ್ಡ ವಿಶೇಷ. ತಿಕ್ತೌಷಧಂ ಗುಡಲೇಪೇನ ಅನ್ನುವ ಮಾತು ಉಂಟಲ್ಲ, ಹಾಗೆ ಸೌಮ್ಯ ಮಾರ್ಗದಿಂದ ಮಾಡುವುದು. ನಮ್ಮ ಭಾರತೀಯ ಪರಂಪರೆಯ ವಿಶಿಷ್ಟತೆಯೇ ಆಗ್ನೇಯಕ್ಕಿಂತ ಸೌಮ್ಯ ಅನ್ನುವಂಥದ್ದು. ಆಯುರ್ವೇದವನ್ನು ನೋಡಿ, ಸೌಮ್ಯ ಮಾರ್ಗದಲ್ಲಿ, ಆಯುರ್ವೇದದಲ್ಲಿ ಚರಕ ಸುಶ್ರುತಾದಿಗಳ ಪದ್ಧತಿಯಲ್ಲಿರುವಂಥದ್ದು ವಿಶೇಷವಾಗಿ ಸಸ್ಯೋತ್ಪನ್ನಗಳೇ ಹೆಚ್ಚಾಗಿ, ಜೈವಿಕವಾದ ಉತ್ಪನ್ನಗಳೇ ಹೆಚ್ಚಾಗಿ, ಅದು ಖನಿಜಮಯವಾದಂಥ ಉತ್ಪನ್ನಗಳು ಕಡಿಮೆ. ಅದರೊಳಗೂ ಚರಕನ ಆತ್ರೇಯ ಸಂಪ್ರದಾಯದಲ್ಲಿ ಈ ವೈಶಿಷ್ಟ್ಯ ಹೆಚ್ಚಾಗಿ ಉಂಟು. ಅಂದರೆ ಒಂದು ಜೀವದಿಂದ ಬಂದಂಥ ಔಷಧ ನಮ್ಮ ಜೀವಕ್ಕೆ ಒಳಿತಾಗುತ್ತದೆ. ಅದೇ ನಿರ್ಜೀವವಾದ ವಸ್ತುವಿನಿಂದ ಬಂದದ್ದಕ್ಕಿಂತ ಸಜೀವವಾದ ವಸ್ತುವಿನಿಂದ ಬಂದ ಔಷಧ ನಮ್ಮ ದೇಹಕ್ಕೆ ಹೆಚ್ಚು ಅನುಕೂಲಕಾರಿಯಾಗಿ ಹೊಂದಿಕೊಳ್ಳುತ್ತದೆ ಅನ್ನುವ ತಾತ್ಪರ್ಯ ಉಂಟು ಅಲ್ಲಿ. ಈ ರೀತಿಯಲ್ಲಿ ನೋಡಿದಾಗ ಸೌಮ್ಯವಾದದ್ದು, ಮೃದುವಾದದ್ದು ಆಯುರ್ವೇದದ ಪದ್ಧತಿ. ಪಾಶ್ಚಾತ್ಯವಾದದ್ದು ಆಗ್ನೇಯ. ನಮ್ಮ ನೃತ್ಯ ನೋಡಿ, ನಮ್ಮ ಸಂಗೀತ ನೋಡಿ, ನಮ್ಮ ಚಿತ್ರ ನೋಡಿ, ಅಲ್ಲಿ ಇದನ್ನು ನೋಡಿ, ಅಲ್ಲಿ ಸೊಗಸುಂಟು, ಇಲ್ಲ ಅಂತ ಯಾರೂ ಅನ್ನೋಲ್ಲ. ಆದರೆ ಅದು ಆಗ್ನೇಯ. ಯಾವುದನ್ನು ನಾವು ಅಗ್ರೆಸಿವ್ ಅಂತ ಹೇಳ್ತೀವಲ್ಲ, ಆ ಬಗೆಯಾದದ್ದು. ಎಲ್ಲ ಕ್ರಮದಲ್ಲೂ ಅದು ಹಾಗೆಯೇ ತೋರುತ್ತದೆ. ನಮ್ಮಲ್ಲಿ ಪ್ರಧಾನವಾಗಿ ಸೌಮ್ಯ. ಅದು ಈ ಒಂದು ಚಾಂದ್ರ ಸಂಪ್ರದಾಯ, ಮೃದು ಸಂಪ್ರದಾಯ, ಅಮೃತಾಂಶವನ ಸಂಪ್ರದಾಯ ಯಾವುದಿದೆ ಅದನ್ನು ಗಮನಿಸಿಕೊಂಡಾಗ ಈ ಶಮದಮಾದಿಗಳ ಸಮಾಧಾನ ಗುಣ ತುಂಬ ದೊಡ್ಡದು. ಅದು ನಮ್ಮಲ್ಲಿ ನಿಯಮ ಅಂತ. ನಿಯಮಾಸ್ತು ವಿಶೇಷಾಸ್ತು ವ್ರತಸ್ಯೇವ ದಮಾದಯ ವ್ರತಂ ಹಿ ಕರ್ತೃ ಸಂತಾಪಾತ್ ತಪ ಇತ್ಯಭಿಧೀಯತೆ. ಕರ್ತೃ ತಪಸ್ಸು ಮಾಡಬೇಕು. ತಪಸ್ಸಿನ ಮೂಲ ಲಕ್ಷಣ ಏನು? ಕೊಟ್ಟು ಕೆಟ್ಟೆ ಅನ್ನುವ ಭಾವ ಇಲ್ಲದೇ ಇರುವಂಥ ಆತ್ಮಶಿಕ್ಷಣ ಗುಣವೇ ತಪಸ್ಸು ಅಂತ. ಯಜ್ಞವೇ ಜಗತ್ತನ್ನೆಲ್ಲ ನಡೆಸ್ತಕ್ಕಂಥ ನಾಣ್ಯ. ಅನೇಕ ಬಾರಿ ನಾನು ಹೇಳಿದ್ದೀನಿ, ಯಜ್ಞ ಇಸ್ ದಿ ಓನ್ಲಿ ಕರೆನ್ಸಿ ದಟ್ ಈಸ್ ಯೂನಿವರ್ಸಲಿ ಅಕ್ಸೆಪ್ಟಬಲ್. ಇವತ್ತು ಇಂಟರ್ನ್ಯಾಷನಲ್ ಕರೆನ್ಸಿ ಡಾಲರ್ ಅಂತೀವಿ, ಪೆಟ್ರೋ ಡಾಲರ್ ಅಂತೀವಿ, ನಾಳೆ ಇನ್ಯಾವುದಾಗುತ್ತೆ, ಒಂದೆರಡು ಶತಮಾನಗಳ ಕೆಳಗೆ ಅದು ಪೌಂಡ್ ಆಗಿದ್ದಿರಬಹುದು, ಇನ್ಯಾವುದಾಗುತ್ತೋ ಗೊತ್ತಿಲ್ಲ. ಆದರೆ ಎಲ್ಲ ಕಾಲಕ್ಕೂ ಎಲ್ಲೆಲ್ಲಿಯೂ ಇರತಕ್ಕಂಥದ್ದು ಒಂದೇ, ಅದು ಆ ಕರೆನ್ಸಿ. ಯಜ್ಞೋವೈಭುವನಸ್ಯ ನಾಭಿ ಅನ್ನುವಂಥದ್ದು. ಯಜ್ಞ ಅನ್ನುವ ನಾಣ್ಯಕ್ಕೆ ಯಾವುದನ್ನು ಹೆಡ್ ಅಂಡ್ ಟೈಲ್ ಅಂತೀವಲ್ಲ, ಆ ಹೆಡ್ ಅನ್ನುವಂಥದ್ದು ದಾನ ಆದರೆ, ಟೈಲ್ ಅಂತಕ್ಕಂಥದ್ದು ತಪಸ್ಸು. ಮೇಲ್ಮೊಗ ಯಾವುದಿದೆ ಅದು ಯಜ್ಞ ಅನ್ನುವ ನಾಣ್ಯಕ್ಕೆ ದಾನರೂಪಿಯಾಗಿ ಅಭಿವ್ಯಕ್ತವಾಗುತ್ತದೆ, ವಿತರಣಶೀಲತೆ. ಇನ್ನು ಟೈಲ್ ಅಂತೀವಲ್ಲ, ಆ ಹಿಮ್ಮೊಗ ಯಾವುದಿದೆ ಅದು ತಪೋರೂಪಿಯಾದದ್ದು. ಯಜ್ಞದಲ್ಲಿ ಲೋಕಕ್ಕೆ ತೋರಿಕೊಳ್ಳುವುದು ಸಂವಿಭಾಗ, ಹಂಚಿಕೊಳ್ಳುವಿಕೆ. ನಮ್ಮೊಳಗಿರಬೇಕಾದದ್ದು ಹಂಚಿಕೊಂಡು ನನಗೆ ನಷ್ಟವಾಗಲಿಲ್ಲ ಅಂತ. ಇದು ದ್ರವ್ಯದಿಂದ ಮೊದಲುಗೊಂಡು ಜ್ಞಾನದವರೆಗೆ ಸರ್ವತ್ರ ಇರಬೇಕಾದಂಥ ದೃಷ್ಟಿ ಇದೇನೆ. ಯಾವೊಬ್ಬ ವಿದ್ಯಾಪರಿಣತನಾದ ಪಂಡಿತನು
ಇನ್ನೊಬ್ಬರಿಗೆ ಪಾಠ ಹೇಳಿದ್ರೆ ನನ್ನ ಪ್ರಜ್ಞೆ ಕಡಿಮೆ ಆಗಿಬಿಡುತ್ತೆ, ನನ್ನ ಹತ್ರಕ್ಕೆ 4 ಜನ ಬರೋದು ಕಡಿಮೆ ಆಗುತ್ತೆ, ಊರಿಗೊಬ್ಬಳೆ ಪದ್ಮಾವತಿ ಎನ್ನುವ ನನ್ನ ಬೆಲೆ ಕಡಿಮೆ ಆಗುತ್ತದೆ ಎಂದುಕೊಂಡ್ರೆ ಅವನು ಬ್ರಹ್ಮರಾಕ್ಷಸನಾಗುತ್ತಾನೆ ಅಂತ ನಮ್ಮ ಸಂಪ್ರದಾಯ ಹೇಳುತ್ತದೆ. ವಿತ್ತಶಾಠ್ಯಂ ನ ಕುರ್ಯಾತ್ ಅನ್ನುವ ಮಾತು ಬರ್ತದೆ. ವಿತ್ತ ಅನ್ನುವಲ್ಲಿ ದುಡ್ಡು ಅಂದರೆ ಎಲ್ಲ ರೀತಿಯಾದ ಸಂಪತ್ತಿ ಕೂಡ ಯಾವನೂ ತನ್ನದು ಅಂತಲ್ಲ, ತಾನು ನ್ಯಾಸಪಾಲಕ ಟ್ರಸ್ಟಿ ಮಾತ್ರ, ಅದಕ್ಕೆ ತನ್ನ ಮಾಧ್ಯಮದ ಮೂಲಕ ಜಗತ್ತಿಗೆ ಬರಬೇಕಾದದ್ದು ಅಂತ. ಹೀಗಾಗಿ ಈ ಹೊತ್ತಿನ ಕಾಪಿರೈಟ್ಗಳು ಮಗದೊಂದು ಮಹಾ ಕೋಲಾಹಲ ಇದೆಯಲ್ಲ, ಅದು ನಮ್ಮ ಪರಂಪರೆಯ ದೃಷ್ಟಿಯಿಂದ ಒಂದು ಮಟ್ಟಕ್ಕೆ ಅಸಂಗತವೇ ಹೌದು ಅಂತ ಗೊತ್ತಾಗುತ್ತದೆ. ಅದು ನಮಗೆ ಇಲ್ಲಿ ತಪೋರೂಪಿಯಾದದ್ದು, ಆತ್ಮಬಲ ಸಂಪನ್ನತೆಯೇ ತಪಸ್ಸು ಅಂತ ಗೊತ್ತಾಗುತ್ತದೆ. ಸೃಷ್ಟಿ ಆಗಿದ್ದೇ ತಪಸ್ಸಿನಿಂದ, ಬ್ರಹ್ಮ ತಪಸ್ಸು ಮಾಡಿದ ಅದಕ್ಕಾಗಿ ಅಂತ ವೇದ ಪುರಾಣಾದಿಗಳಲ್ಲಿ ಮತ್ತೆ ಮತ್ತೆ ನಾವು ನೋಡ್ತೀವಲ್ಲ, ಅದು ಕರ್ತೃ ಸಂತಾಪದಿಂದಲೇ ತಪಸ್ಸು. ಸಂತಾಪ ಅಂದರೆ ದುಃಖ ಅಂತಲ್ಲ, ಸಮ್ಯಕ್ ತಪನ ಅನ್ನುವ ನೈರುಕ್ತಿಕವಾದ ಅರ್ಥ ಅಷ್ಟೇ ಇರತಕ್ಕಂಥದ್ದು. ಮತ್ತು ಇಂದ್ರಿಯ ಗ್ರಾಮ ನಿಯಮಾಶ್ಚ ಅಭಿಧೀಯತೆ, ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಬೇಕು, ಅಂತರಿಂದ್ರಿಯವಾದ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಬೇಕು ಅಂತ. ಕಣ್ಣೆದುರಿಗೆ ಭಕ್ಷ್ಯ ಭೋಜ್ಯಗಳು ಮಹಾನೈವೇದ್ಯ ಕಾಲದಲ್ಲಿ ಕುಣಿತಾ ಇದ್ದಾಗಲೂ ಇನ್ನೂ 1 ಗಂಟೆ ಆದಮೇಲೆ ಇವುಗಳ ಹೊಟ್ಟೆಗೆ ಬರಬೇಕು, ಅಲ್ಲಿವರೆಗೂ ಅಲ್ಲ ಅನ್ನುವುದಿದೆಯಲ್ಲ. ಕಣ್ಣೆದುರಿಗೆ ಅಷ್ಟು ಸೊಗಸಾಗಿ ಮಲ್ಲಿಗೆ, ಜಾಜಿ, ಸೇವಂತಿಗೆ ಮೊದಲಾದವು ನಳನಳಿಸ್ತಾ ಇದ್ದರೂ ಕೂಡ ಈ ಭೋಗ ಎಲ್ಲ ಪರಮಾತ್ಮನಿಗೆ ಕೊಟ್ಟು ಆಮೇಲೆ ಅಂತ ಸ್ವಾತ್ಮ ಶಿಕ್ಷಣ ರೂಪವಾದಂಥದ್ದು. ಹೀಗೆ ಮತ್ತೆ ಮತ್ತೆ ವಿಕಾರಹೇತವು ಸತಿವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾಹ ಅಂತ ನಮ್ಮ ರಾಷ್ಟ್ರಕವಿ ಮಹಾಕವಿ ಕಾಳಿದಾಸ ಹೇಳಿದಂತೆ, ನಮ್ಮ ಮನಸ್ಸನ್ನು ಚಂಚಲಗೊಳಿಸುವ ವಸ್ತುಗಳಿದ್ದಾಗಲೂ ಕೂಡ ನಾವು ವಿಕಾರಗೊಳ್ಳಬಾರದು ಅನ್ನುವಂಥದ್ದು. ಯತ್ಕಾಂಕ್ಷಂತಿ ತಪೋಭಿರನ್ಯ ಮುನಿಯ ತಸ್ಮಿನ್ ತಪಸ್ಯಂತಿಮಿ ಅಂತ ಅದರೊಳಗೆ ಕಾಳಿದಾಸನ ಮಾತೆ ಶಾಕುಂತಲದ ಸಪ್ತಮಾಂಕದಲ್ಲಿ ಬರುತ್ತದೆ. ಇಂಥವನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕು ಅಂತ ಗೊತ್ತಾಗುತ್ತದೆ. ಮತ್ತೆ ಈ ವ್ರತದಲ್ಲಿ ಏನೇನು ಅಂಗ ಅದನ್ನು ಹೇಳಿಬಿಟ್ಟಿದ್ದಾರೆ. ಪೂರ್ವಾಂಗ ಅಂತ ಒಂದು ಉಂಟು ಅಂತ. ವ್ರತ ಮಾಡೋದಕ್ಕೆ ಮುನ್ನ ಮಾಡಿಕೊಳ್ಬೇಕಾದ ಸಜ್ಜು, ಮೈ ಮನಸ್ಸುಗಳ ಮನೆಯ ಎಲ್ಲದರ ಸಜ್ಜು. ಮತ್ತು ಪ್ರಧಾನವಾಗಿ ವ್ರತಗಳೆಲ್ಲ ಗೃಹಸ್ಥ ಕೇಂದ್ರಿತವಾಗಿಯೇ ಇವೆ. ಗೃಹಸ್ಥರಲ್ಲದ ಬ್ರಹ್ಮಚಾರಿ ಬ್ರಹ್ಮಚಾರಿಣಿಯರು, ವಿಧುರ ವಿಧವೆಯರಿಗೂ ಉಂಟು, ಎಲ್ಲರಿಗೂ ಉಂಟು. ಆ ಚಂಡಾಲ ಎಲ್ಲರಿಗೂ ಕೂಡ ಉಂಟು. ಆ ಬ್ರಹ್ಮಣ ಚಂಡಾಲಾಂತವಾಗಿ ಸಮಸ್ತರಿಗೂ ವ್ರತಗಳು ಉಂಟು, ಹಬ್ಬಗಳು ಉಂಟು. ಇವರಿಗಿದೆ, ಇವರಿಗೆ ಇಲ್ಲ ಅಂತಿಲ್ಲ, ಎಲ್ಲರಿಗೂ ಇದೆ. ಅವ್ರವ್ರಿಗೆ ಬೇಕಾದದ್ದು ಉಂಟು. ಮತ್ತು ನಮ್ಮಲ್ಲಿ ಒಂದು ದೊಡ್ಡ ಮಹಾ ಸಂಪುಟವಾಗಿ 1000ಕ್ಕೂ ಹೆಚ್ಚು ವ್ರತಗಳು ಇವೆ ಅಂತ ಡಾಕ್ಟರ್ ಪಿ ವಿ ಕಾಣೆಯವರು ಬರೀತಾರೆ. ಅಷ್ಟಿದ್ದರಿಂದ ಎಲ್ಲರೂ ಮಾಡಬೇಕು ಅಂತಲ್ಲ. 100 ಮತವುಂಟು ಲೋಕದುಗ್ರಾಣದಲ್ಲಿ ಆರಿಸಿಕೋ ಅಂತ DVG ಹೇಳಿದ್ರಲ್ಲ, ನಾವು ಆಯ್ಕೆ ಮಾಡಿಕೊಳ್ಬಹುದು. ನಾವೇ ಆಯ್ಕೆ ಮಾಡಿಕೊಳ್ಬಹುದು, ಅಥವಾ ನಮ್ಮ ಅವಶ್ಯಕತೆಯನ್ನು ಗಮನಿಸಿ ದೊಡ್ಡವರು ಆಚಾರ್ಯ ಸ್ವರೂಪಿಗಳಾದವರು ಅದನ್ನು ವಿಹಿತವಾದ ರೀತಿಯಲ್ಲಿ ಆಯ್ಕೆ ಮಾಡಿ ಕೊಡ್ತಾರೆ. ಹೀಗೆ ಒಟ್ಟಿನಲ್ಲಿ ಕೆಲವೊಂದು ಎಲ್ಲರಿಗೂ ಬೇಕಾಗತಕ್ಕಂಥದ್ದು. ನಿತ್ಯವಾದ ಊಟ ಎಲ್ಲರಿಗೂ ಇರುತ್ತದೆ, ಸ್ಪೆಷಲ್ ಐಟಮ್ಸ್ ಅಂತ ಅವರವ್ರ ರುಚಿಗೆ ತಕ್ಕಂಥದ್ದು ಮಾಡಿಕೊಳ್ತಾರಲ್ಲ, ಹಾಗೆ ಆ ರೀತಿಯಲ್ಲಿ ಅನೇಕ ವ್ರತಗಳನ್ನು ಕೊಟ್ಟಿದ್ದಾರೆ. ಇದು ಸಮೃದ್ಧಿಯಿಂದ ಬಂದದ್ದು, ಕಾರ್ಪಣ್ಯದಿಂದ ಬಂದದ್ದಲ್ಲ. ಆದರೆ ಅವುಗಳೆಲ್ಲದರಲ್ಲೂ ಕೂಡ ಸಾಮಾನ್ಯವೇ ಗೃಹಸ್ಥ ಕೇಂದ್ರಿತವಾದದ್ದು. ಯಾಕೆ? ಸರ್ವಾಶ್ರಮ ರಕ್ಷಣಕ್ಷಮವಾದಂಥ ಆಶ್ರಮ. ಮನೂನು ಹೇಳ್ತಾನೆ, ಕಾಳಿದಾಸನೂ ಹೇಳುವುದು ಇದೇ ಮಾತು. ಎಲ್ಲ ಆಶ್ರಮಕ್ಕೂ ಬೇಕಾಗಿರುವ ಬೆನ್ನೆಲುಬಾಗಿ ಗೃಹಸ್ಥಾಶ್ರಮ ಉಂಟು ಅಂತ. ಹಾಗಾಗಿ ಅಲ್ಲಿ ಏನು ಮಾಡಿಕೊಳ್ಳಬೇಕು, ಏನು ಸಜ್ಜು ಮಾಡಿಕೊಳ್ಳಬೇಕು ಅಂತ. ಯಾಕೆಂದರೆ ಕೆಲವರು ನಮ್ಮ ಕೆಲಸ ಬರೀ ಪೂಜೆ ಮಾಡೋದು, ಇನ್ಯಾವುದೂ ಅಲ್ಲ ಅಂತ ಅಂದ್ಕೋತಾರೆ. ಮಿಕ್ಕವರು ಸಂತೋಷವಾಗಿ ಸಹಕರಿಸಿದ್ರೆ ಸರಿ, ಇಲ್ಲ ದೌರ್ಜನ್ಯ ಮಾಡಿದರೆ ಅಲ್ಲ. ತಾನು ಹವಣಿಸಿಕೊಳ್ಳಬೇಕು, ಮಾಡಿಕೊಳ್ಳಬೇಕು ಅಂತ. ಉತ್ತಮಂ ಸ್ವಾರ್ಜಿತಂ ಪುಷ್ಪಂ ಮಧ್ಯಮಂ ಕ್ರೀತಮೇವಹಿ ಅಧಮಂ ಹಾರಿತಂ ಪುಷ್ಪಂ ಅಂತೆಲ್ಲ ಆಗಮಗಳಲ್ಲಿ ಬರ್ತದೆ. ತಾನು ಬೆಳೆದು ಅಥವಾ ತಾನು ಸಂಪಾದಿಸಿಕೊಂಡದ್ದು, ಹಿತ್ತಲಲ್ಲಿ ಬೆಳೆದ ಹೂವು ಉತ್ತಮವಾದದ್ದು, ದುಡ್ಡು ಕೊಟ್ಟುಕೊಂಡದ್ದು ಮಧ್ಯಮವಾದದ್ದು, ಕದ್ದುಕೊಂಡು ಬಂದದ್ದು ಅಧಮವಾದದ್ದು ಅಂತ. ಎಷ್ಟೋ ಜನ ವಯಸ್ಸಾದವರು ವಾಕಿಂಗ್ ಹೋಗುವಾಗ ವಾಕಿಂಗ್ ಸ್ಟಿಕ್ಕನ್ನೇ ದೋಟಿಯಾಗಿ ಬಳಸಿಕೊಂಡು ಎಲ್ಲರ ಮನೆಯಲ್ಲಿ ಪುಷ್ಪಾಪಹರಣ ಮಾಡ್ತಾ ಇರ್ತಾರೆ. ಪುಷ್ಪದಂತನಂತವನು ಪುಷ್ಪಾಪಹರಣ ಮಾಡದ ಒಬ್ಬ ರಾಜನ ಉದ್ಯಾನದಲ್ಲಿ ಅದರಿಂದ ಕಡೆಗೆ ಸಿಕ್ಕಾಕೊಂಡು ಅವನು ಶಿವಮಹಿಮ್ನ ಸ್ತೋತ್ರ ಹಾಡಿಕೊಂಡು ಪಾರಾಗಬೇಕಾಯಿತು ಅಂತ ಶಿವಮಹಿಮ್ನ ಸ್ತೋತ್ರದ ಕಥೆ ಉಂಟು. ಹಾಗಾಗಿ ನಾವು ಈ ಬೇರೊಬ್ಬರ ಹೂಗಳನ್ನು ಯಾವ ಅರ್ಥದ ಹೂವನ್ನಾದರೂ ಕದಿಯಬಾರದು. ಅಂತಹ ಪಾರಿಜಾತವನ್ನು ಕದಿಯೋಕ್ಕೆ ಹೋಗಿಯೇನೆ ಸತ್ಯಭಾಮೆಯ ವಿಷಯಕವಾಗಿ ಕೃಷ್ಣನಿಗೆ ಕಳಂಕ ಬಂತು. ಅದರಿಂದ ಪುಷ್ಪಾಪಹರಣ ತಪ್ಪು.
ನಾನು ಬೆಳೆದದ್ದಾಗಬೇಕು. ನೋಡಿ, ಇದು ಕೃಷ್ಣನಿಗಾಗಿ, ಇದು ರಾಮನಿಗಾಗಿ, ಇದು ಶಿವನಿಗಾಗಿ, ಇದು ಸೀತೆಗಾಗಿ, ಇದು ಪಾರ್ವತಿಗಾಗಿ ಅಂತ ಅಂದುಕೊಂಡು ನಿರೀಕ್ಷೆ ಮಾಡ್ತಾ ಬೆಳೆಸ್ತೀವಲ್ಲ, ಅದೆಲ್ಲ ಭಗವದ್ಧ್ಯಾನಕ್ಕೆ ಸೇರಿಕೊಳ್ಳುತ್ತೆ. ಅದೇ ಇವತ್ತು ಹೋಗಿ ಮಾರ್ಕೆಟಲ್ಲಿ ಕೊಂಡು ಬಂದಾಗ ಆ ಕ್ಷಣದಲ್ಲಿ ನಮಗೆ ಹೂವಿನ ಮೇಲೆ ಮನಸ್ಸು ಬಂದಿರುತ್ತೆ, ಕಣ್ಣು ಬಂದಿರುತ್ತೆ. ಇನ್ಯಾವುದಕ್ಕೂ ದುಡ್ಡು ಸಂಪಾದಿಸುವಾಗ ಇದು ದೇವರ ಪೂಜೆಗೆ, ಇದು ಹೂಗಾಗಿ ಎನ್ನುವ ಪ್ರಮೇಯ ಗಣನೆ ನಮ್ಮಲ್ಲಿರೋಲ್ಲ. ಆದರೆ ಒಂದು ಗಿಡಕ್ಕೆ, ಹೂವಿನ ಗಿಡಕ್ಕೆ ನೀರು ಹಾಕುವಾಗ ಪ್ರತಿದಿನವೂ ಕೂಡ ಇನ್ನು 4 ದಿವಸಕ್ಕೆ ಹೂ ಅರಳುತ್ತೆ, ಇನ್ನು 2 ದಿವಸಕ್ಕೆ ಈ ಮೊಗ್ಗು ಹಣ್ಣಾಗುತ್ತದೆ, ಹೀಗೆಲ್ಲ ನಮ್ಮ ಭಾವ ಇರುವುದು ಭಗವದ್ಧ್ಯಾನಕ್ಕೆ ಬರುತ್ತದೆ ಎನ್ನುವುದು ಅಲ್ಲಿಯ ತಾತ್ಪರ್ಯ. ಹಾಗಾಗಿ ಪೂರ್ವಾಂಗದಲ್ಲಿ ಆ ಸಜ್ಜುಗಳನ್ನು ಮಾಡಿಕೊಳ್ಳಬೇಕು. ಆಮೇಲೆ ಆ ವ್ರತದಂದು, ಆ ಪರ್ವದಿನದಂದು ಸ್ನಾನ, ಸಂಧ್ಯೆ. ಈ ಸಂಧ್ಯಾವಂದನೆಯೂ ಅಷ್ಟೇನೆ ಸಮಸ್ತರಿಗೂ ಉಂಟು. ಸೂರ್ಯಾರಾಧನೆಯ ರೂಪದಲ್ಲಿ ಎಲ್ಲರಿಗೂ ಉಂಟು. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಮಾಡ್ತಾರೆ. ಹಾಗೆ ಆ ಸಂಧ್ಯೋಪಾಸನೆಯಿಂದ ಖಂಡೋಪಲಬ್ಧಿಯಲ್ಲಿ ಪರಮಾತ್ಮನನ್ನ ಏನಾತ್ಮ ಪ್ರಜ್ಞೆಯಾತ್ಮಾನಂ ಸಂಧತ್ತೇ ಪರಮಾತ್ಮನಿ ತೇನ ಸಂಧ್ಯಾಧ್ಯಾನಮೇವ ತಸ್ಮಾತ್ ಸಂಧ್ಯಾಭಿವಂದನಂ ಅಂತ. ಮತ್ತು ಸಂಕಲ್ಪ ನಾನಿದನ್ನು ಮಾಡ್ತೀನಿ ಅಂತ. ನಾವು ಎಷ್ಟೋ ಬಾರಿ ಅಸಂಕಲ್ಪಿತವಾಗಿ ಕೆಲಸಗಳನ್ನು ಮಾಡ್ತಿರ್ತೀವಿ. ನಿಜ, ಕೃಷ್ಣ ಹೇಳ್ತಾನೆ, ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಅಂತ. ಸಂಕಲ್ಪಗಳನ್ನೇ ಸನ್ಯಾಸ ಮಾಡದೇ ಇದ್ರೆ ಯೋಗಿ ಆಗೋಲ್ಲ ಅಂತ. ಆದರೆ ಇಲ್ಲಿ ಸತ್ಸಂಕಲ್ಪವನ್ನು ಮಾಡ್ತೀನಿ, ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಒಂದು ಅಗ್ರಿಮೆಂಟ್, ಕಮಿಟ್ಮೆಂಟ್ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕಮಿಟ್ಮೆಂಟ್ ಅನ್ನುವುದಿಲ್ಲದೆ ಇದ್ದರೆ ಬದುಕಿನಲ್ಲಿ ಬೆಲೆ ಎಂಥದ್ದು. ಹಾಗಾಗಿ ಅದೊಂದು ದೀಕ್ಷೆ. ಮತ್ತು ಪೂಜೆ, ಜಪ, ಹೋಮ. ಆ ಪೂಜೆ ಹೋಮರೂಪವಾಗಿ ಜಪರೂಪವಾಗಿಯೂ ಇರುತ್ತದೆ. ಪೂಜಾ ಅನ್ನುವ ಶಬ್ದ ದ್ರಾವಿಡದಿಂದ ಬಂದದ್ದು, ಪೂಸೈ ಅನ್ನೋದರಿಂದ ಬಂತು ಅಂತ ಅಬದ್ಧಗಳನ್ನು ಬೇಕಾದಷ್ಟು ಆಡಿದ್ದಾರೆ. ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಹಲವು ಪುಟಗಳನ್ನೇ ಇದರ ಖಂಡನೆಗಾಗಿ ಮೀಸಲಿಡುತ್ತಾರೆ. ಸಂಸ್ಕೃತದಂಥ ಭಾಷೆ ಎಷ್ಟೆಲ್ಲ ಪದಗಳನ್ನು ಉಳಿಸಿಕೊಂಡದ್ದು ಪೂಜೆಗೆ ಮಾತ್ರ ಪದವಿಲ್ಲದೆ ತಮಿಳಿಂದ ತಗೊಳ್ತು, ಕನ್ನಡದಿಂದ ತಗೊಳ್ತು ಅನ್ನೋದು ವಿತಂಡವಾದವಲ್ಲದೆ ಮತ್ತೇನು. ಹಾಗಾಗಿ ಅದು ಆರಣ್ಯಕಗಳಲ್ಲಿ, ಉಪನಿಷತ್ತುಗಳಲ್ಲಿ, ಕೆಲವೊಂದು ಬ್ರಾಹ್ಮಣಗಳಲ್ಲಿ, ವೇದಾಂಗಗಳಲ್ಲಿ ಕೂಡ ಕಂಡುಬರುವ ಶಬ್ದವಾಗಿದೆ. ಅದಕ್ಕಿಂತ ಪ್ರಾಚೀನವಾಗಿ ಗ್ರಂಥಗತವಾಗಿ ಈ ಶಬ್ದ ದಾಕ್ಷಿಣಾತ್ಯ ಭಾಷೆಗಳಲ್ಲಿ ಇಲ್ಲ. ಹೀಗಾಗಿ ಅದು ಸಂಸ್ಕೃತ ಶಬ್ದವೇ ಹೌದು, ಅದು ವೈದಿಕವಾದದ್ದೇ ಹೌದು ಅಂತ ಗೊತ್ತಾಗುತ್ತದೆ. ಮತ್ತು ಎಷ್ಟೋ ಬಾರಿ ಜಪ ಮಾಡ್ತಾರೆ. ಜಪದ ದಶಾಂಶವನ್ನು, 10ನೇ ಒಂದು ಭಾಗವನ್ನು ಹೋಮ ಮಾಡುವುದು ಅಂತ ಉಂಟು. ಮತ್ತು ಕೆಲವೊಮ್ಮೆ ಗಣಪತಿ ವ್ರತ ಇತ್ಯಾದಿಗಳನ್ನೆಲ್ಲ ಮುಂಚೆ ಗಣಪತಿಯ ಬಿಂಬವನ್ನು ದಾನ ಕೊಡ್ತಾ ಇದ್ರು, ಗಣಪತಿಯ ಹೋಮವನ್ನು ಮಾಡಿ ಅಗ್ನಿಯಲ್ಲಿಯೇ ದೇವತಾರಾಧನೆಯನ್ನು ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಹೀಗೆ ಹೋಮ ಅನ್ನೋದು ಒಂದು ಅವಿಭಾಜ್ಯ ಅಂಗವಾಗ್ತಾ ಇತ್ತು. ಅದರ ಸಂಕೇತವಾಗಿ, ಆ ಒಂದು ಸ್ಮಾರ್ತಾಗ್ನಿಯ ಸಂಕೇತವಾಗಿ ದೀಪ, ನಂದಾದೀಪ, ನಂದದ ದೀಪ ಅನ್ನುವಂಥದ್ದನ್ನು ಈಗಿಟ್ಟುಕೊಂಡಿರುವುದು. ಅದಾದ ಮೇಲೆ ಉಪವಾಸ. ಈ ಉಪವಾಸ ಕೂಡ ಅನೇಕ ವಿಧವಾದಂಥದ್ದು ಆಗಿದೆ. ಮುಂದೆ ಅದರ ವಿವರಗಳನ್ನು ನಾವು ನೋಡೋಣ. ಉಪವಾಸದ ಪರಮ ತಾತ್ಪರ್ಯ ಭಗವತ್ ಸಾನ್ನಿಧ್ಯ. ಡಿ ವಿ ಜಿಯವರು ಹೇಳುವಂತೆ ಭಗವತ್ ಸಮಕ್ಷತಾಭ್ಯಾಸ, ಫೀಲಿಂಗ್ ದಿ ಪ್ರಾಕ್ಸಿಮಿಟಿ ಆಫ್ ದಿ ಲಾರ್ಡ್ ಅಂತ. ಹೀಗೆ ಆ ಭಗವತ್ ಸಮಕ್ಷತಾಭ್ಯಾಸ ಪರಮ ತಾತ್ಪರ್ಯ. ಅದಕ್ಕೆ ಒಂದು ದಮ ಅನ್ನುವಂತೆ, ಒಂದು ನಿಯಮದಂತೆ ಬಹಿರಂಗವಾಗಿ ಬಂದದ್ದು ಉಪವಾಸ ಅಂತ. ಮತ್ತು ತಾನು ಹಸಿದು ಬೇರೆಯವರಿಗೆ ಹೊಟ್ಟೆ ತುಂಬಿಸುವ ಕೆಲಸ ಸಂತರ್ಪಣ, ಬ್ರಾಹ್ಮಣ ಭೋಜನ, ದಾನ. ಅದಾದ ಮೇಲೆ ಪ್ರತಿ ವ್ರತದಲ್ಲಿಯೂ ಈ ದಾನಾಂಗ ಇದ್ದೇ ಇದೆ. ಮನುಷ್ಯರು ಲೋಭಿಗಳಾದ ಕಾರಣ ಆ ಪ್ರಜಾಪತಿಯೇ ಕೊಟ್ಟ ಸಂದೇಶವನ್ನು ಮಾನವರು ಅರ್ಥ ಮಾಡಿಕೊಂಡದ್ದು. ದಾಮ್ಯತ ದತ್ತ ದಯಧ್ವಂ ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಉಂಟಲ್ಲ, ಅದು ದತ್ತ ಅನ್ನುವಂತೆ ದಾನಮಯವಾದದ್ದು. ಆಮೇಲೆ ಜಾಗರಣ. ಕೆಲವೊಂದು ವ್ರತಗಳಿಗೆ ಜಾಗರಣೆ ಉಂಟು, ಶಿವರಾತ್ರಿ, ಏಕಾದಶಿ ಇತ್ಯಾದಿಗಳು. ಕೆಲವೊಂದು ಉಲ್ಲಾಸಕ್ಕೆ ಮಾಡತಕ್ಕಂಥ ಜಾಗರಣೆ ಉಂಟು, ಕೌಮುದಿ ಜಾಗರ ಇತ್ಯಾದಿ. ಮುಂದೆ ಅದನ್ನು ಹೇಳ್ತೀನಿ. ಮತ್ತು ಉದ್ಯಾಪನ, ಅದು ಮರುದಿವಸ ಅಥವಾ ಆ ಸಂಜೆ ಹೀಗೇನಾದರೂ ಇರುತ್ತದೆ. ಉದ್ಯಾಪನ ಅಂದರೆ ವ್ರತ ಮುಗಿಯಿತು ಅಂತ, ಪಾಂಕ್ತವಾಗಿ ಸಾಂಗವಾಗಿ ಮುಗಿಸಿದಂಥದ್ದು ಅಂತ. ಇನ್ನು ಇಲ್ಲಿ ಬರುವ ಪೂಜೆ ಷೋಡಶಾಂಗವಾದದ್ದು ಅಂತ ಪ್ರಪಂಚಸಾರದಲ್ಲಿ ಶಂಕರದು ಅಂತ ಪ್ರಖ್ಯಾತಿ ಇರತಕ್ಕಂಥ ಗ್ರಂಥದಲ್ಲಿ ಆಸನಂ, ಸ್ವಾಗತಂ, ಪಾದ್ಯಂ, ಅರ್ಘ್ಯಂ, ಆಚಮನೀಯಕಂ, ಮಧುಪರ್ಕ, ಆಚಮ, ಸ್ನಾನ, ವಸನಾಭರಣಾನಿ ಚ ಸುಗಂಧ ಸುಮನೋ ಧೂಪ ದೀಪ ನೈವೇದ್ಯ ವಂದನಂ ಪ್ರಯೋಜಯೇತ್ ಅರ್ಚನಾಯಾಂ ಉಪಚಾರಾಂಶ್ಚ ಷೋಡಶ ಅಂತ. ಆಸನಂ ಸಮರ್ಪಯಾಮಿ, ಆಸನವನ್ನು, ಸ್ವಾಗತಂ, ಅತ್ರ ಆಗಚ್ಚ ಜಗದ್ವಂದ್ಯ ಸುರರಾಜಾರ್ಚಿತೇಶ್ವರ, ಈ ರೀತಿಯಾಗಿ ಆ ದೇವತೆಯನ್ನು ಸ್ವಾಗತ ಮಾಡುವಂಥದ್ದು. ಮತ್ತು ಪಾದ್ಯ, ಅರ್ಘ್ಯ, ಪಾದಗಳಿಗೆ ಕೊಡುವ ಜಲ, ಪಾದ್ಯವಾದರೆ ಕೈಗಳಿಗೆ ಕೊಡುವ ಜಲ ಅರ್ಘ್ಯ. ಮತ್ತು ಆಚಮನ, ಮುಖಕ್ಕೆ ಕೊಡತಕ್ಕಂಥದ್ದು. ಮತ್ತು ಮಧುಪರ್ಕ, ಶ್ರೇಷ್ಠನಾದವನಿಗೆ
ಋತ್ವಿಜನಿಗೆ, ಆಚಾರ್ಯನಿಗೆ, ಯತಿಗೆ, ಮೂರ್ಧಾಭಿಷಿಕ್ತನಾದ ಮಹಾರಾಜನಿಗೆ, ಸ್ನಾತಕನಿಗೆ, ಆ ಪರಮಾತ್ಮೀಯನಾದ ಬಂಧುವಿಗೆ, ಇವರಿಗೆಲ್ಲ ಕೊಡುವಂಥ ಸಾಂಕೇತಿಕ ಗೌರವ ಮಧುಪರ್ಕ. ಮತ್ತೆ ಅದಾದ ಮೇಲೆ ಮತ್ತೊಂದು ಆಚಮನ, ಸ್ನಾನ, ವಸ್ತ್ರ ಆಭರಣ ಅಲಂಕಾರ, ಪುಷ್ಪಾಲಂಕಾರ, ಎಲ್ಲಕ್ಕಿಂತ ಮಿಗಿಲಾಗಿ ಚಂದನಾದಿಗಳು, ಅಂದರೆ ಯಾವುದನ್ನು ನಾವು ಲೇಪನ ಅಂತ ಕರಿತೀವಿ ಅದು, ಧೂಪ, ದೀಪ, ನೈವೇದ್ಯ, ವಂದನ, ನಮಸ್ಕಾರ. ಕೆಲವರು ಅಲ್ಲಿ ಸುವರ್ಣ ಪುಷ್ಪಾರ್ಪಣ, ಮಂತ್ರ ಪುಷ್ಪಾರ್ಪಣ ಇವುಗಳನ್ನು ವಂದನದ ಅಂಗವಾಗಿ ಸೇರಿಸಿಕೊಳ್ತಾರೆ. ಒಟ್ಟಲ್ಲಿ ಉಪಚಾರಾಂಶ ಷೋಡಶ ವ್ಯಾಹರೇತ್ ಅನ್ನುವಂಥದ್ದು 16. ಚಂದ್ರ ಪರಿಪೂರ್ಣತೆಗೆ ಹೇಗೆ 16 ಕಲೆಗಳಿಂದ ತುಂಬಿಕೊಂಡಿದ್ದಾನೋ ಆ ರೀತಿಯಾಗಿ ಷೋಡಶ ಉಪಚಾರಗಳು ಅಂತ. ಜೊತೆಗೆ ಷೋಡಶ ಕಲಾವಾನ್ ಪುರುಷ ಅನ್ನುವುದು ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವ ಆ ಸತ್ಯಕಾಮ ಜಾಬಾಲನ ದರ್ಶನ. ಅದು ಪ್ರಕಾಶವಾನ್, ಜ್ಯೋತಿಷ್ಮಾನ್, ಅನಂತವಾನ್, ಆಯತನವಾನ್ ಅಂತ 4 ಪಾದಗಳ 16 ಕಲೆಗಳ ಬ್ರಹ್ಮವಸ್ತುವಿನ ಸಂಕೇತವಾಗಿ ಬಂದದ್ದು ಅಂತ ಹೇಳ್ತಾರೆ. ಹೀಗೆ ಅವುಗಳನ್ನು, ಈ ವ್ರತ ಅನ್ನುವ ಶಬ್ದವನ್ನು ಕಾಣೆಯವರು ಹೇಳ್ತಾರೆ ಋಗ್ವೇದದಲ್ಲಿ ಸುಮಾರು 220 ಬಾರಿ ಬಂದಿದೆ ಅಂತ. ವ್ರತ, ಅವ್ರತ, ವ್ರತಿನ್, ಈ ರೀತಿಯಾಗಿ ಬೇಕಾದಷ್ಟು ಬಗೆಯಲ್ಲಿ ವ್ರತ ಶಬ್ದ ಬಂದಿದೆ ಅಂದರೆ ಎಷ್ಟು ಮಹತ್ವದ್ದು ಅಂತ ಗೊತ್ತಾಗುತ್ತದೆ. ಪ್ರಿಯವ್ರತ, ಅವ್ರತ, ಅನ್ಯವ್ರತ, ಅಪವ್ರತ, ಶುಚಿವ್ರತ, ಮಹಿವ್ರತ, ಧ್ವನಿವ್ರತ, ಧೃತವ್ರತ ಅಂತ ಬೇರೆ ಬೇರೆ ರೀತಿಯಾಗಿ ಪೂರ್ವ ಪದಗಳನ್ನೆಲ್ಲ ಸೇರಿಸಿ ಹೊಸ ಪದಗಳನ್ನು ಕೂಡ ಮಾಡಿದ್ದಾರೆ ಅಂತ. ಎಷ್ಟೋ ಜನ ಹೆಸರು ಅಂಥದ್ದಿತ್ತು ಅಂತೆಲ್ಲ ಗೊತ್ತಾಗುತ್ತದೆ. ಎಷ್ಟು ಮುಖ್ಯವಾದದ್ದು. ಮೊದಲಿಗೆ ನಿನ್ನೆ ಹೇಳಿದಂತೆ ವೃಣು ಅನ್ನುವ ಧಾತುವಿನಿಂದ ಬಂದಂಥದ್ದು. ವ್ರಿಯತೆ, ಆವರಿಸಲ್ಪಡುತ್ತದೆ, ಸುತ್ತಲ್ಪಡುತ್ತದೆ, ಆಯ್ಕೆ ಮಾಡಿಕೊಳ್ಳಲ್ಪಡುತ್ತದೆ, ನಮಗೆ ರಕ್ಷಣಾತ್ಮಕವಾದದ್ದು ಅಂತ ತೈತ್ರೇಯ ಸಂಹಿತೆಯಲ್ಲಿ, ನಿರುಕ್ತದಲ್ಲಿ, ಮನುಸ್ಮೃತಿಯಲ್ಲಿ, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಎಲ್ಲ ಬರ್ತಕ್ಕಂಥದ್ದು. ಈ ವ್ರತ ಮುಖ್ಯವಾಗಿ 2 ಬಗೆ. ಒಂದು ಆಚಾರ, ಇನ್ನೊಂದು ಪ್ರಾಯಶ್ಚಿತ್ತ ಅಂತ. ಆಚಾರವಾಗಿ ಕೆಲವು ವ್ರತ ಅಂದರೆ ಇದೊಂದು ಸದಾಚಾರ, ನಾವು ಮಾಡಬೇಕಾದದ್ದು ಅಂತ. ಮತ್ತೊಂದು ಕೆಲವು ತಪ್ಪಾಯಿತು ಅದರಿಂದ ಮಾಡುವಂಥದ್ದು ಅಂತ. ಹೀಗೆ 2 ಬಗೆಯಲ್ಲಿ ಮಾಡತಕ್ಕಂಥದ್ದು. ಉದಾಹರಣೆಗೆ ಸರ್ವ ಕರ್ಮ ಪ್ರಾಯಶ್ಚಿತ್ತವಾಗಿ ಕೆಲವೊಂದು ವ್ರತಗಳನ್ನು ಮಾಡುವಂಥದ್ದು ಉಂಟು. ಯಜ್ಞದಲ್ಲಿ ಕೂಡ ನಾವು ನೋಡ್ತೀವಿ, ಸ್ವಿಷ್ಟಕೃತ್ ಅಂತ ಒಂದು ಆಹುತಿಯನ್ನು ಕೊಡ್ತೀವಿ. ಸ್ವಿಷ್ಟಕೃತ್ ಆಹುತಿ ಕೊಡುವುದು ಎಲ್ಲ ನ್ಯೂನತಾ ಅತಿರೇಕಗಳನ್ನೆಲ್ಲವನ್ನೂ ಕೂಡ ಪೂರ್ಣ ಮಾಡುವುದಕ್ಕೆ ಅಂತಲೇ ಇರತಕ್ಕಂಥದ್ದು. ಹಾಗೆ ಪ್ರಾಯಶ್ಚಿತ್ತ ರೂಪವಾಗಿ ವ್ರತಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಅಲ್ಲಿ ಕೃಚ್ಛ್ರ ಅಂದರೆ ಉಪವಾಸ ಮಾಡುವಂಥದ್ದು, ಮತ್ತು ಮಹಾಕೃಚ್ಛ್ರ ಇನ್ನು ಹೆಚ್ಚಿನ ಉಪವಾಸ. 3 ದಿವಸದ ಉಪವಾಸ ಕೃಚ್ಛ್ರವಾದರೆ ಅದಕ್ಕಿಂತ ಹೆಚ್ಚಿನದು 7 ದಿವಸ ಎಲ್ಲ ಮಾಡತಕ್ಕಂಥದ್ದು ಮಹಾಕೃಚ್ಛ್ರ. ಸಾಂತಪನ, ಸೂರ್ಯನ ಬಿಸಿಲಿಗೆ ಮೈಯೊಡ್ಡುಕೊಳ್ತಕ್ಕಂಥದ್ದು, ಪಂಚಾಗ್ನಿಯಲ್ಲಿ ಮಾಡುವ ತಪಸ್ಸು ಇತ್ಯಾದಿಗಳೆಲ್ಲ ಸಾಂತಪನ, ಪಂಚಾಗ್ನಿ ತಪಸ್ಸು ಈ ತರಹ. ಅದಲ್ಲದೆ ಮತ್ತೊಂದು ಭೀಷ್ಮ ಪಂಚಕ ಇತ್ಯಾದಿ ಪುರಾಣಗಳಲ್ಲಿ ಆಮೇಲೆ ಕಾಣಿಸಿಕೊಳ್ತಕ್ಕಂಥದ್ದು. ಜೊತೆಗೆ ಮತ್ತೊಂದಿದೆ, ಅದು ಚಾಂದ್ರಾಯಣ, ಚಂದ್ರನ ಗತಿಗೆ ಅನುಸಾರವಾಗಿ ಮಾಡುವಂಥದ್ದು. ಶುಕ್ಲ ಪಕ್ಷದಲ್ಲಿ ಚಂದ್ರ ಬೆಳೆದಂತೆ ಒಂದೊಂದು ಹಿಡಿ ಆಹಾರವನ್ನು ಹೆಚ್ಚು ಮಾಡಿಕೊಂಡು ಹೋಗಿ ಪೂರ್ಣಿಮೆಗೆ 15 ಹಿಡಿ ಆಹಾರ, ಅದು ಬಿಟ್ಟು ಇನ್ನೇನೂ ಇಲ್ಲ. ಮತ್ತೆ ಅಮಾವಾಸ್ಯೆಯವರೆಗೂ ಕಡಿಮೆ ಕಡಿಮೆ ಮಾಡಿಕೊಂಡು ಅಮಾವಾಸ್ಯೆಯಿಂದ ಉಪವಾಸ ಮಾಡೋದು, ಆ ರೀತಿಯಾದದ್ದು ಒಂದು ಚಾಂದ್ರಾಯಣ ವ್ರತ ಅಂತ. ಈ ರೀತಿಯಾಗಿ ಮಾಡುವುದು ಪ್ರಾಯಶ್ಚಿತ್ತ ರೂಪವಾಗಿ. ಅದೇ ರೀತಿಯಾಗಿ ಪಯೋವ್ರತ ಅಂತ, ಬರೀ ಹಾಲನ್ನು ಮಾತ್ರ ಕುಡ್ಕೊಂಡಿರ್ತೀನಿ ಅಂತಕ್ಕಂಥದ್ದು, ಜಲವ್ರತ, ಹೀಗೆಲ್ಲ ಬೇರೆ ಬೇರೆಯಾದಂಥ ವ್ರತಗಳು ಬೇಕಾದಷ್ಟು ಉಂಟು. ಇವು ಪ್ರಾಯಶ್ಚಿತ್ತ ರೂಪವಾದದ್ದು ಅಂತ ಗೊತ್ತಾಗುತ್ತದೆ. ಮತ್ತು ವ್ರತಗಳನ್ನು ಕಾಲಕ್ಕೆ ಅನುಸಾರವಾಗಿ, ಸಮಯಕ್ಕೆ ಸಂಬಂಧಿಯಾಗಿ ವಿಭಾಗ ಮಾಡಿದ್ದಾರೆ. ತಿಥಿವ್ರತಗಳು ಅಂತ ಕೆಲವು. ಉದಾಹರಣೆಗೆ ಏಕಾದಶಿ ತಿಥಿ ಚಾಂದ್ರಮಾನಾನುಸಾರವಾಗಿ ಬರುವಂಥದ್ದು ಏಕಾದಶಿ ವ್ರತ, ದ್ವಾದಶಿ ವ್ರತ ಅಂತಲೂ ಅದನ್ನು ಸೇರಿಸಿಕೊಳ್ತಾರೆ. ಈ ಥರ ಮಾಡಿಕೊಳ್ತಕ್ಕಂಥದ್ದು. ಈಗ ಸಂಕಷ್ಟಹರ ಚತುರ್ಥಿ ವ್ರತ ಅಂತ ಪ್ರತಿ ತಿಂಗಳಿನ ಬಹುಲ ಅಂದರೆ ಕೃಷ್ಣ ಪಕ್ಷದ ಚತುರ್ಥಿಯಂದು ಮಾಡುವಂಥದ್ದು ಅಂತ. ಮತ್ತು ವಾಸರ ವ್ರತ ಅಂತ ವಾರವನ್ನು ಇಟ್ಟುಕೊಂಡು ಮಾಡ್ತಕ್ಕಂಥದ್ದು, ಅದು ಸೋಮವಾರದ ವ್ರತ ಅಂತ ಸಾಮಾನ್ಯ ಮಾಡುವಂಥದ್ದು, ಶನಿವಾರದ ವ್ರತ ಅಂತ ಮಾಡುವಂಥದ್ದು. ಈ ರೀತಿಯಾಗಿ ಕೆಲವರು ಮಾಡ್ತಾರೆ. ಅಂಥದ್ದನ್ನೆಲ್ಲ ವಾಸರ ವ್ರತ ಅಂತ. ಇನ್ನು ಕೆಲವು ತಿಥಿವಾಸರ ವ್ರತ ಅಂತ ಉಂಟು. ತಿಥಿ ವಾರ ಎರಡೂ ಸೇರಬೇಕು. ಸೋಮವಾರ ವ್ರತ ಅಂತ ಮಾಡ್ತೀವಿ. ಸೋಮವಾಸರ ವ್ರತ ಅಂತಂದರೆ ಅಮಾವಾಸ್ಯೆ ಸೋಮವಾರ ಎರಡೂ ಸೇರಿ ಬಂದದ್ದು ಯಾವತ್ತಿರ್ತದೆಯೋ ಅಂದು ಅಶ್ವತ್ಥವನ್ನು 108 ಬಾರಿ ಪ್ರದಕ್ಷಿಣೆ ಮಾಡಬೇಕು. 108 ವಸ್ತುಗಳನ್ನು ಪ್ರದಕ್ಷಿಣೆಯಲ್ಲಿ ಆ ಸರ್ವದಾನಕ್ಕಾಗಿ ಮೀಸಲಿಟ್ಟು ಮತ್ತೆ ಅದನ್ನು ವಿತರಣೆ ಮಾಡಬೇಕು ಅಂತ. ತುಂಬ ಭವ್ಯವಾದದ್ದು. 108 ಅಡಿಕೆಯಿಂದ ಮೊದಲುಗೊಂಡು 108 ರತ್ನಗಳವರೆಗೆ ಏನನ್ನೂ ಕೊಡಬಹುದು.
ಅವರ ಶಕ್ತಿ, ಅವರ ಇಚ್ಛೆ, ಅವರ ಮನಸ್ಸು ಇತ್ಯಾದಿಗಳು ತುಂಬ ಭವ್ಯವಾದಂಥದ್ದು. ಒಂದು ಅಶ್ವತ್ಥ ವೃಕ್ಷವನ್ನು ಪ್ರೀತಿಸುವುದರಿಂದ ದೇಹಕ್ಕೆ ಆರೋಗ್ಯವಾಗುವುದರಿಂದ ಮೊದಲುಗೊಂಡು ಎಲ್ಲ ರೀತಿಯಾದ ಹಿತವನ್ನು ಅಲ್ಲಿ ತಂದುಕೊಡ್ತಕ್ಕಂಥದ್ದು. ಅವು ಅದೃಷ್ಟ ಫಲ ಅಲ್ಲ, ದೃಷ್ಟ ಫಲವಾಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಇನ್ನು ಕೆಲವು ದಿವಸ ವ್ರತ ಅಂತ. ದಿವಸ ವ್ರತ ಅಂತಂದರೆ ಯಾವುದೋ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಬಂದಂಥದ್ದು. ಉದಾಹರಣೆಗೆ ಶ್ರಾವಣ ಶನಿವಾರದ ವ್ರತ, ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಶನಿವಾರ. ನಾನು ಸೇರಿದಂತೆ ಅನೇಕರಿಗೆ ಇಲ್ಲಿ ಜ್ಞಾಪಕ ಇರಬಹುದು, ಚಿಕ್ಕ ವಯಸ್ಸಿನಲ್ಲಿ ಶ್ರಾವಣ ಮಾಸದ ಶನಿವಾರ ಬಂದಾಗ ಅವರು ಯಾವ ಸಂಪ್ರದಾಯದ ಆಗಿರಲಿ ಹಣೆಯ ಮೇಲೆ ಶ್ರೀನಾಮವನ್ನು, ಊರ್ಧ್ವಪುಂಡ್ರಗಳನ್ನು ಇಟ್ಟುಕೊಂಡು ಎಲ್ಲ ಕಡೆಗೆ ಪುರಾಟಿಕ ಅಂತ ಏನು ಹೇಳ್ತಾರೆ, ಉಂಚವೃತ್ತಿ, ಕೆಲವರು ತಪ್ಪಾಗಿ ಉಂಚವೃತ್ತಿ ಅಂತಾರೆ, ಅದು ಉಂಚವೃತ್ತಿ, ಶಿಲೋಂಚವೃತ್ತಿ, ಅದನ್ನು ಮಾಡಬೇಕು ಅಂತ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತ ಹೇಳಿ ಭೈಕ್ಷಾಚರಣೆ ಮಾಡ್ತಕ್ಕಂಥದ್ದು. ಅಹಂಕಾರ ಖಂಡನೆಗೆ ಅದಕ್ಕಿಂತ ಒಳ್ಳೆಯ ದಾರಿ ಮತ್ಯಾವುದೂ ಇಲ್ಲ. ಮತ್ತೆ ನೋಡಿ, ಶೈವರಾಗಲಿ ಶಾಕ್ತರಾಗಲಿ ಯಾವ ರೀತಿಯಾದ ಮತಭೇದವೂ ಇಲ್ಲದೆ ಎಲ್ಲರೂ ಒಂದು ನಾರಾಯಣ ಸ್ವರೂಪರಾಗಿ ಊರ್ಧ್ವಪುಂಡ್ರ ಹಾಕಿಕೊಂಡು ಹೋಗಬೇಕು ಅನ್ನುವಂಥದ್ದು. ಕಾರ್ತಿಕ ಸೋಮವಾರದ ವ್ರತ ಆ ಬಗೆಯಲ್ಲಿ ಮಾಡ್ತಾರೆ. ಮತ್ತೆ ಅವರು ಶೈವರಾಗಲಿ ವೈಷ್ಣವರಾಗಲಿ ಯಾರಾಗಲಿ ಊರ್ಧ್ವಪುಂಡ್ರದ ಸ್ಥಾನದಲ್ಲಿ ತಿರ್ಯಕ್ ಪುಂಡ್ರವನ್ನು ಹಾಕಿಕೊಂಡು ಮಹಾದೇವನ ಆರಾಧನೆ ಮಾಡತಕ್ಕಂಥದ್ದು. ಇವೆಲ್ಲ ಆ ಒಂದು ದಿನದ ಪರಸ್ಪರ ಪ್ರೀತಿಯನ್ನು, ಪರಸ್ಪರ ಮತಪ್ರೀತಿಯನ್ನು, ಭಗವತ್ ಪ್ರೀತಿಯನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳುವುದು ಅಂತ. ಎಂ.ವಿ. ಸೀತಾರಾಮಯ್ಯನವರು ಅಂತ ದೊಡ್ಡ ಕನ್ನಡದ ವಿದ್ವಾಂಸರು, ಈ ಪಕ್ಕದಲ್ಲೇ ಇರತಕ್ಕಂಥ BM ಶ್ರೀ ಪ್ರತಿಷ್ಠಾನವನ್ನು ಕಟ್ಟಿ ಬೆಳೆಸಿದಂಥ ಪುಣ್ಯಾತ್ಮರು, ಚಿತ್ರಕಾರರು, ಮೃದಂಗವಾದಕರು ಎಲ್ಲ ಆಗಿದ್ದರು. ಅನೇಕ ಗ್ರಂಥಗಳನ್ನು, ಕಾವ್ಯಾದಿ ಗ್ರಂಥಗಳನ್ನು, ಸಂಶೋಧನಾ ಗ್ರಂಥಗಳನ್ನು ಬರೆದಂಥವರು. ಅವರು ಜನ್ಮನ ಸ್ಮಾರ್ತ ಬ್ರಾಹ್ಮಣರು. ಆದರೆ ಮಾಸ್ತಿಯವರ ಗೌರವಾರ್ಥವಾಗಿ ಮಾಸ್ತಿಯವರು ತೀರಿಕೊಂಡ ವರ್ಷ ವಾರಕ್ಕೆ ಒಂದು ದಿನ ಊರ್ಧ್ವಪುಂಡ್ರವನ್ನು ಹಾಕಿಕೊಳ್ತೀನಿ ಅಂತ. ಮಾಸ್ತಿಯವರ ಸಂಪ್ರದಾಯ, ಅವರು ಶ್ರೀವೈಷ್ಣವರು ಊರ್ಧ್ವಪುಂಡ್ರ ಹಾಕ್ಕೊಳ್ತಾ ಇದ್ರು. ಅವ್ರಿಗೆ ಯಾವ ಮುಜುಗರ ಸಂಕೋಚ ಇರಲಿಲ್ಲ. ನಮ್ಮ ಪೂತಿ ನರಸಿಂಹಾಚಾರ್ಯರಾಗಲಿ ಮಾಸ್ತಿಯವರಾಗಲಿ ಮತಲಾಂಛನಗಳನ್ನು ಲಲಾಟದಲ್ಲಿ ಧರಿಸೋದಕ್ಕೆ ಏನು ಸಂಕೋಚ ಪಡ್ತಾ ಇರಲಿಲ್ಲ. ಬೂಟಾಟಿಕೆ ಇರಲಿಲ್ಲ, ಮತಾಂಧತೆ ಮೊದಲೇ ಇರಲಿಲ್ಲ. ನಮ್ಮದಾದ ಪರಂಪರೆ ಅದು ಏನು ಅಂತ. ಮತ್ತೆ ಮಾಸ್ತಿಯವರು ಹೇಳೋರು, ಇದು ನೋಡಿ, ಇದು ಒಂದು ರೀತಿ ಇನ್ಸುಲೇಷನ್ನು ನನಗೆ ಅಂತ ಅನ್ನೋರು. ಅಂದರೆ ಈ ರೀತಿಯಾದ ನಾಮ ಲಾಂಛನ ಎಲ್ಲ ಹಾಕಿಕೊಂಡ ಮೇಲೆ ತುಂಬ ಅನಾಚಾರ ಮಾಡೋಕ್ಕಾಗೋಲ್ಲ. ಮತ್ತು ಇನ್ನೊಂದು, ತುಂಬ ಅನಾಚಾರಿಗಳು ಹತ್ತಿರ ಬರೋಲ್ಲ ಅಂತ. ಇದೆಲ್ಲ ಅಂತರಂಗದಲ್ಲಿದ್ದವರಿಗೆ ಸರಿಯಾಗುತ್ತದೆ. ಕೆಲವರು ಎಲ್ಲ ಇದ್ದೂ ಮಾಡ್ತಾರೆ, ಅದು ಬೇರೆ ಸಂಗತಿ. ಆದರೆ ಅವರ ದೊಡ್ಡವರ ದೃಷ್ಟಿ ಎಷ್ಟು ಉತ್ತಮವಾದದ್ದು ಅನ್ನೋದಕ್ಕೆ ಹೇಳಿದ್ದು. ಆಮೇಲೆ ನಕ್ಷತ್ರ ವ್ರತ ಅಂತ ಒಂದು ನಕ್ಷತ್ರ ಬಹಳ ಮುಖ್ಯವಾದದ್ದು. ಆ ರೀತಿಯಾಗಿ ಈಗ ಭರಣಿ ಶ್ರಾದ್ದ ಅನ್ನುವಂಥದ್ದು, ಶ್ರಾವಣಿ ಅನ್ನುವಂಥದ್ದು, ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಪೂರ್ಣಿಮೆಯಂದು ಶ್ರಾವಣಿ ನಕ್ಷತ್ರ, ಶ್ರವಣ ನಕ್ಷತ್ರ ಇದ್ದಾಗ ಪೂರ್ಣಿಮೆಯ ಹಿಂದೂ ಮುಂದೂ ಅದು ಕೆಲವೊಮ್ಮೆ ಪೂರ್ಣಿಮೆಯಂದೇ ಇರುತ್ತದೆ. ಆ ಶ್ರವಣ ನಕ್ಷತ್ರ ಪರ್ಯಾಪ್ತವಾಗಿದ್ದಾಗ ಋಗ್ವೇದಿಗಳು ಉಪಕರ್ಮ ಮಾಡುವುದು. ಭಾದ್ರಪದ ಮಾಸದಲ್ಲಿ ಹಸ್ತ ನಕ್ಷತ್ರವಿದ್ದಾಗ ಸಾಮವೇದಿಗಳು ಉಪಕರ್ಮ ಮಾಡಿಕೊಳ್ಳತಕ್ಕಂಥದ್ದು. ಇವೆಲ್ಲ ನಕ್ಷತ್ರ ವ್ರತಕ್ಕೆ ಸಂಬಂಧಪಟ್ಟದ್ದು. ಇನ್ನು ಕೆಲವೊಮ್ಮೆ ಇಡೀ ಮಾಸವೇ ಒಂದು ವ್ರತವಾಗುತ್ತದೆ. ಉದಾಹರಣೆಗೆ ಮಾಘ ಮಾಸ ವ್ರತ, ಧನುರ್ಮಾಸ ವ್ರತ, ಮಾರ್ಗಳಿ ವ್ರತಂ ಅಂತ ಹೇಳ್ತಾರೆ. ಯಾವ ಆ ಪುಣ್ಯಾತ್ಮಳಾದ ಆಂಡಾಳ್ ಶೂಡಿ ಕುಡ್ತ ನಾಚಿಯಾರ್ ಮಾಡಿದಂಥ ಕಾತ್ಯಾಯಿನಿ ವ್ರತದ ಸಂಕೇತವಾಗಿ ಮಾಡಿಕೊಂಡಂಥದ್ದು ನಮಗೆ ಗೊತ್ತೇ ಇದೆ. ಅದನ್ನು ಧನುರ್ಮಾಸವನ್ನು ಮಾರ್ಗಳಿ ಅಂತ ತಮಿಳಿನಲ್ಲಿ ಹೇಳ್ತಾರೆ. ಸೌರಮಾನ ಪ್ರಕಾರವಾಗಿ ಮಾಡತಕ್ಕಂಥದ್ದು. ಮಾಘ ಮಾಸ ಇಡೀ ಚಾಂದ್ರಮಾನದಲ್ಲಿ ಮಾಘ ಪುರಾಣಾದಿಗಳಲ್ಲಿ ಉಕ್ತವಾದ ರೀತಿ ಮಾಡುವುದು. ಹೀಗೆಲ್ಲ ವಿಭಾಗ ಕ್ರಮಗಳು ಉಂಟು ಅಂತ ನಮಗೆ ಗೊತ್ತಾಗುತ್ತದೆ. ಅಂದರೆ ಎಷ್ಟು ಬಗೆಯಲ್ಲಿ ಎಷ್ಟು ಥರ ಯೋಚನೆ ಮಾಡಿದ್ದಾರೆ. ನಿಮಗೆ ವೆರೈಟಿ ಅಂತಂದರೆ ನಮ್ಮ ಪರಂಪರೆ ಅಲ್ಲದೆ ಮತ್ತೇನು. ಇದು ಆ ದಿವಸದ ವಿಶಿಷ್ಟತೆಗೆ ಕಾಲಕ್ಕೆ ಸಂಬಂಧಪಟ್ಟಂತ. ಆದರೆ ಕೆಲವು ವ್ರತಗಳು ಬೆಳಗ್ಗೆ ಮಾಡುವಂಥವು, ಕೆಲವು ಸಂಜೆ ಮಾಡತಕ್ಕಂಥವು ಅಂತ ಆ ಥರವೂ ಕೂಡ ಉಂಟು. ಋಷಿಪಂಚಮಿ ಮೊದಲಾದವನ್ನೆಲ್ಲ ಬೆಳಗಿನ ಜಾವವೇ ಮಾಡಬೇಕು ಅಂತ ಉಂಟು. ಅದೇ ಕೆಲವೆಲ್ಲ ಗೋಧೂಳಿಯ ಹೊತ್ತಿನಲ್ಲಿ ಮಾಡಬೇಕಾದ ವ್ರತಗಳು ಅಂತೆಲ್ಲ ಉಂಟು. ಮಂಗಳಗೌರಿ ವ್ರತ, ಶುಕ್ರವಾರದ ಲಕ್ಷ್ಮೀ ವ್ರತ, ಸತ್ಯನಾರಾಯಣ ವ್ರತ, ಈ ಥರದ್ದನ್ನೆಲ್ಲ ಗೋಧೂಳಿ ಸಮಯದಲ್ಲಿ ಮಾಡುವುದು ಪ್ರಶಸ್ತ ಅಂತ, ಸಾಯಂಕಾಲದಲ್ಲಿ ಮಾಡಬೇಕಾದದ್ದು ಅಂತೆಲ್ಲ ಹೇಳಿದ್ದಾರೆ. ಮತ್ತೆ ನೋಡಿ, ಎಲ್ಲಕ್ಕೂ ಏಕಸೂತ್ರತೆ ಏಕಮೂಲೀಯತೆ ಇದ್ದರೆ ನಮಗೆ ಬೇಸರ ಬರುತ್ತದೆ, ಜಾಮಿತ ಬೋರ್ಡಮ್ ಆಗುತ್ತದೆ. ಒಂದಿದ್ದಂತೆ ಮತ್ತೊಂದಿಲ್ಲ ಅಂದರೆ ವೆರೈಟಿ. ಪರಮಾತ್ಮನನ್ನು ಧ್ಯಾನ ಮಾಡೋದಕ್ಕೆ ಮೊನಾಟನಿ ಬರಬಾರದು ಅಂತ ಈ ರೀತಿಯಾದ ವೆರೈಟಿಗಳು ಮಾಡಿದ್ದಾರೆ. ಇಷ್ಟು ರೂಪಗಳು, ಇಷ್ಟು ನಾಮಗಳು, ಇಷ್ಟು ಪ್ರಕಾರಗಳು, ಇಂಥ ಕಲ್ಪಗಳಿಂದಾಗಿ ವೈವಿಧ್ಯ ತಂದಾಗ ನಮಗೆ ಬೇರೊಂದು ಲೋಕಕ್ಕೆ ಹೋಗಬೇಕು ಅಂತ ಅನಿಸೋದಿಲ್ಲ.
ನಿಜವಾಗಿ ಸನಾತನ ಧರ್ಮವನ್ನು ಅರ್ಥ ಮಾಡಿಕೊಂಡವರಿಗೆ ಯಾವ ಮತಕ್ಕೂ ಮತಾಂತರಗೊಳ್ಳಬೇಕು ಅಂತ ಅನಿಸೋಲ್ಲ. ಇಲ್ಲಿಯೇ ಪರ್ಯಾಪ್ತವಾಗುವಷ್ಟು ಇದೆ. ಅಲ್ಲಿ ಏನು ಹೇಳಿದ್ದಾರೆ ಎಲ್ಲ ಇಲ್ಲೇ ಇದೆ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಸ್ತಿ ನತತ್ ಕ್ವಚಿತ್ ಎನ್ನುವ ಭಾವ ಬರುತ್ತದೆ. ಅದಕ್ಕೆ ಗೊತ್ತಾಗುತ್ತದೆ. ಮತ್ತೆ ದೇವತಾ ಸ್ವರೂಪವನ್ನು ಉದ್ದೇಶಿಸಿ ಶೈವ ವ್ರತಗಳು, ವೈಷ್ಣವ ವ್ರತಗಳು, ಶಾಕ್ತ ವ್ರತಗಳು, ಜೈನ ವ್ರತಗಳು, ಸೌರ ವ್ರತಗಳು ಮತ್ತು ಗಾಣಪತ ವ್ರತಗಳು, ಸ್ಕಾಂದ ವ್ರತಗಳು ಅಂತ ಬೇರೆ 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 ವ್ರತಗಳು ಮಾಡಿದ್ದಾರೆ. ಮತ್ತೆ ಅಲ್ಲಿ ಕೂಡ ಕೃಷ್ಣ ಸಂಬಂಧಿ, ರಾಮ ಸಂಬಂಧಿ, ಹೀಗೆ ಬೇರೆ ಬೇರೆ ಉಂಟು. ದುರ್ಗಾ ಸಂಬಂಧಿಯಾದದ್ದು, ಗೌರಿ ಸಂಬಂಧಿಯಾದದ್ದು, ಹೀಗೆಲ್ಲ ಮಾಡಿದ್ದಾರೆ. ಆಮೇಲೆ ಉದ್ದೇಶವನ್ನು ಅನುಸರಿಸಿ ನಿತ್ಯ, ನೈಮಿತ್ತಿಕ, ಕಾಮ್ಯ, ನಿತ್ಯ ಕಾಮೋಭಯ ಈ ಥರ ಮಾಡಿದ್ದಾರೆ. ಪ್ರತಿನಿತ್ಯದ ವ್ರತ. ಕೆಲವು ನಿತ್ಯ ವ್ರತವನ್ನು ಇಟ್ಟುಕೊಂಡಿರ್ತಾರೆ, ಅನುದಿನವೂ ಅದನ್ನು ಮಾಡಲೇಬೇಕು ಅಂತ. ಕೆಲವು ಪಾರಾಯಣ, ಕೆಲವು ಧ್ಯಾನ ಇತ್ಯಾದಿಗಳು. ಈಗ ರಾಮನಾಮ ರಚನೆಯ ವ್ರತ, ರಾಮನಾಮ ಲಿಪಿಕರಣ ವ್ರತ, ಆ ಥರದ್ದನ್ನು ಮಾಡ್ಕೊಳ್ತಾರೆ. ಕೆಲವರಂತೂ ಪ್ರತಿದಿನವೂ ಕೂಡ ಶಿವನಿಗೆ ರುದ್ರಾಭಿಷೇಕವನ್ನು 4 ಜಾವದಲ್ಲಿ ಮಾಡ್ತೀವಿ ಅನ್ನೋ ವ್ರತನೂ ಇಟ್ಟುಕೊಂಡಿದ್ರು ಅಂತ ಗೊತ್ತಾಗುತ್ತೆ. ತೆಲುಗಿನ ಮಹಾಕವಿ ಎರ್ರನ ಅಥವಾ ಎರ್ರ ಪ್ರೆಗ್ಗಡ ಅಂತ ಏನು ಯಾರಿದ್ದಾನೆ, ಅವನ ಗುರು ಈ ಥರ ಮಾಡ್ತಾ ಇದ್ರು ಅಂತ. ಪ್ರತಿಯಾಮ ಶಿವ ಸಮರ್ಚನ ವ್ರತ ಆತನದು ಅಂತ ಹೀಗಿರುತ್ತದೆ. ಆಮೇಲೆ ನೈಮಿತ್ತಿಕ, ಯಾವುದೋ ಒಂದು ವಿಶೇಷ ಸಂದರ್ಭಗಳಲ್ಲಿ ಮಾಡತಕ್ಕಂಥದ್ದು. ಅದು ಪ್ರತಿಪಕ್ಷದಲ್ಲಿ ಬರುವ ಅಮಾವಾಸ್ಯೆ ಇತ್ಯಾದಿಗಳನ್ನು ಒಳಗೊಂಡಂತೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಅಮಾವಾಸ್ಯಾದಿಗಳು ಉಂಟು. ಆಮೇಲೆ ಕಾಮ್ಯ, ನಮಗೇನೋ ಒಂದು ವಿಶೇಷವಾದ ಇಚ್ಛೆ ಇದೆ, ಅದಕ್ಕಾಗಿ ಮಾಡತಕ್ಕಂಥದ್ದು. ಬಹಳಷ್ಟು ವ್ರತಗಳು ಕಾಮ್ಯ ವ್ರತಗಳೇ ಆಗಿವೆ. ಮತ್ತು ಇನ್ನು ಕೆಲವು ನಿತ್ಯ ಕಾಮೋಭಯ ಅಂತ, ನಿತ್ಯವೂ ಕಾಮವೂ ಎರಡೂ ಆದಂಥದ್ದು. ಹೀಗೆಲ್ಲ ಬೇರೆ ಬೇರೆ ರೀತಿಯಾದ ವೈವಿಧ್ಯಗಳು ಇವೆ. ಉದಾಹರಣೆಗೆ ಕಾಮ್ಯಕ್ಕಾಗಿ ಸಂತಾನ ಸಪ್ತಮಿ, ಅವಿಧವಾ ನವಮಿ ಈ ಥರದ್ದೆಲ್ಲ ಉಂಟು. ಅಂದರೆ ಸುಮಂಗಲಿಯೇ ಆಗಿರಬೇಕು ಅಂತ ಮಾಡೋದಕ್ಕಾಗಿ ಇರತಕ್ಕಂಥ ಒಂದು ವ್ರತ, ಸಂತಾನಕ್ಕಾಗಿ ಮಾಡುವಂಥ ವ್ರತ, ಈ ಬಗೆಯದು. ಇನ್ನು ದಿವಸಗಳ ಸಂಖ್ಯೆ ಇಟ್ಟುಕೊಂಡು ಏಕದಿನ ಮತ್ತು ಅನೇಕ ದಿನ ಅಂತ 2 ಥರ ಮಾಡಿದ್ದಾರೆ. ಅಲ್ಲಿ ತ್ರಿರಾತ್ರ ವ್ರತ, ಸಾವಿತ್ರಿ ಮಾಡಿದಂಥ ವ್ರತ, ಪಂಚರಾತ್ರ, ನವರಾತ್ರ, ಪಕ್ಷವ್ರತ, ಮಾಸವ್ರತ, ಮಂಡಲ ವ್ರತ, ಈ ಥರ ಅಯನ ವ್ರತ, ಸಂವತ್ಸರ ವ್ರತ ಎಲ್ಲ ಉಂಟು. ಯಜ್ಞಗಳಲ್ಲಿ ಅಹೀನ ಅಂತ 12 ದಿವಸಕ್ಕೆ ಮೇಲ್ಪಟ್ಟ ಯಜ್ಞಗಳನ್ನೆಲ್ಲ ಅಹೀನಗಳು, ಸತ್ರಗಳು, ಆಮೇಲೆ ವರ್ಷದ ಆಚೆಗೆ ಬೆಳೀತಕ್ಕಂಥವು ಸತ್ರಗಳು, ಗವಾಮಯನ ಮೊದಲಾದವೆಲ್ಲ ಆ ರೀತಿಯಾಗಿ ಬೆಳಕೊಂಡು ಬಂದವು ಅಂತಂತಾರೆ. ಹಾಗೆಲ್ಲ ಇತ್ತು ಅಂತ. ಮತ್ತೆ ಈ ವ್ರತಗಳಲ್ಲಿ ತ್ರಿವಿಧವಾದ ತಪಸ್ಸು ಇರ್ತದೆ. ಶಾರೀರಿಕ, ಮಾನಸಿಕ, ವಾಚಿಕ ಅಂತ 3 ಉಂಟಲ್ಲ. ಕರ್ಣತ್ರಯಗಳ ವ್ರತವೂ ಉಂಟು. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಇತ್ಯಾದಿಯಾಗಿ ಗೀತೆಯಲ್ಲಿ ಏನು ಬಂದಿದೆ ಅಲ್ಲೆಲ್ಲ ಕಾಯಿಕ ವ್ರತ. ಮತ್ತು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚೇತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪೋಚ್ಯತೆ ಅಂತೆಲ್ಲ ಕೃಷ್ಣ ಹೇಳುವಂಥ ಏನು ಮಾತುಗಳಿವೆ ಅದು ವಾಕ್ಯಗೆ ಸಂಬಂಧಪಟ್ಟಂಥದ್ದಾಗಿ ಹೀಗೆ ಒಂದೊಂದು ಪ್ರಕಾರದಲ್ಲಿಯೂ ಬೇಕಾದಂತೆ ವ್ರತಗಳು ಇರುವಂಥದ್ದು. ವ್ರತಗಳ ಆಯಾಮ ಬೆಳಕೊಂಡಿದ್ದು ಗೊತ್ತಾಗುತ್ತದೆ. ಅಂದರೆ ಸುಮ್ಮನೆ ಏನೋ ಮಾಡುವುದಲ್ಲ, ಕರ್ಣತ್ರಯ ಶುದ್ಧಿಗಾಗಿ ಮಾಡುವಂಥದ್ದು ಅಂತ. ಮತ್ತೆ ಇಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಕೂಡ ಆಯಾಮಗಳು ಬರ್ತವೆ, ಮಾಡುವವರ ಯೋಗ್ಯತೆಗೆ ಮತ್ತು ಅವರ ಮನಸ್ಸಿಗೆ ಸಂಬಂಧಪಟ್ಟಂತೆ. ಸಾತ್ವಿಕ ವ್ರತಗಳಲ್ಲಿ ತತ್ವ ಹೆಚ್ಚು, ಆಡಂಬರ ಕಡಿಮೆ. ರಾಜಸ ವ್ರತಗಳಲ್ಲಿ ತತ್ವ ಕಡಿಮೆ, ಆಡಂಬರ ಹೆಚ್ಚು. ತಾಮಸ ವ್ರತಗಳಲ್ಲಿ ತತ್ವ ಇಲ್ಲ ಅನ್ನುವಷ್ಟು ಕಡಿಮೆ, ಆಡಂಬರ ಅಬ್ಬರ ಆಗೋ ಮಟ್ಟಕ್ಕೆ ಬರುತ್ತದೆ. ಹೀಗೆ ಉಂಟು. ಯಾವುದೂ ತಪ್ಪಲ್ಲ. ಉದಾರ ಸರ್ವ ಏವೈತೆ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದಾನಲ್ಲ, ಯಾರಿಗೇನು ಬೇಕೋ ಅದಾಗುತ್ತದೆ. ಮತ್ತು ಒಂದೇ ವ್ರತ ಪರಂಪರೆಯಲ್ಲಿ 3 ಹಂತಗಳನ್ನು ಕೂಡ ನಾವು ನೋಡ್ತೀವಿ. ನವರಾತ್ರದಲ್ಲಿ ನೋಡಿದಾಗ ದುರ್ಗಾಷ್ಟಮಿ, ಮಹಾನವಮಿಗಳಲ್ಲಿ ತಾಮಸ ರಾಜಸ ಪಾರಮ್ಯ ಇದ್ದರೆ ಅದು ವಿಜಯದಶಮಿಗೆ ಬರೋಷ್ಟೊತ್ತಿಗೆ ಸಾತ್ವಿಕದ ಕಡೆಗೆ ಬರುತ್ತದೆ. ಈ ರೀತಿಯಾಗಿರುತ್ತದೆ. ಮತ್ತು ಆಯಾ ಗುಣಗಳು ಒಂದೊಂದು ವಿಶಿಷ್ಟವಾದ ಕಾರ್ಯಕ್ಕೆ ಬೇಕೇ ಬೇಕು. ಅದಕ್ಕಾಗಿ ಈ ರೀತಿಯಾಗಿ ಕೂಡ ಉಂಟು. ಪರಮತಾತ್ಪರ್ಯ ಎಲ್ಲರೂ ಸತ್ವಾಭಿಮುಖರಾಗಬೇಕು. ಆದರೆ ಜಗತ್ತು ಒಂದೇ ರೀತಿ ಇಲ್ಲ. ತ್ರಿಗುಣಾತ್ಮಕವಾದ ಜಗತ್ತು ತನ್ನದೇ ಆದ ಈಶ್ವರ ಸಂಕಲ್ಪದ ದಾರಿಯಲ್ಲಿ ನಡೆಯುತ್ತದೆ. ಅದಕ್ಕಾಗಿ ನಾವು ಚಂಡಿ ಹಿಡಿದು ಗಲಾಟೆ ಮಾಡಿ ಪ್ರಯೋಜನವಿಲ್ಲ. ಕ್ರಮಕ್ರಮವಾಗಿ ಎಲ್ಲರೂ ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವಂಥದ್ದು ನಮ್ಮ ಪರಂಪರೆಯ ವಿಶ್ವಾಸ. ಮತ್ತು ವಿಶಿಷ್ಟ ಜನರಿಗೆ ಇರತಕ್ಕಂಥ ವ್ರತಗಳು, ಸಾರ್ವಜನಿಕರಿಗೆ ಎಲ್ಲರಿಗೂ ಇರತಕ್ಕಂಥ ವ್ರತಗಳು ಅಂತ. ಅಂದರೆ ಕೆಲವು ವ್ರತಗಳು ಕೆಲವರಿಗೆ ಅಂತ. ಉದಾಹರಣೆಗೆ ವಿದ್ಯಾವ್ರತಗಳು ಬ್ರಹ್ಮಚಾರಿಗೆ ಮಾತ್ರ ಉಂಟು. ಮತ್ತು ಉಪಕರ್ಮಾದಿಗಳು ಯಾರು ಉಪನೀತರಾದವರೋ ಅವರಿಗೆ ಮಾತ್ರ ಉಂಟು. ಇನ್ನು ವಟಸಾವಿತ್ರಿ ವ್ರತ,
ಅವಿಧವಾ ಪಂಚಮಿ ಇತ್ಯಾದಿಗಳೆಲ್ಲ ಸ್ತ್ರೀಯರಿಗೆ ಇರತಕ್ಕಂಥ ವ್ರತಗಳು. ಅದರೊಳಗೆ ವಿವಾಹಿತೆಯರಿಗೆ ಇರತಕ್ಕಂಥ ವ್ರತ. ಹಾಗಲ್ಲದೆ ಈ ಗೋದಾದೇವಿ ಮಾಡಿದಂಥ ಕಾತ್ಯಾಯಿನಿ ವ್ರತ ಅವಿವಾಹಿತೆಯರಿಗೆ ಇರತಕ್ಕಂಥದ್ದು. ರುಕ್ಮಿಣಿ ಮಾಡಿದಂಥ ಯಾವ ವ್ರತ ಉಂಟು, ಆ ರುಕ್ಮಿಣಿ ಸಂದೇಶವನ್ನು ಏನು ಕಳಿಸ್ಕೊಟ್ಲು ಅದನ್ನು ಒಂದು ಮಂಡಲ ಕಾಲ ಪಾರಾಯಣ ಮಾಡುವುದು ಅಭಿರೂಪ ಪತಿಯನ್ನು ಸಿದ್ಧಿಸಿಕೊಳ್ಳೋದಕ್ಕಾಗಿ ಅಂತ. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ತ್ವಯ್ಯಚ್ಯುತಾವಹತಿ ಚಿತ್ತಮಪತ್ರಪಮ್ಮೆ ಇತ್ಯಾದಿಯಾಗಿ ರುಕ್ಮಿಣಿಯ ಸಂದೇಶ ಯಾವುದು ಭಾಗವತದಲ್ಲಿ ಬರುತ್ತದೆ ಆ ಒಂದು ಶ್ಲೋಕಗಳನ್ನು ಹೇಳಿಕೊಂಡು ಮಾಡತಕ್ಕಂಥ ವ್ರತ ಅಂತ. ಈ ಬಗ್ಗೆಯಲ್ಲಿ ಬೇಕಾದಷ್ಟು ಪರ್ಸನ್ ಸ್ಪೆಸಿಫಿಕ್ ಆದಂಥ ವ್ರತಗಳು ಅಂತ. ಮತ್ತು ಕೆಲವು ವ್ರತಗಳಲ್ಲಿ ಇದು ನಾನು ಗಮನಿಸಿರ್ತಕ್ಕಂಥದ್ದು, ಗ್ರಂಥೋಕ್ತವಲ್ಲ, ಗಮನಿಸಿಕೊಂಡಿರುವ ಅಂಶ ಏನೆಂದರೆ, ಒಂದೊಂದು ಪರ್ವಗಳನ್ನು ಕೆಲವು ಸಮುದಾಯ ಮುನ್ನಡೆಸ್ತಾರೆ. ವೇದಾರಂಭವನ್ನು ಬ್ರಾಹ್ಮಣರು ಮುನ್ನಡೆಸ್ತಾರೆ. ಅದೇ ನವರಾತ್ರವನ್ನು ಕ್ಷತ್ರಿಯರು ಮುನ್ನಡೆಸ್ತಾರೆ. ದೀಪಾವಳಿಯನ್ನು ವೈಶ್ಯರು ಮುನ್ನಡೆಸ್ತಾರೆ. ಸಂಕ್ರಾಂತಿಯನ್ನು ಶೂದ್ರರು ಮುನ್ನಡೆಸ್ತಾರೆ ಅಂತ. ಅಲ್ಲಿ ಮುಂದೆ ಇರತಕ್ಕಂಥದ್ದು ಆ ಸಮುದಾಯ, ಅವರು ಇನ್ನು ಮಿಕ್ಕವ್ರನ್ನೆಲ್ಲ ನಡೆಸ್ತಕ್ಕಂಥದ್ದು. ಈ ರೀತಿಯಾಗಿ ಒಂದೊಂದು ವರ್ಣಕ್ಕೆ ಒಂದೊಂದು ಪರ್ವ ವಿಶೇಷವಾಗಿ ಪಾರಮ್ಯವನ್ನು ಹೊಂದಿರುವಂಥದ್ದಾಗುತ್ತದೆ. ಇನ್ನು ಕೆಲವು ಸಾರ್ವವರ್ಣಿಕವಾಗಿರ್ತವೆ. ಈಗ ಯುಗಾದಿ, ಗಣಪತಿ ಇತ್ಯಾದಿಯಾಗಿ ಎಲ್ಲರಿಗೂ ಬೇಕಾಗಿರುವಂಥದ್ದಾಗಿ ಎಲ್ಲರೂ ಎಲ್ಲ ರೀತಿಯಲ್ಲೂ ಪಾಲ್ಗೊಳ್ತಾರೆ ಅಂತ ಗೊತ್ತಾಗುತ್ತದೆ. ಮತ್ತು ಇನ್ನು ಕೆಲವು ಷೋಡಶ ಸಂಸ್ಕಾರ ಸಂಬಂಧಿಯಾಗಿರುವಂಥದ್ದನ್ನು ನೋಡ್ತೀವಿ, ವ್ರತಗಳು, ಪರ್ವಗಳು ಇತ್ಯಾದಿಯಾಗಿ. ಮತ್ತು ಇಲ್ಲಿ ಮುಖ್ಯವಾಗಿ ವ್ರತಗಳಲ್ಲೆಲ್ಲ ಆತ್ಮಗುಣ ಸಂಪನ್ನತೆ ಅದು ಬಹಳ ಮುಖ್ಯ. ಗೌತಮ ಧರ್ಮಸೂತ್ರ ಹೇಳುತ್ತದೆ, ಅಸ್ಪೃಹ, ಅಕಾರ್ಪಣ್ಯ, ಅನಾಯಾಸ, ಮಂಗಲ, ದಯ, ಕ್ಷಾಂತಿ, ಅನಸೂಯ, ಶೌಚ. ಅಂದರೆ ಯಾವುದೇ ದುರಾಶೆ ಇಲ್ಲದೆ ಇರುವುದು, ಯಾವುದೇ ಸಣ್ಣ ಬುದ್ಧಿ ಇಲ್ಲದೆ ಇರೋದು, ಮತ್ತು ಒಳಿತಾಗಲಿ ಎನ್ನುವ ಪಾಸಿಟಿವ್ ಮೈಂಡ್ ಸೆಟ್ ಅಂತೀವಲ್ಲ ಅದು ಭದ್ರಂಕರಣ ಗುಣ, ಮತ್ತು ದಯೆ ಕನಿಕರ, ಕ್ಷಾಂತಿ ಅಂದರೆ ಕ್ಷಮಾಗುಣ ತಾಳ್ಮೆಯ ಗುಣ, ಅನಸೂಯ ಹೊಟ್ಟೆ ಕಿಚ್ಚಿಲ್ಲದಿರುವಿಕೆ, ಶೌಚ ಮನಸ್ಸು ಮಾತು ಕೃತಿಗಳಲ್ಲಿ ಶುದ್ಧಿ, ಮತ್ತು ಅನಾಯಾಸ ಗುಣಗಾಡಿಕೊಂಡು ಗೋಳಾಡಿಕೊಂಡು ನವದುಕೊಂಡು ಸುಮ್ಮನೆ ನೆವಣಿಸ್ಕೊಂಡು ಮಾಡುವಂಥದ್ದಲ್ಲದೆ ಪರವಾಗಿಲ್ಲ ಅಂತ ಹಗುರವಾಗಿರೋದು. ಇಲ್ಲ ಇದು ಕಷ್ಟ ಅಂದರೆ ಯಾವ ಸಂಕೋಚವೂ ಇಲ್ಲದೆ ನನಗಿದು ಕಷ್ಟ ಆಗೋಲ್ಲ ಅಂತ ಬಿಟ್ಟು ಯಾವ ಕೊರತೆ ಇಲ್ಲದೆ ಯಾವ ಕೊರಗಿಲ್ಲದೆ ಇರತಕ್ಕಂಥದ್ದು. ಇದಾರಂಭೆ ಭವೇತ್ ಪೀಡಾ ನಿತ್ಯಂ ಅತ್ಯಂತಂ ಆತ್ಮನಃ ತದ್ವರ್ಜಯೇತ್ ಧರ್ಮಮಪಿ ಸೋನಾಯಾಸ ಪ್ರಕೀರ್ತಿತಃ ಅಂತಲೇ ಹರದತ್ತ ತನ್ನ ಉಜ್ವಲ ವ್ಯಾಖ್ಯಾನವನ್ನು ಹೀಗೆ ಆರಂಭ ಮಾಡ್ತಾರೆ. ಆ ಒಂದು ಗುಣವನ್ನು ವಿವರಿಸುವಾಗ ಅನಾಯಾಸವನ್ನು ಅಂದರೆ ಯಾವುದು ಆರಂಭದಿಂದ ಕೊನೆಯವರೆಗೂ ನಮಗೆ ಕಷ್ಟವೇ ಕೊಡುತ್ತದೆಯೋ ಅಂಥದ್ದನ್ನು ಬಿಟ್ಟೇ ಬಿಡುವುದು ಒಳ್ಳೆಯದು ಅಂತ ಆ ಥರದ್ದು ಉಂಟು. ಮತ್ತು ನಾವು ಇನ್ನು ಕೆಲವು ಪ್ರಾದೇಶಿಕವಾದ ವ್ರತಗಳನ್ನು ನಾವು ನೋಡ್ತೀವಿ. ಸಾರ್ವಜನೀನವಾದಂಥ ದೇಶೀಯವಾದಂಥ ವ್ರತಗಳನ್ನು ನಾವು ನೋಡ್ತೀವಿ. ಅಂದರೆ ಕೆಲವು ವ್ರತಗಳು ಎಲ್ಲ ಕಡೆಯಲ್ಲೂ ಇರೋದಿಲ್ಲ, ಕೆಲವು ಕಡೆ ಮಾತ್ರ ಇರ್ತವೆ. ಉದಾಹರಣೆಗೆ ನಮ್ಮ ಚಿತ್ರಾ ಪೂರ್ಣಿಮೆ ಎಂದು ಬೆಂಗಳೂರು, ಕೋಲಾರ, ಮಾಲೂರು ಈ ಥರ ಕೆಲವು ಜಾಗಗಳಲ್ಲಿ ಮಾಡುವಂತಹ ಕರಗ ಉತ್ಸವ ಇದೆಯಲ್ಲ, ಅದು ಅಪ್ಪಟ ಹಳೆ ಮೈಸೂರಿಗೆ ಹೆಚ್ಚು ಸಂಬಂಧಪಟ್ಟಂಥದ್ದು. ಅದೇ ರೀತಿ ಕಾವಡಿ ಚಿಂದು ಅಂತ ಕಾವಡಿ ಯಾವುದನ್ನು ಮಾಡ್ತಾರೆ ತಮಿಳುನಾಡಿಗೆ ಅದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಕನು ಹಬ್ಬ ಅಂತ ಅವರು ಸಂಕ್ರಾಂತಿ ಎಂದು ಮಾಡ್ತಾರೆ, ಸಂಕ್ರಾಂತಿಯ 3ನೇ ದಿವಸದಂದು ಮಾಡ್ತಾರೆ. ಆ ಕನು ಹಬ್ಬ ಕೇವಲ ತಮಿಳುನಾಡಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಬಿಹು ಅಸ್ಸಾಮಿನವರಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಬೈಸಾಖಿ ಪಂಜಾಬಿಗೆ ಹೆಚ್ಚು ಪ್ರಸಿದ್ಧವಾಗಿ ಮಿತಿಯಲ್ಲಿರ್ತಕ್ಕಂಥದ್ದು. ಗುಡಿ ಪಡ್ವ ಮಹಾರಾಷ್ಟ್ರದ ಯುಗಾದಿಯ ಕ್ರಮ, ಮತ್ತು ಬಸಂತ ಪಂಚಮಿ ಎನ್ನುವುದು ಉತ್ತರ ಭಾರತಕ್ಕೆ ಹೆಚ್ಚು ವ್ಯಾಪಕವಾಗಿರ್ತಕ್ಕಂಥದ್ದು, ಬಂಗಾಳ ಮೊದಲಾದ ಕಡೆಗೆ. ಒಂದೇ ನವರಾತ್ರವನ್ನು ಬಂಗಾಳದಲ್ಲಿ ದುರ್ಗೋತ್ಸವ ಅಂತ ಬೇರೆ ರೀತಿಯಲ್ಲಿ ಮಾಡ್ತಾರೆ, ನಮ್ಮಲ್ಲಿ ಬೇರೆ ರೀತಿ ಮಾಡ್ತಾರೆ. ಹೀಗೆ ಅವು ಒಂದೇ ಪರ್ವವನ್ನು ಬೇರೆ ಬೇರೆ ಪ್ರಕಾರದಲ್ಲಿ ಮಾಡುವಂಥದ್ದು. ಈ ಕರ್ವಾ ಚೌತ್, ನೆನ್ನೆ ನಾನು ಆ ಮಾತನ್ನು ಹೇಳಿದೆ, ಅದು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಪ್ರಚಾರದಲ್ಲಿ ಇರ್ತಕ್ಕಂಥ ಒಂದು ಸೊಗಸಾದ ಪರ್ವ. ಅದನ್ನು ಮುಂದೆ ವಿವರಿಸ್ತೀನಿ ನಾನು. ನನಗೆ ಬಹಳ ಇಷ್ಟವಾದ ಪರ್ವಗಳಲ್ಲಿ ಅದು ಒಂದು. ತುಂಬ ಸೊಗಸಿರುತ್ತದೆ. ಉತ್ತರ ಭಾರತೀಯರಲ್ಲಿ ಒಂದು ಮೆಚ್ಚಬೇಕಾದ್ದು, ನಮ್ಮಲ್ಲಿ ಮಡಿ ಪಿಶಾಚ ಜಾಸ್ತಿಯಾಗಿ ಸಂತೋಷ ಉಲ್ಲಾಸ ಕಡಿಮೆಯಾಗಿದೆ. ನೋಡಿ, ಅವರು ಹಾಡು ಕುಣಿತ ಇಟ್ಕೊಂಡು ಈಗಲೂ ಗೆದ್ದಿದ್ದಾರೆ. ನಮ್ಮಲ್ಲಿ ಅವೆಲ್ಲ ಇದ್ದದ್ದನ್ನು ಬಿಟ್ಟು ಕೆಟ್ಟಿದ್ದೀವಿ ನಾವು. ಒಬ್ಬ ಗುಜರಾತಿ ಮದುವೆ ಮಾಡಿಕೊಂಡ ಗುಜರಾತಿಯನ್ನ ಸ್ನೇಹಿತ, ಆ ಹೆಣ್ಣಿನ ಕಡೆಯವರೆಲ್ಲ ಬಂದು ಇಲ್ಲಿಯೇ ಮದುವೆ ಮಾಡಿಕೊಟ್ಟು ನೋಡಿ ನಟಿಕೆ ಮುರಿದು ಬಿಟ್ಟು ಹೋದರು. ಅಯ್ಯೋ, ನಿಮ್ಮ ದಕ್ಷಿಣ ಭಾರತೀಯರ ಮುಂಡಾ ಮೋಚ ಅಂತಂದರು ಅವರು. ಈ ಮಾತುಗಳಲ್ಲ, ಈ ಥರದ ಮಾತುಗಳನ್ನು ಏನಂದರೆ
ಈ ಥರ ಬೈಗಳು ಅವ್ರಿಗೆ ಗೊತ್ತಿಲ್ವಲ್ಲ, ಅವರು ಗುಜರಾತಿ ಭಾಷೆಯಲ್ಲಿ ಆ ಥರದ್ದು ತತ್ಸಮಾನವಾಗಿ ಬೈಕೊಂಡಿದ್ದು. ನಿಮ್ಮಲ್ಲಿ ಎಲ್ಲ ಬಂದು ಕುರ್ಜಿ ಮೇಲೆ ರಿಸೆಪ್ಷನ್ ಕೂತು ಗಂಡು ಹೆಣ್ಣಿನ ಥರ ರಿಸೆಪ್ಷನ್ ಕೂತ್ಕೊಂಡು ಊಟದ ಸಮಯಕ್ಕೆ ಸರಿಯಾಗಿ ಚಪ್ಪಲಿ ಹಾಕ್ಕೊಂಡು ಹೋಗಿ ಊಟ ಮಾಡಿ ಬರ್ತಾರೆ. ಒಂದು ಹಾಡಿಲ್ಲ, ಒಂದು ಕುಣಿತ ಇಲ್ಲ, ಒಂದು ಸೊಗಸಿಲ್ಲ, ಪಾರ್ಟಿಸಿಪೇಷನ್ನೇ ಇಲ್ಲ, ಭಾಗಗ್ರಹಣವೇ ಇಲ್ಲ. ಅದಿಲ್ಲದಿದ್ದರೆ ಹೇಗೆ ಅಂತ. ಏನೋ ಒಂದು ಸಿನಿಮಾಗೆ ಬಂದವರಂತೆ ಮದುವೆ ಮನೆಗೆ ಬಂದರೆ ಏನುಂಟು? ಇಟ್ಸ್ ಪ್ಯಾಸಿವ್ ಎಂಜಾಯ್ಮೆಂಟ್, ಆಕ್ಟಿವ್ ಎಂಜಾಯ್ಮೆಂಟ್ ಬೇಕು ಅಂತ ಆ ರೀತಿಯಾಗಿ ಅವರು ಮಾಡ್ಕೊಂಡಿದ್ದಾರೆ. ಹೀಗೆ ಅಲ್ಲಿ ಪ್ರಾದೇಶಿಕವಾದಂಥ ಎಷ್ಟೋ ವ್ರತಗಳು, ಹಬ್ಬಗಳು ಅಲ್ಲಿ ಉಂಟು. ನಮ್ಮಲ್ಲಿ ಕೂಡ ಆ ರೀತಿಯಾದದ್ದು ಉಂಟು. ಈಗ ಕಾರ ಹುಣ್ಣಿಮೆ ಅಂತ ನಮ್ಮ ಕರಾವಳಿಯ ಮಲೆನಾಡಿನ ಕಡೆ ಮಾಡ್ತಕ್ಕಂಥದ್ದು, ಸೀಗಿ ಹುಣ್ಣಿಮೆ ಅಂತಕ್ಕಂಥದ್ದು, ಸಣ್ಣ ಸೋಮವಾರ ಅಂತಕ್ಕಂಥದ್ದು, ಈ ಥರದ್ದು ಎಷ್ಟೊಂದು ಉತ್ತರ ಕರ್ನಾಟಕದಲ್ಲೆಲ್ಲ ಇರತಕ್ಕಂಥದ್ದು ನೋಡ್ತೀವಿ. ಒಂದೊಂದು ಪೂರ್ಣಿಮೆಗೂ ಒಂದೊಂದು ಅಮಾವಾಸ್ಯೆಗೂ ಒಂದೊಂದು ಹೆಸರಿದೆ. ಪ್ರಾದೇಶಿಕವಾಗಿ ಆ ಥರದ್ದೆಲ್ಲ ಉಂಟು. ಇವನ್ನ ಅಥವಾ ವಿಷು ಅಂತ ಹೇಳ್ತಕ್ಕಂಥದ್ದು ಕೇರಳದಲ್ಲಿ, ಅಥವಾ ಓಣಂ ಅಂತ ಹೇಳುವಂಥದ್ದು, ಇವೆಲ್ಲ ಕೂಡ ಅಲ್ಲಿಗೆ ಬೆಳಕೊಂಡು ಬಂದಿರತಕ್ಕಂಥದ್ದು. ಅದನ್ನು ಕೂಡ ಗೌರವಿಸ್ತೀವಿ. ಅದಲ್ಲದೆ ಪೂಜಿಸುವ ದೈವ ಪ್ರತೀಕಗಳು ಬೇರೆ 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 ಇರ್ತವೆ. ಶಿಲಾರೂಪದಲ್ಲಿ ನೋಡಿ, ಶಾಲಗ್ರಾಮವಾಗಿ, ಬಾಣಲಿಂಗವಾಗಿ, ಶೋಣಭದ್ರ ಪಾಷಾಣವಾಗಿ, ಅಂಬಿಕಾಶಿಲೆಯಾಗಿ, ಸ್ಫಟಿಕವಾಗಿ ಎಲ್ಲ ಪೂಜೆ ಮಾಡ್ತೀವಿ. ಶಾಲಗ್ರಾಮದಲ್ಲಿ ಮಹಾವಿಷ್ಣು, ಇನ್ನು ಬಾಣಲಿಂಗದಲ್ಲಿ ಪರಮೇಶ್ವರ, ಯಮುನಾ ನದಿಯಲ್ಲಿ, ನರ್ಮದಾ ನದಿಯಲ್ಲಿ ಸಿಗತಕ್ಕಂಥ ಆ ಶಿಲೆ ಅದು ಶಿವಲಿಂಗ ಪ್ರತೀಕ, ಬೆಳ್ಳಗಿರ್ತಕ್ಕಂಥದ್ದು. ಶಾಲಗ್ರಾಮ ಗಂಡಕಿ ನದಿಯ ಆ ಒಂದು ದಿವ್ಯ ಶಿಲೆ. ಮತ್ತು ಶೋಣಭದ್ರ ಪಾಷಾಣ ಶೋಣ ನದಿಯಲ್ಲಿ, ಶೋಣ ನದ ಅಂತಲೂ ಹೇಳ್ತೀವಿ, ಅದು ಗಂಗೆಯ ಉಪನದಿ, ಉತ್ತರ ಭಾರತದ ಬಿಹಾರ್ನಲ್ಲಿ ಸಿಗತಕ್ಕಂಥದ್ದು, ಪೂರ್ವ ಭಾರತ ಅಂತ ಹೇಳ್ಬೋದು ಅಲ್ಲಿ. ಮತ್ತು ಸ್ಫಟಿಕ ನಮ್ಮ ಪಶ್ಚಿಮ ಭಾರತದಲ್ಲಿ ಸರಸ್ವತಿಯಲ್ಲಿ ಹರಿತಾ ಇದ್ದಳು, ಆ ಕಡೆಗೆ ಸಿಗತಕ್ಕಂಥದ್ದು ರಾಜಸ್ಥಾನದ ಕಡೆ, ಸೂರ್ಯ ಆದಿತ್ಯನ ಪ್ರತೀಕವಾಗಿ. ಇನ್ನು ಅಂಬಿಕಾಶಿಲೆ ಸುವರ್ಣಮುಖರಿ ಅಂತ ಯಾವ ಪ್ರಸಿದ್ಧ ಕ್ಷೇತ್ರ ಕಾಳಹಸ್ತಿಯಲ್ಲಿ ಹರಿಯುವ ನದಿ, ಅಲ್ಲಿ ಸಿಗುವ ಬಂಗಾರದ ಬಣ್ಣದ ಶಿಲೆ ದೇವಿಯ ಪ್ರತೀಕವಾಗಿ ಅದನ್ನು ಬಳಸ್ತೀವಿ. ಹೀಗೆ ಶಿಲೆಗಳನ್ನು ಅಂದರೆ ಪ್ರತೀಕ ರೂಪದಲ್ಲಿ ಆರಾಧನೆ ಮಾಡ್ತೀವಿ. ಮತ್ತು ಮೂರ್ತಿಗಳಾಗಿ ಆರಾಧನೆ ಮಾಡ್ತೀವಿ ಪ್ರತಿಮಾ ರೂಪದಲ್ಲಿ. ಅಂದರೆ ಆ್ಯಸ್ ಎ ಸಿಂಬಲ್ ಆ್ಯಂಡ್ ಆ್ಯಸ್ ಎನ್ ಐಕಾನ್ ಎರಡೂ ರೀತಿಯಲ್ಲಿ ಉಂಟು. ಅದರಲ್ಲಿ ಮಣ್ಣಿಂದ ಮಾಡಿದ್ದು ಮೃತ್ತಿಕಾ ಶಿಲ್ಪ ಮತ್ತು ದಾರು ಶಿಲ್ಪ, ಸುಧಾ ಶಿಲ್ಪ, ಸುಧಾ ಅಂದರೆ ಗಾರೆಯಲ್ಲಿ ಸ್ಟಕ್ಕೋ ಅಂತೀವಲ್ಲ, ಅದರೊಳಗೆ ಶ್ರೀರಂಗದ ರಂಗನಾಥ ಸ್ವಾಮಿಯೇ ಸುಧಾಮಯ ಮೂರ್ತಿ, ಗಾರೆಯ ಮೂರ್ತಿ. ಮತ್ತು ಪಿಷ್ಟ, ಹಿಟ್ಟಿನಿಂದ ಮಾಡಿರ್ತಕ್ಕಂಥದ್ದು. ಲೋಹ, ಆ ಲೋಹದಲ್ಲಿ ತಾಮ್ರ, ಹಿತ್ತಾಳೆ, ಕಾಂಸ್ಯ ಅಂತೆಲ್ಲ ಆರಂಭ ಮಾಡಿಕೊಂಡು ಬೆಳ್ಳಿ, ಬಂಗಾರ, ನವರತ್ನ ಖಚಿತವಾದದವರಿಗೆ ಬೇಕಾದಷ್ಟು ಉಂಟು. ಅದಲ್ಲದೆ ದಿವ್ಯ ಮಣಿಗಳಿಂದಲೇ ಮಾಡಿದ್ದು ಮರಕತ ಶಿವಲಿಂಗ ಅಂತಂತೀವಿ. ಅಥವಾ ನಮ್ಮ ಗಣಪತಿ ಇತ್ಯಾದಿಗಳನ್ನೆಲ್ಲ ಕೆಂಪಾಗಿ ಸಿಂಧೂರ ರೂಪದಲ್ಲಿ ತೋರಬೇಕು ಅಂಥೇಳಿ ಹವಳದಲ್ಲೇ ಕೆತ್ತತಕ್ಕಂಥದ್ದು, ಹೀಗೆಲ್ಲ ಬೇಕಾದಷ್ಟು ಉಂಟು. ಆ ಥರದ್ದೆಲ್ಲ ಮಾಡ್ತಾರೆ. ಆಮೇಲೆ ಪ್ರತೀಕ ರೂಪವಾಗಿ ಮಾಡುವಾಗ ಪಿಳ್ಳಾರಿ, ಸಗಣಿಯಲ್ಲಿ ಮಾಡುವಂಥದ್ದಿರ್ಬೋದು. ಅರಿಶಿಣದ ಗೌರಿ ಅಂತ ತ್ಯಾಗರಾಜರ ರಾಮ ಪಂಚಾಯತನವನ್ನು ಅವರ ಅಣ್ಣ ಜಪೇಶಂ ನೀರಿಗೆ ಎಸೆದು ಬಿಟ್ಟಾಗ ಅವರ ಹೆಂಡತಿ ಅರಿಶಿಣದ ಗೌರಿ ರೂಪದಲ್ಲಿ ಮಾಡಿಟ್ಟುಕೊಂಡಿದ್ದು ಸೀತಾರಾಮರ ಸನ್ನಿಧಿಯನ್ನು ತಾನು ಕಾಪಾಡಿಕೊಂಡಿದ್ದು ಅಂತೆಲ್ಲ ನಾವು ಓದಿದ್ದೀವಲ್ಲ, ಆ ತರಹ. ಮತ್ತು ಕಲಶ ರೂಪದಲ್ಲಿ, ಕೂರ್ಚ ರೂಪದಲ್ಲಿ, ಸ್ಥಂಡಿಲ ರೂಪದಲ್ಲಿ, ಮಂಡಲ ರೂಪದಲ್ಲಿ, ಯಂತ್ರ ಚಕ್ರ ರೂಪದಲ್ಲಿ, ಅಲ್ಲಿ ಮತ್ತೆ ಭೂಪ್ರಸ್ತರ, ಕೂರ್ಮಪೃಷ್ಠ, ಅರ್ಧಮೇರು, ಮೇರು, ಕೈಲಾಸ ಪ್ರಸ್ತಾರ, ಈ ರೀತಿಯಾಗಿ ಬೇರೆ ಬೇರೆ ಉಂಟು. ತಲೆ ಕೆಡುವಷ್ಟು ವೆರೈಟಿ ಇದೆ. ಎಲ್ಲರಿಗೂ ಎಲ್ಲ ಬೇಕಿಲ್ಲ, ಅದೇ ದೊಡ್ಡ ಸೌಭಾಗ್ಯ. ಲೈಬ್ರರಿಲಿರೋ ಪುಸ್ತಕ ಎಲ್ಲರೂ ಓದಬೇಕಿಲ್ಲ, ಮಾಲಲ್ಲಿರೋ ವಸ್ತುಗಳೆಲ್ಲರೂ ಕೊಳ್ಳಬೇಕಿಲ್ಲ, ಹೋಟೆಲಲ್ಲಿರೋ ಪದಾರ್ಥ ಎಲ್ಲರೂ ತಿನ್ನಬೇಕಿಲ್ಲ ಅಷ್ಟೆ. ಅಂದರೆ ಒಂದು ಜ್ಞಾನ ಸಾಮಾನ್ಯವಾಗಿ ಇದ್ದರೆ ಸರಿ ಅನ್ನುವಂಥದ್ದು. ಬೀಜಾಕ್ಷರ ರೂಪವಾಗಿ, ಮಂತ್ರ ರೂಪವಾಗಿ, ಹೀಗೆ ಬೇರೆ ಬೇರೆ ರೂಪವಾಗಿ ಭಗವಂತನ ಆರಾಧನೆ ಮಾಡ್ತೀವಿ. ಮತ್ತು ನಿಸರ್ಗ ಭಾಗಗಳಾಗಿ ವೃಕ್ಷ, ಗಿರಿ, ನದಿ, ಸಮುದ್ರ, ತಟಾಕ, ಸ್ಥಳ, ಈ ಥರ ಬೇರೆ ಬೇರೆ ಬಗೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಅಗ್ನಿಮುಖದಲ್ಲಿ ಮಾಡುವುದು. ಇನ್ನು ಪ್ರಾಣಿಗಳ ರೂಪದಲ್ಲಿ ಗೋವಾಗಿ, ವೃಷಭವಾಗಿ, ಧೇನುವಾಗಿ, ಗಜವಾಗಿ, ಅಶ್ವವಾಗಿ, ಶುನಕವಾಗಿ, ಗರುಡ, ಕಾಕ, ಮಯೂರ, ಸರ್ಪ, ರಾಸಭ, ಕತ್ತೆ. ಶೀತಾಲಾದೇವಿ ಅಂತ ಒಂದು ಈ ಸಿಡುಬಿನ ದೇವತೆ ಬಂಗಾಳದಲ್ಲಿ. ಆ ಶೀತಾಲಾದೇವಿಯ ಪೂಜೆ ಮಾಡಬೇಕು ಅಂತಂದರೆ ಆಕೆಗೆ ಪ್ರಿಯವಾದ ಒಂದು ಪ್ರಾಣಿ ಕತ್ತೆ ಆಗಿದ್ದರಿಂದ ಕತ್ತೆಯ ಪೂಜೆಯನ್ನು ಮಾಡ್ತಾರೆ ಅಲ್ಲಿ. ಮನಸಾ ಅಥವಾ ಮಾನಸಾದೇವಿಯ ಆರಾಧನೆ. ಅವಳು ಶಿವನ ಮಗಳು, ಸರ್ಪಾಧಿರಾಜ್ಞಿ ಅಂತ ಉಂಟು. ಬಂಗಾಳ ಆ ಕಡೆಯೆಲ್ಲ ಪ್ರಸಿದ್ಧಿ ಉಂಟು. ಪುರಾಣಗಳಲ್ಲಿ ಯಥೇಷ್ಟವಾಗಿ ಬರುತ್ತದೆ. ಹರಿದ್ವಾರದಂಥ ಕಡೆ ಕೂಡ ಮಾನಸಾದೇವಿ ದೇವಾಲಯ ಅಂತ ಉಂಟು. ಆಕೆಯ ಆರಾಧನೆಯನ್ನು ಹೀಗೆ ಸರ್ಪರೂಪದಲ್ಲಿ ಮಾಡ್ತಾರೆ.
ನಮಗೆಲ್ಲ ಗೊತ್ತಿರುವಂತೆ ಲಕ್ಷ್ಮೀ ವಾಹನ ಗಜ, ಗಜಲಕ್ಷ್ಮಿ ಅಂತಲೇ ಹೇಳ್ತೀವಿ. ಆದರೆ ಬಂಗಾಳದಲ್ಲಿ ಲಕ್ಷ್ಮಿ ಗೂಬೆ ಮೇಲೆ ಕೂತ್ಕೊಂಡು ಬರೋದು. ಅಷ್ಟೇಕೆ ಗುಜರಾತ್ ಆ ಕಡೆಯಿಂದ ಪ್ರಸಿದ್ಧವಾಗಿ ಬಂದಂಥದ್ದು ಸಂತೋಷಿಮ. ಆಕೆ ಗಣಪತಿಯ ಪುತ್ರಿ ಅಂತ. ಅಮ್ಮ ಯಾರು ಅಂತ ನಮಗಿನ್ನೂ ಗೊತ್ತಿಲ್ಲ. ಸಂತೋಷಿಮ ವಾಹನ ಗೂಬೆ, ಉಲೂಕ ವಾಹನಿ ಅಂತ. ಅಂದರೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಪೂಜನೀಯವಾದವು ಅನ್ನೋದ್ರೊಳಗೆ ನಮಗೆ ಯಾವ ವಿಪ್ರತಿಪತ್ತಿ ಇಲ್ಲ ಅಂತ. ಹೀಗೆ ಮಾಡೋದ್ರಿಂದ ದ್ವೇಷ ತಾನಾಗಿ ಎಲ್ಲಿ ಬರೋಕ್ಕೆ ಸಾಧ್ಯ? ಹಾಗಾಗಿ ಕೋ ಮೋಹ ಕಶೋಕ ಏಕತ್ವ ಅನುಪಶ್ಯತಃ ಅನ್ನುವ ಈಶಾವಾಸ್ಯದ ಮಾತು ಇಲ್ಲಿ ಅನ್ವಿತವಾಗುತ್ತದೆ. ಹಾಗಲ್ಲದೆ ಬೇರೆ ಕಡೆ ಆದರೆ, ಬೇರೆ ಮತಗಳಲ್ಲಿ ಇದು ಬೇಡ ಅದು ಬೇಡ, ಇಲ್ಲಿ ದೇವರಿಲ್ಲ ಅಲ್ಲಿ ದೇವರಿಲ್ಲ, ಎಲ್ಲ ಹಿರಣ್ಯಕಶಿಪುನಂತೇನೆ. ಇಲ್ಲಿದಾನ ಇಲ್ಲ, ಹಿರಣ್ಯಕಶಿಪು ಇದಾನ ಅಂತ ಕೇಳ್ದ. ಇವರು ಇನ್ನೂ ಅತಿ ಹಿರಣ್ಯಕಶಿಪುಗಳು, ದೂರನೇ ಮಾಡಿಬಿಡ್ತಾರೆ, ಇಲ್ಲವೇ ಇಲ್ಲ ಅಂತ. ಸನಾತನ ಧರ್ಮದ ಪರಂಪರೆ ಹಾಗಲ್ಲ. ತ್ವಯಿಮಯಿ ಸರ್ವಂ ವಿಷ್ಣು, ಎಲ್ಲ ಕಡೆಯಲ್ಲೂ ಇರ್ತಕ್ಕಂಥವನು ಪರಮಾತ್ಮನೇ. ವ್ಯಾಪ್ನೋತೀತಿ ವಿಷ್ಣು ಅಂತ. ತ್ವಯಿಮಯಿ ಸರ್ವತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿಕೆ ತ್ವಯಿ ಮೈ ಅಸಹಿಷ್ಣು ಅಂತಂದ್ರಲ್ಲ ಆಚಾರ್ಯರು. ಹಾಗೆ ಬರ್ತಕ್ಕಂಥದ್ದು ನಮಗಿಲ್ಲಿ ಕಾಣತಕ್ಕಂಥ ಸ್ವಾರಸ್ಯ. ಆಮೇಲೆ ನಾವು ನೋಡುವ ಮತ್ತೊಂದು ಸ್ವಾರಸ್ಯ ಏನೆಂದರೆ, ಈ ಹಬ್ಬಗಳಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟ ಹಬ್ಬಗಳು ತುಂಬ ನಿಕಟವಾದವು. ನಾನು ಮೊದಲೇ ಹೇಳಿದೆ, ಅಲ್ಲಿ ದೇವತಾ ಸಮುದ್ದಿಷ್ಟವಾದಂಥ ಹಬ್ಬಗಳು. ಗಣಪತಿಯ ವ್ರತ ಇರಬಹುದು, ಮತ್ತು ಗೌರಿಯ ವ್ರತ, ಮಹಾಶಿವರಾತ್ರಿ ವ್ರತ, ಮಾಸಶಿವರಾತ್ರಿ, ಹೀಗೆಲ್ಲ ಬೇಕಾದಷ್ಟು ಉಂಟು ದೇವತಾ ಸಂಬಂಧಿಯಾದದ್ದು. ಹಾಗಲ್ಲದೆ ವಿಶಿಷ್ಟ ದೇವತೆಯ ಅವತಾರ ಸಂಬಂಧಿಯಾದದ್ದು ಉಂಟು. ಅದು ಮಹಾವಿಷ್ಣುವಿಗೆ ಪ್ರಸಿದ್ಧಿ. ಮತ್ಸ್ಯಾವತಾರವನ್ನು ಯುಗಾದಿ ಎಂದು ಅಂತೂ ಕೂಡ ಹೇಳ್ತಾರೆ. ಅಲ್ಲಿಂದ ಮೊದಲುಗೊಂಡು ಕಲ್ಕಿಯ ಅವತಾರದವರೆಗೆ ಎಲ್ಲವನ್ನ ಹೇಳ್ಕೊಂಡು ಬಂದಿದ್ದಾರೆ. ಪ್ರಸಿದ್ಧವಾಗಿ ನಾವು ಆರಾಧನೆ ಮಾಡತಕ್ಕಂಥದ್ದು ಕೃಷ್ಣಾವತಾರ, ಕೃಷ್ಣ ಜನ್ಮಾಷ್ಟಮಿ ಅಂತ, ರಾಮಾವತಾರ, ಶ್ರೀರಾಮನವಮಿ ಅಂತ ಮಾಡಿಕೊಂಡು ಬಂದಿದ್ದೀವಿ. ಹಾಗಲ್ಲದೆ ಪರಶುರಾಮ ಅವತಾರ, ನರಸಿಂಹ ಜಯಂತಿ, ಮತ್ತು ಒಂದೊಂದಕ್ಕೂ ಒಂದೊಂದು ಸ್ವಾರಸ್ಯ ಇದೆ. ನರಸಿಂಹ ಉಗ್ರ ಕೋಪ. ಹಾಗಾಗಿ ನರಸಿಂಹ ಜಯಂತಿ ಮಾಡುವಾಗ ವೈಶಾಖ ಶುದ್ಧ ಚತುರ್ದಶಿ ಎಂದು ಮಾಡುವಂಥ ನರಸಿಂಹ ವ್ರತದಲ್ಲಿ ಪಾನಕವನ್ನು ಕೊಟ್ಟು ಬೀಸಣಿಗೆಯನ್ನು ಕೊಟ್ಟು ಬಂದವರಲ್ಲಿ ಇರ್ತಕ್ಕಂಥ ನರಸಿಂಹನನ್ನು ಉಪಶಾಂತಿ ಮಾಡುವುದು ಅಂತ. ಅಂದರೆ ನಾದೇವೋ ದೇವಮರ್ಚೆಯತ್, ನಾನು ದೇವರಲ್ಲದೆ ದೇವರನ್ನ ಅರ್ಚನೆ ಮಾಡುವಂತಿಲ್ಲ, ಬಂದವರನ್ನ ದೇವರಾಗಿ ನೋಡಬೇಕು ಅಂತ ಉಂಟು. ಬಂದವರು ನರಸಿಂಹ ಸ್ವರೂಪಿಗಳು ಅಂತ ಅವರಿಗೆ ತಂಪಾಗಲಿ ಅಂತ ಪಾನಕವನ್ನು ಕೊಟ್ಟು, ಆಂಧ್ರದಲ್ಲಿ ಪಾನಕಾಲ ನರಸಿಂಹಸ್ವಾಮಿ ಪ್ರಸಿದ್ಧ ಅಲ್ಲವೇ, ಪಾನಕ, ಕೋಸಂಬರಿ ಇತ್ಯಾದಿ ಹಸಿ ಪದಾರ್ಥಗಳನ್ನು ಕೊಟ್ಟು ಬೀಸಣಿಗೆಯನ್ನು ಬೀಸಿ ಚಂದನ ಹಚ್ಚಿ ತಂಪು ಮಾಡತಕ್ಕಂಥದ್ದು ಅಂತ. ಆ ಕಲ್ಪನೆಯೇ ತುಂಬ ಮನೋಹರವಾದಂಥದ್ದು. ಇದನ್ನೆಲ್ಲ ಯಾರು ನಿರ್ಮಾಣ ಮಾಡಿದ್ರೋ, ಯಾವಾಗ ನಿರ್ಮಾಣ ಮಾಡಿದ್ರೋ, ಒಂದು ದಿವಸ, ಒಂದು ವರ್ಷ, 100 ಶತಮಾನಗಳಲ್ಲಾಗಿದ್ದು ಸಹಸ್ರಮಾನಗಳಿಂದ ಬೆಳೆದಿವೆ. ಎಷ್ಟು ಸಂಸ್ಕಾರ ಸಂಪನ್ನತೆಯಿಂದ ಬೆಳೆದಿದೆ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಿಂದ ದರ್ ಸೋ ವೆಲ್ ಡಿಸೈನ್ಡ್ ಆ್ಯಂಡ್ ಫ್ಯಾಷನ್ಡ್. ನಾವು ಏರ್ಪೇರ್ ಮಾಡಿದ್ರೆ ಚೆನ್ನಾಗಿರೋಲ್ಲ, ಆ ಮಟ್ಟಕ್ಕೆ ಪರಿಪೂರ್ಣವಾಗಿವೆ. ಈ ಕಲ್ಯಾಣಿ ರಾಗವನ್ನು ಯಾರಾದರೂ ರಿಪೇರಿ ಮಾಡಿ ಇಂಪು ಮಾಡೋದಕ್ಕೆ ಸಾಧ್ಯವಾ? ಆಗೋಲ್ಲ. ಇನ್ನೇನು ದೋಸೆನ, ಉದ್ದಿನ ವಡೆಯನ್ನ, ಒಳ್ಳೆ ಪೊಂಗಲನ್ನು, ವಾಂಗಿಬಾತನ್ನು ಏನಾದರೂ ಬದಲಾಯಿಸೋಕೆ ಸಾಧ್ಯವೇ? ಬೇಡ ಬೇಡ, ಮಾಡೋಕ್ಕಾಗೋದಿಲ್ಲ. ಇದು ಸ್ವಯಂ ಸಿದ್ಧಿಯನ್ನು, ಪರಿಪೂರ್ಣತೆಯನ್ನು ಪಡ್ಕೊಂಡಿವೆ. ಯಾರೂ ಏನೂ ಹಾನಿ ಮಾಡಬೇಕಾಗಿಲ್ಲ. ಒಂದು ವಸಂತ ತಿಲಕವನ್ನು, ಒಂದು ಶಾರ್ದೂಲ ಕ್ರೀಡಿತವನ್ನು ರಿಪೇರಿ ಮಾಡೋಕ್ಕೆ ಸಾಧ್ಯವ? ಗಂಗೆಯಂ ಬೇರೊಂದು ಪಾಂಗ್ಯನಿಂ ಪರಿದುಬಾರೆಂದು ಆಣತಿಪೆಯ ಅಂತಂತಾರಲ್ಲ DVG, ಆಗೋಲ್ಲ. ಅದು ಹಾಗೇ ಇರಬೇಕು. ಆ ರೀತಿ ಪರ್ಫೆಕ್ಷನ್ ಪಡ್ಕೊಂಡಿವೆ. ಅದನ್ನು ರಾಮಚಂದ್ರನಂಥ ಸಂಶೋಧಕರು, ವಿಜ್ಞಾನಿಗಳು ಹೇಳ್ತಾರೆ, ಕೆಲವು ಆಕಾರ, ಕೆಲವು ರೂಪ, ಕೆಲವು ವಿಶಿಷ್ಟತೆಗಳು ಮನುಷ್ಯರಿಗೆ ಇಷ್ಟವಾಗುವುದರ ಹಿಂದೆ ಇಡೀ ಮಾನವ ಸ್ವಭಾವದಲ್ಲಿಯೇ ಇರತಕ್ಕಂಥ ಒಂದು ರಾಚನಿಕ ಕ್ರಮ, ಆ ಪ್ರತ್ಯಭಿಜ್ಞಾನ ಕ್ರಮ ಮುಖ್ಯವಾಗಿ ಬೆಳೆದಿದೆ. ನಾವೆಲ್ಲ ತೀರ್ಮಾನ ಮಾಡೋದು ನಮ್ಮ ಕೈ ಮೀರಿದ ನಮ್ಮ ಜೀನ್ಸ್ ಒಳಗೆ ಇರತಕ್ಕಂಥದ್ದು. ಇಟ್ಸ್ ಇನ್ ದಿ ಹ್ಯೂಮನ್ ರೇಸ್ ಅಂತಂತಾರೆ. ಹೀಗಾಗಿ ನಾವು ಅವುಗಳನ್ನು ಗುರುತಿಸಿಕೊಂಡು ಗೌರವಿಸಬಹುದಷ್ಟೇ ಅಂತ ಗೊತ್ತಾಗುತ್ತದೆ. ಹಾಗೆ ದಶಾವತಾರದ್ದು ಮತ್ತು ಇನ್ನು ಕೆಲವು ಋಷಿ ಮುನಿಗಳ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ. ದೊಡ್ಡವರು ಬದುಕಿದ್ದಾಗ ವರ್ಧಂತಿ, ಅವರು ದೇಹ ಅಳಿದಾಗ ಅದನ್ನು ಜಯಂತಿ ಅಂತ ಸಂಪ್ರದಾಯ ಅಂತ ರಂಗಪ್ರಿಯ ಸ್ವಾಮಿಗಳು ಅದರ ಸ್ವಾರಸ್ಯವನ್ನು ಹೇಳ್ತಾರೆ. ಇಲ್ಲಿ ನಾವು ಎಲ್ಲ ದೊಡ್ಡ ದೊಡ್ಡ ಋಷಿಗಳದ್ದು, ಮಹಾಮಹನೀಯರದು ನೋಡ್ತೀವಿ, ಮಹಾಮಹಿಳೆಯರದು ನೋಡ್ತೀವಿ. ವ್ಯಾಸ ಪೂರ್ಣಿಮೆ ಇರಬಹುದು, ವಾಲ್ಮೀಕಿ ಜಯಂತಿ, ಇಂಥದ್ದೆಲ್ಲ ಪ್ರಸಿದ್ಧವಾದದ್ದು, ಯಾಜ್ಞವಲ್ಕ ಜಯಂತಿ, ಈ ಥರದ್ದು ಉಂಟು. ಅದಲ್ಲದೆ ಕವಿಗಳದು ಮತ್ತು ರಾಷ್ಟ್ರ ಪುರುಷರದು ಎಲ್ಲ ಉಂಟು.
ಕಾಳಿದಾಸ ಜಯಂತಿ ಅನ್ನುವಂಥದ್ದೆಲ್ಲ ಅದಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ಗುರುನಾನಕ್ ಜಯಂತಿ, ಈ ಥರದ್ದೆಲ್ಲ ಆಚಾರ್ಯ ಪುರುಷರದ್ದು ಶಂಕರ ಜಯಂತಿ, ರಾಮಾನುಜರ ತಿರುನಕ್ಷತ್ರ ಮತ್ತು ಮಧ್ವರ ಆರಾಧನೆಯನ್ನು ಮಧ್ವ ನವಮಿ ಅಂತ ಮಾಡ್ತಕ್ಕಂಥದ್ದು, ಮಧ್ವ ಜಯಂತಿ ಬೇರೆ ಉಂಟು. ಹೀಗೆಲ್ಲ ಬೇಕಾದಂತೆ ಉಂಟು, ಮಾಡ್ತಾರೆ, ಅದೆಲ್ಲ ಬೇರೆ ಉಂಟು. ಆಮೇಲೆ ನಾವು ನೋಡುವಂಥದ್ದು ಒಂದು ಮಹಾ ಸಾಮುದಾಯಿಕವಾದದ್ದು, ಮಹಾ ಕುಂಭಮೇಳ. ಈ ರೀತಿಯಾದದ್ದು ತುಂಬ ದೊಡ್ಡದಾಗಿ ಒಂದು ಕ್ಷೇತ್ರದಲ್ಲಿ ಅತಿ ವೈಭವದಿಂದ ಬೆಳೀತಕ್ಕಂಥದ್ದು. ಈಗ ಪುಷ್ಕರಗಳು, ಗೋದಾವರಿ ಪುಷ್ಕರ, ಕೃಷ್ಣ ಪುಷ್ಕರ ಅಂತ ಮಾಡ್ತಕ್ಕಂಥದ್ದು, 4 ಕಡೆಗಳಲ್ಲಿ ಮಾಡ್ತಕ್ಕಂಥ ಪೂರ್ಣ ಕುಂಭ, ಅರ್ಧ ಕುಂಭ, ಮತ್ತು ತಮಿಳುನಾಡಿನ ಕುಂಭಕೋಣಂನಲ್ಲಿ ಮಾಡ್ತಕ್ಕಂಥ ಮಹಾ ಅಂತಕ್ಕಂಥದ್ದು, ಮಘ ಅಂತ ಅದನ್ನು ಕರೆಕ್ಟಾಗಿ ಹೇಳಬೇಕು. ಅದು ಮಗಂ ಅಂತಾಗಿ ಮಹಾ ಅಂತ ಹೇಳ್ತೀವಿ. ಮಘ ನಕ್ಷತ್ರದಲ್ಲಿ ಬಂದಾಗ ಮಾಡ್ತಕ್ಕಂಥದ್ದು ಇರಲಿ. ಹೀಗೆಲ್ಲ ಆಮೇಲೆ ಕೆಲವೊಂದು ವಿಶಿಷ್ಟ ವ್ರತಗಳು, ಸಾರ್ವಭೌಮ ಸಾಮ್ರಾಜ್ಯ ಪಟ್ಟಾಭಿಷೇಕ ರಾಮನಿಗೆ ಮಾಡ್ತಕ್ಕಂಥದ್ದು, ಅಂಥದ್ದನ್ನೆಲ್ಲ ಇಡೀ ಸಮುದಾಯವೇ ಸೇರಿ ನಡೆಸುವಂಥದ್ದು. ಮತ್ತು ಕ್ಷತ್ರಿಯ ಯಾಗಗಳು ಮುಂಚೆ ಎಲ್ಲ ವೇದ ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿದ್ದು, ಸೌತ್ರಾಮಣಿ, ವಾಜಪೇಯ, ರಾಜಸೂಯ, ಅಶ್ವಮೇಧ ಮೊದಲಾದವು, ಗವಾಮೈನ, ಸರ್ವತೋಮುಖ, ದೀರ್ಘಸತ್ರ, ಇಂಥದ್ದು ಬೇಕಾದಂತೆ ಇದ್ದದ್ದು. ಆಮೇಲೆ ನಾವು ಆಧುನಿಕ ಕಾಲದ ಬೇಕಾದಷ್ಟು ಪರ್ವಗಳು, ವಿಜಯೋತ್ಸವಗಳು ಎಲ್ಲ ಇದೆ. ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಈ ಥರದ್ದೆಲ್ಲ ಬೇಕಾದಷ್ಟಿದೆ, ಸ್ವಾರಸ್ಯವೂ ಅಲ್ಲಿ ಇವೆ. ಆಮೇಲೆ ಋತುಮಾನಕ್ಕೆ ಸಂಬಂಧಪಟ್ಟಂಥ ಮಹೋತ್ಸವಗಳು, ವಸಂತೋತ್ಸವ, ವರ್ಷೋತ್ಸವ, ಶಾರದೋತ್ಸವ, ಶಿಶಿರೋತ್ಸವ, ಫಾಲ್ಗುಣೋತ್ಸವ ಅಂತ ಹಾಗೆಲ್ಲ ಉಂಟು. ಮತ್ತು ಇಲ್ಲಿ ಎಲ್ಲ ಸಮುದಾಯವೂ ಸಕ್ರಿಯವಾಗಿ ಭಾಗವಹಿಸುತ್ತದಲ್ಲ, ಇಡೀ ರಾತ್ರಿ ವಿನೋದ ವಿಹಾರ ಎಲ್ಲ ಉಂಟು. ಅಂಥದ್ದೆಲ್ಲ ಸ್ವಾರಸ್ಯಗಳು ಉಂಟು. ಯಕ್ಷ ರಾತ್ರಿ, ಕೌಮುದಿ ಜಾಗರ ಇತ್ಯಾದಿಗಳೆಲ್ಲ ಪ್ರಾಚೀನ ಭಾರತದಲ್ಲಿ ಇದ್ದಂಥವು. ಈಗಲೂ ಶಿವರಾತ್ರಿಯ ರಾತ್ರಿ ಜಾಗರಣೆಯನ್ನು ಎಷ್ಟು ತನ ಮಾಡ್ಕೋತಾರೆ. ಕೆಲವರು ಇಲ್ಲ, ತಪ್ಪು, ದೇವಸ್ಥಾನದಲ್ಲಿ ಕೇವಲ ರುದ್ರಾಭಿಷೇಕ ನೋಡ್ತಾ ಇರಬೇಕು ಅಂತ. ಅದು ಒಂದು ಪಂಗಡ ಇರುತ್ತೆ. ಆದರೆ ಉತ್ಸವ ಪ್ರಿಯಾಹಿ ಮನುಷ್ಯ ಅಂತ ಕಾಳಿದಾಸ ಹೇಳಿದಂತೆ, ನಗೆಜಾಗರಣೆ ಎಲ್ಲ ಈಚೆಗೆ ಆರಂಭವಾಗಿರ್ತಕ್ಕಂಥ ಹೊಸ ಕಲ್ಪಗಳು, ಯಾರು ಶೌನಕರೋ, ಆಂಗೀರಸರೋ, ದಕ್ಷರೋ, ವ್ಯಾಸರೋ ಸ್ಮೃತಿಗಳ ರೂಪದಲ್ಲಿ ಮುಂದೆ ಅದನ್ನು ಬರೀಬೇಕು ಅಂತ ಅನಿಸುತ್ತದೆ. ಅವರೆಲ್ಲ ಮಾಡ್ತಾರೆ. ಪರಂಪದ ಸೋಪಾನದ ರೂಪದಲ್ಲಿ ಪಗಡೆ ಆಟ ಆಡಿಕೊಂಡು ಮತ್ತೊಂದು ಆಡಿಕೊಂಡು ಜಾಗರಣೆ ಮಾಡ್ತಾರೆ. ಏನು ಫಲ ಬಂತು ಅಂತ? ಫಲ ಬೇಡ ಸ್ವಾಮಿ, ಸಂತೋಷ ಬೇಕು. ಆಟಕ್ಕೆ ಫಲವೇನು? ಕೌತುಕದ ರುಚಿಯ ಫಲ ಅಂತ DVG ಹೇಳ್ತಾರಲ್ಲ, ಹಾಗೂ ಇರುತ್ತವೆ. ಹೀಗೆ ಬೇಕಾದಷ್ಟು ಚಟುವಟಿಕೆಗಳನ್ನು, ಇವನ್ನೆಲ್ಲವನ್ನು ನಾವು ಕಾಣ್ತೀವಿ. ಇಲ್ಲಿ ಒಂದು ಗಮನಿಸಬೇಕಾದ್ದೇನೆಂದರೆ, ಆ ವೈಭವ ಎಷ್ಟೆಷ್ಟು ಬಗೆಯಾದದ್ದು ಅನ್ನೋದಕ್ಕೆ ನೋಡಿ. ನಮ್ಮ ಪರಂಪರೆಯಲ್ಲಿ ಬೌದ್ಧರು ಸ್ವಲ್ಪ ಡ್ರೈ ಪೀಪಲ್ ಅಂತ ಅನ್ಬೋದು. ಯಾರು ಒಂದು ಫ್ಲೇಮ್ ಬಾಯಿಂಟ್ ಆಗಿ ಪ್ರೊಟೆಸ್ಟೆಂಟ್ಸ್ ಆಗಿ ಬರ್ತಾರೋ ಅವರೆಲ್ಲರೂ ಕೂಡ ಎಡವಟ್ಟೆನೆ. ಅಂದರೆ ಮಡಿವಂತಿಕೆ ಮಾಡ್ಕೊಂಡು ಮಿಕ್ಕದನ್ನೆಲ್ಲ ಬಿಡ್ತಾರೆ. ವೈದಿಕ ವಲಯದಲ್ಲಿ ಮೀಮಾಂಸಕರು ಸ್ವಲ್ಪ ಹಾಗೆ ಗಲಾಟೆಯವರು, ಮಡಿ. ಇನ್ನು ಜೈನರು ವ್ರಣಮಡಿ, ಮಹಾವ್ರತಿಷ್ಠರು. ಬೌದ್ಧರದು ಅಷ್ಟೇ. ಬುದ್ಧನೇ ಕೆಲವು ಕಡೆ ಈ ಎಲ್ಲ ಸಮಾಜ ಚಟುವಟಿಕೆಯಲ್ಲಿ ಸಮಜ್ಯ ಸಮಾಜ ಅಂತೆಲ್ಲ ಹೇಳ್ತಾ ಇದ್ರು ಮುಂಚೆ. ಅದೆಲ್ಲ ಬೇಡ, ಅನಾಚಾರ ಆಗುತ್ತೆ ಅಂತ. ನಿಜ, ಹೌದು, ಅನಾಚಾರ ಇದೆ, ಯಾರಿಲ್ಲ ಅಂದರು. ನಾವೇ ನೋಡ್ತೀವಿ, ಇದೇ ರಸ್ತೆಯಲ್ಲಿ ಕಡಲೆಕಾಯಿ ಪರಿಷೆ ಆದಮೇಲೆ ಎಷ್ಟು ತಿಪ್ಪೆ ಬರುತ್ತದೆ ಅಂತ. ಎಷ್ಟು ಜನಕ್ಕೆ ಪಿಕ್ ಪಾಕೆಟ್ ಆಗಿದೆ. ನನ್ನ ಸ್ನೇಹಿತರು 2 ಮೊಬೈಲ್ ಇಟ್ಕೊಂಡು ತಿರುಗ್ತಾ ಇದ್ರು. ಕಡಲೆಕಾಯಿ ಪರಿಷೆ ನೋಡಬೇಕು ಅಂತ ಆಸೆ ಪಟ್ಟರು. ಕರ್ಕೊಂಡು ಬಂದೆ. 2 ವರ್ಷದ ಕೆಳಗೆ ಎಲ್ಲ ಓಡಾಡಿಸ್ದೆ. ಹೇಳ್ತಾ ಇದ್ದೆ, ನಿಮ್ಮ ಮೊಬೈಲ್ಗಳು ಹುಷಾರು, ನನ್ನ ಬ್ಯಾಗ್ಗಳಿಗೆ ಇಟ್ಕೊಂಡು ಬಿಡ್ತೀನಿ, ಜಿಪ್ ಬೇರೆ ಇದೆ, ನಾನು ನನ್ನ ಜೀವಕ್ಕಿಂತ ಜೋಪಾನವಾಗಿ ನೋಡ್ಕೊಳ್ತೀನಿ ಅಂತ ಗಿಳಿಗೆ ಹೇಳ್ದಂಗೆ ಹೇಳಿದೆ. ಅವ್ರಿಗೆ ಪಾಪ ನಾವಿನ್ನು ಕೃತಿಯುಗದಲ್ಲಿ ಇದ್ದೀವಿ ಅಂತ ಅಂದುಕೊಂಡ್ರು, ಒಪ್ಕೊಳ್ಳಿಲ್ಲ. ಒಂದು ಮೊಬೈಲ್ ಫಳಾರ್ ಹೋಯ್ತು. ಆಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದರೆ, ನೀವು ರಸ್ತೆ ಎಡಗಡೆ ಇದ್ದರಾ ಬಲಗಡೆ ಇದ್ದರಾ ಅಂತ ಕೇಳಿದ್ರು. ನಾನು ಸ್ವಲ್ಪ ಬುದ್ಧಿ ಉಪಯೋಗಿಸಿ, ಈ ಪೊಲೀಸ್ ಸ್ಟೇಷನ್ ಯಾವ ಭಾಗಕ್ಕೆ ಬರುತ್ತೋ ಆ ಕಡೆನೇ ಇದ್ವಿ ಅಂತಂದೆ. ಎಡಗಡೆ ಇದ್ದರೆ ಮಾತ್ರ ಆ ಬಸವನಗುಡಿ ಪೊಲೀಸ್ ಸ್ಟೇಷನ್ ಅಂತೆ, ಬಲಗಡೆ ಇದ್ದರೆ ಬೇರೆ. ಬೀಚಿ ಹೇಳ್ತಾರೆ, ತಾಯಿ ರಾಯರ ಮಠದವಳು, ಮಗಳು ಉತ್ತರಾದಿ ಮಠದವಳು. ಎಂಥ ಮಠಗಳ ವೈಷಮ್ಯ ಅಂತಂದರೆ, ತಾಯಿ ಮುಟ್ಟಿದ ಹಗ್ಗ ಮಗಳಿಗೆ ನೇಣು ಹಾಕ್ಕೊಳ್ಳೋಕ್ಕೂ ಮೈಲಿಗೆ ಪ್ರಯೋಜನಕ್ಕೆ ಬರೋಲ್ಲ ಅಂತ. ಆ ತರಹ ಈ ಪೊಲೀಸರ ಮಡಿ. ಕಡೆಗೇನೂ ನಮಗೆ ಸಿಗೋಲ್ಲ. ನಮ್ಮ ಮೊಬೈಲ್ ಕಳೆದೋಯ್ತು ಅಂತ ಅಲ್ಲಿ ಶಿವನ ದೇವಸ್ಥಾನಕ್ಕೆ ಹೋದ್ಮೇಲೆ ಚಂಡಿಕೇಶ್ವರನಿಗೆ ಲಟಾಪಟ ಅಂತ ತಟ್ಟು ಬರ್ತೀವಲ್ಲ, ಹಾಗೆ ತಟ್ಟು ಬರೋದಷ್ಟೇನೆ. ಅಷ್ಟೇ. ಚಂಡಿಕೇಶ್ವರ ಕುರುಡು, ಇವರು ಕುರುಡು, ಇವರು ಕಿವುಡು ಹೌದು, ಕುಂಟು ಹೆಳವು ಎಲ್ಲ ಆಗಿದೆ. ಹಾಗೆ ಮಾಡುವಂಥದ್ದು. ಹೀಗೆ ಸೈಡ್ ಎಫೆಕ್ಟ್ಸ್ ಅಂತೀವಲ್ಲ ನಮ್ಮ ವ್ರತಗಳಲ್ಲಿ ಇರುತ್ತದೆ.
ಗಣಪತಿ ಹಬ್ಬ ಆದಮೇಲೆ ಸ್ಯಾಂಕಿ ಟ್ಯಾಂಕ್ ಕಡೆಗೆ ಹೋಗಿ ನೋಡಿದ್ರೆ ಅಯ್ಯೋ ಅನಿಸುತ್ತದೆ, ಅಷ್ಟು ಜುಗುಪ್ಸಾಭಾವವಾಗಿರುತ್ತದೆ. ದೀಪಾವಳಿ ಆದಮೇಲೆ ಬೀದಿ ಬೀದಿಯೆಲ್ಲ ಚಿಂದಿ ಕಾಗದಗಳು, ಧೂಳು, ವಾಸನೆ ಇದೆಲ್ಲ ಇರುತ್ತದೆ. ಆಯುಧ ಪೂಜೆ ಎಲ್ಲ ಆದಮೇಲಿಂದ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಆ ಒಂದು ಅವಶೇಷಗಳು, ನಿಂಬೆಹಣ್ಣು ಚೆಲ್ಲ ಪಿಲ್ಲಿಯಾಗಿ ಹಿಸುಕಿ ಹಿಂಡಲ್ಪಟ್ಟು ಮರ್ದಿಸಲ್ಪಟ್ಟಂಥದ್ದಾಗಲಿ, ಬಾಳೆ ಕಂಬಗಳು, ಕಂದುಗಳು, ತೋರಣಗಳು, ಹಳೆ ಹೂವು, ನಿರ್ಮಾಲ್ಯ, ರಾಶಿ ರಾಶಿ ತಿಪ್ಪೆ ಬೆಳೆದದ್ದು ಇದೆಲ್ಲ ಉಂಟು. ಆದರೆ ನೆಗಡಿಯಿಂದ ಮೂಗನ್ನು ಕುಯ್ದರೆ ನೆಗಡಿ ಹೋಗೋದು ಬಿಡುತ್ತೆ. ನೆಗಡಿ ಏನು ಮೂಗಿಂದ ಮಾತ್ರ ಸೋರುತ್ತಾ? ಶ್ವಾಸಕೋಶಗಳಲ್ಲಿ ಕಟ್ಕೊಳ್ಳೋದಿಲ್ವೇ? ಹೀಗಾಗಿ ಬುದ್ಧ ಇವನ್ನು ಬೈದ, ಅಷ್ಟಕ್ಕೆ ನಿಂತೋಯ್ತು. ಶ್ರೀಕೃಷ್ಣ ಇದೇ ರೀತಿಯಾಗಿ ವ್ರತಗಳು ಅಕ್ರಮದ ಅನ್ಯಾಯದ ಮುಖ ಪಡ್ಕೊಳ್ತಾ ಇರೋದನ್ನು ನೋಡಿದ. ಇಂದ್ರಧ್ವಜೋತ್ಸವ ಅನ್ನುವುದು ಒಂದಿಷ್ಟು ಅಶ್ಲೀಲತೆಯ ಕಡೆಗೆ, ಒಂದಿಷ್ಟು ಮೈಮರೆಯುವಿಕೆಯ ಕಡೆಗೆ, ಒಂದಿಷ್ಟು ಲಾಂಪಟ್ಯದ ಕಡೆಗೆ ಜಾರತು ಅಂತಂದರೆ ಅದು ಬೇಡಪ್ಪ ಅಂತ ಗಿರಿಯಜ್ಞ, ಪರ್ವತಯಜ್ಞ, ಗೋವರ್ಧನೋತ್ಸವ ಅಂತ ಮಾಡ್ದ. ಬೇರೊಂದು ಕೊಡಬೇಕು. ಇದು ತಪ್ಪು ಅಂತ ಬೈದರೆ ಅದರಿಂದ ಜನ ಬಿಡೋಲ್ಲ, ಇನ್ಯಾವುದೋ ಒಂದು ಅನ್ಯಾಯ ಕಂಡುಕೊಳ್ತಾರೆ. ಸರಿಯಾಗಿರೋದನ್ನು ವ್ಯವಸ್ಥೆ ಮಾಡಿಕೊಡಬೇಕು. ಮಕ್ಕಳು ನಮಗೆ ಬೋರ್ ಹೊಡಿತಾ ಇದೆ ಅಂತ ಟಿವಿ ಮುಂದೆ ಕೂತ್ಕೊಂಡ್ರೆ, ಫೇಸ್ಬುಕ್ ಪಾರಾಯಣದ ಫಲ ಅಂತ ಮಾಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ಅದಕ್ಕಿಂತಲೂ ರೋಚಕವಾದ ಒಳ್ಳಿತಾದಂಥ ಮಾರ್ಗವನ್ನು ತೋರಿಸೋಕ್ಕೆ ನಮಗಾಗಬೇಕು. ನಾವೇ ಟಿವಿ ಮುಂದೆ ಕೂತ್ಕೊಂಡು ಕೈನಲ್ಲಿ 3 ಹೊತ್ತು ಸೆಲ್ಫೋನ್ ಇಟ್ಕೊಂಡು ಫೇಸ್ಬುಕ್ ಎಲ್ಲ ನೋಡಬೇಡಿ ಅಂತಂದರೆ ಎಲ್ಲಿ ಆಗುವಂಥದ್ದಲ್ಲ. ಹೀಗಾಗಿ ಯು ಹ್ಯಾವ್ ಟು ಶೋ ಎ ಬೆಟರ್ ಆಲ್ಟರ್ನೇಟಿವ್ ಅಂಡ್ ಯು ಹ್ಯಾವ್ ಟು ಲೀಡ್ ಅಂಡ್ ಮೇಕ್ ಎನ್ ಎಕ್ಸಾಂಪಲ್. ಅದು ಮಾಡಬೇಕಾಗುತ್ತದೆ. ಇಂಥ ಒಂದು ಬೌದ್ಧರೇ ತಮ್ಮ ಜಾತಕ ಕಥೆಗಳಲ್ಲಿ ಬೇಕಾದಷ್ಟು ನಮ್ಮ ಸನಾತನ ಧರ್ಮದ ವ್ರತಗಳನ್ನು ಹೇಳ್ತಾರೆ. ನಕ್ಕುತ್ತ ಅಂತ ನಕ್ಷತ್ರ ವ್ರತಗಳನ್ನು, ಸಮಜ್ಜ ಅಂತ ಸಮಜ್ಜಿಯಾಗಿ ಸಂಬಂಧಪಟ್ಟಂಥದ್ದು, ಮತ್ತು ಕೌಮುದಿ ಮಹೋತ್ಸವ, ಸುರಾ ನಕ್ಕುತ್ತ ಅಂತ ಬಿಟ್ಟು ಸುರಾಪಾನಕ್ಕೆ ಒಂದು ನಕ್ಷತ್ರ, ಎಲ್ಲ ಬಿಟ್ಟು ಹೆಂಡ ಕುಡಿಯೋದಕ್ಕೆ ಒಂದು ನಕ್ಷತ್ರ. ಅಂದರೆ ನಕ್ಷತ್ರ ದಿವಸ ಮಾತ್ರ ಹೆಂಡ ಕುಡಿದ್ರೆ ಒಳ್ಳೆಯದು ಅಂತ ಅಷ್ಟೇ ಹೇಳಿರೋದು ಸ್ವಾಮಿ. ದಿನ ಇಡೀ ಕುಡಿಬೇಡಿ, ವರ್ಷ ಇಡೀ ಕುಡಿಬೇಡಿ ಅಂತ ಅರ್ಥ. ಜೂಜಾಡೋದಕ್ಕೂ ಕೂಡ ಆ ರೀತಿಯಾಗಿ ಉಂಟು. ಜೂತ ಪ್ರತಿಪತ್ತಂತ ಇದೆ. ನಮ್ಮ ಯುಗಾದಿಯ ಮರುದಿವಸ ಇಂದೂ ಕೂಡ ಎಷ್ಟೋ ಕಡೆ ಜೂಜಾಟದ ಒಂದು ಪದ್ಧತಿ ಉಂಟು. ಅಂದರೆ ಅದಕ್ಕೂ ಒಂದು ಅವಕಾಶ, ಒಂದು ಆಟಕ್ಕೂ ಒಂದು ಅವಕಾಶ, ಲಾಂಪಟ್ಯಕ್ಕೂ ಒಂದು ಅವಕಾಶ ಕೊಡಬೇಕು ಅಂತ. ಶಾಬರೋತ್ಸವ ಅಂತ ಕಾಲಿಕಾ ಪುರಾಣದಲ್ಲಿ ಬರುತ್ತದೆ. ಅದು ಬಂಗಾಳದಲ್ಲಿ ಈಗಲೂ ದೇವಿ ಉತ್ಸವ ಮಾಡುವ ಕ್ರಮ ಕಾಲಿಕಾ ಪುರಾಣವನ್ನು ಅನುಸರಿಸೇ ಇದೆ. ಆ ಶಾಬರೋತ್ಸವದಲ್ಲಿ ಅಶ್ಲೀಲ ಸಂಭಾಷಣೆ ಮಾಡಿಕೊಂಡು ಹೋಗಬೇಕು ಅಂತ ಬರ್ತದೆ. ಕಾಮನ ಹಬ್ಬದಲ್ಲಿ ಇಲ್ವೇ ಬೈಗಳಿಗೂ ಒಂದು ಹಬ್ಬ ಅಂತ. ಕೇರಳದಲ್ಲಿ ದೇವತೆಗಳನ್ನು ಬೈಯೋದಿಕ್ಕೆ ಅಂತ, ದೇವಿಯನ್ನು ಬೈಯೋದಿಕ್ಕೆ ಅಂತಲೇ ಒಂದು ಸಮುದಾಯ ಇದೆ. ಆ ಸಮುದಾಯದವರು ಕೆಲವರು ಕ್ರೈಸ್ತ ಮತಕ್ಕೆ ಮತಾಂತರಗೊಂಡರು. ನಮ್ಮ ಭಾರತೀಯ ಸನಾತನ ಧರ್ಮೀಯರ ಅವಿವೇಕ, ಸರ್ಕಾರದ ಮಹಾವಂಚನೆ ಮತ್ತು ಈ ಮಿಷನರಿಗಳ ಧೂರ್ತತೆ ಇವೆಲ್ಲದರ ಫಲವಾಗಿ ಬೇಕಾದಷ್ಟು ಮತಾಂತರ ಇದೆಯಲ್ಲ. ಆದರೆ ಅವರು ಮತಾಂತರಗೊಂಡರು ಈ ಸೇವೆಯನ್ನು ಮಾತ್ರ ಮುಂದುವರಿಸ್ತಾ ಇದ್ರು. ಕ್ರಿಶ್ಚಿಯನ್ ಪಾದ್ರಿಗಳು ಉತ್ತೇಜನ ಮಾಡ್ತಾ ಇದ್ರು, ಯಾಕೆಂದರೆ ಹಿಂದೂ ದೇವತೆಗಳನ್ನು ಬೈಯೋದಲ್ವಾ ಅಂತ. ಆದರೆ ಅವರು ಬೈಯೋದು ಒಂದು ಆರಾಧನಾ ರೂಪದಲ್ಲಿ ಬೈತಾರೆ. ನಾವು ಮಕ್ಕಳನ್ನ ಚೀಕಳ್ಳ, ಅಯ್ಯೋ ಮುಂಡೆದೆ ಅಂತ ಅನ್ನೋಲ್ವೇ, ಆ ತರಹ ಅವರು ಮುದ್ದಿನಿಂದ ಬೈತಕ್ಕಂಥದ್ದು. ನಮ್ಮ ಜನಪದದಲ್ಲಿ ದೇವರನ್ನ ಬೈಯೋದು ಉಂಟು. ರುದ್ರದಲ್ಲಿ ಎಷ್ಟು ದೇವರ ಬೈಗಳ ದಿವನಾಗಿಲ್ಲವಾ? ಅದು ಪ್ರೀತಿಯಿಂದ ಮಾಡತಕ್ಕಂಥದ್ದು. ಅದನ್ನು ಅನುವಾದ ಮಾಡಿದ್ರೆ ನಮ್ಮ ಗಣಪತಿಗೆ ಪಾಪ ಸಂಸ್ಕೃತ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಿದ್ರೆ ವಕ್ರತುಂಡಾಯ ನಮಃ, ಹೇರಂಬಾಯ ನಮಃ, ಲಂಬೋದರಾಯ ನಮಃ ನಮಃ, ವಾಮನಾಯ ನಮಃ, ವಿಕಟಾಯ ನಮಃ ಅಂದರೆ ಏನು? ಸ್ಥೂಲ ಕಂಠಾಯ ನಮಃ, ದಪ್ಪ ಕೊರಳವನೇ ನಮಸ್ಕಾರ, ಮೊರಗಿವಿಯವನೇ ನಮಸ್ಕಾರ, ಒಂಟಿ ಹಲ್ಲಿನವನೇ ನಮಸ್ಕಾರ, ಕುಳ್ಳನೇ ನಮಸ್ಕಾರ, ಹೊಟ್ಟೆ ಡುಬ್ಬನೇ ನಮಸ್ಕಾರ, ರಂಭಾ ಅಂತ ಶಬ್ದ ಮಾಡುವನೇ ನಮಸ್ಕಾರ ಅಂತಂದರೆ ಯಾರಿಗಾದ್ರೂ ಕೋಪವೇ ತಾನೇ ಬರೋದು. ಗಣಪತಿಗೆ ಸಂಸ್ಕೃತ ಗೊತ್ತಿಲ್ಲ ಅಂತ ಇದರಿಂದ ಥೀಸಿಸನ್ನು ಮಾಡಬಹುದು. ಪ್ರೀತಿ ನಾವು ಹೇಳ್ತೀವಿ, ಪ್ರೀತಿ ಏನನ್ನೂ ಮಾಡುತ್ತದೆ, ಪ್ರೀತಿ ವಿದರೊಲಿದುತ್ತದೆ ಹೃದಯ ಕ್ಷುದೆಗೆ ಅಮೃತಬಹುದು ಅಂತ ಕುಮಾರವ್ಯಾಸ ಹೇಳಿಲ್ವೇ? ಇವೆಲ್ಲ ಭಾಗವಾಗಿ ಬಂದದ್ದು ಆರಾಧನೆಗೆ. ಮತ್ತೆ ಘಟಜಾತಕದಲ್ಲಿ ಮಲ್ಲ ವಿನೋದದ ಬಗ್ಗೆ, ಕಾಮಜಾತಕದಲ್ಲಿ ಸೀತಾಯಜ್ಞದ ಬಗ್ಗೆ. ಸೀತಾಯಜ್ಞ ಅಂತಂದರೆ ನೇಗಲನ್ನು ಎಂದು ಹೂಡಿ ಉಳುತ್ತೀವಿ, ಅದು ವೇದಗಳಲ್ಲಿಯೇ ಉಲ್ಲೇಖಗೊಂಡಂಥದ್ದು. ಸೀತಾಧ್ಯಕ್ಷ ಅಂತಲೇ ಅಗ್ರಿಕಲ್ಚರಲ್ ಮಿನಿಸ್ಟ್ರಿ ಇತ್ತು, ಮಿನಿಸ್ಟರ್ ಇದ್ದ ಅಂತ ಕೌಟಿಲ್ಯ ತನ್ನ ಅಧ್ಯಕ್ಷ ಪ್ರಚಾರ ಅನ್ನುವ ಭಾಗದಲ್ಲಿ ಹೇಳ್ತಾನೆ ಅರ್ಥಶಾಸ್ತ್ರದಲ್ಲಿ. ಮತ್ತು ಭದ್ರಶಾಲಕ ಜಾತಕದಲ್ಲಿ ಧನುರ್ವಿನೋದ, ಅದೇ ಶರಭಂಗ ಜಾತಕದಲ್ಲಿ. ಹೀಗೆಲ್ಲ ಬೌದ್ಧ ಜಾತಕ ಕಥೆಗಳಲ್ಲಿ ಬೇಕಾದಷ್ಟು ಸಾಂಸ್ಕೃತಿಕ ವಿಷಯಗಳು ಉಂಟು. ಅಲ್ಲಿ ಮತ್ತೆ ಸನಾತನ ಧರ್ಮದನ್ನೇ ಎಲ್ಲಿ ಕೈ ಓಡಾಡಿದ್ರೂ ಕಡೆಗೆ ಬಾಯಿಗೆ ಬರಬೇಕು ಅಂತ ಒಂದು ಗಾದೆ ಉಂಟು. ಕೈ ಎಷ್ಟು ಓಡಾಡಿದ್ರೂ ಬಾಯಿಗೆ ಬರಬೇಕು ಅಂತ. ಬೌದ್ಧವಲ್ಲ, ಜೈನವಲ್ಲ, ಎಲ್ಲ ಕಡೆಗೆ ಸನಾತನ ಧರ್ಮಕ್ಕೆ ಬರಬೇಕು.
ಅದಲ್ಲದೆ ವೆರೈಟಿ ಇಲ್ಲ, ಅದಲ್ಲದೆ ಜೀವಪೋಷಣೆ ಇಲ್ಲ. ಈಗ ಕ್ರಿಶ್ಚಿಯನ್ರು ಕೂಡ ಕಾವಿಯಿಂದ ಮೊದಲುಗೊಂಡು ಕುತ್ತಿ ವಳಕು ಅಂತ ತಮಿಳಿನಲ್ಲಿ ಹೇಳ್ತೀವಿ, ನಂದಾದೀಪ ಅಂಟಿಸೋದ್ರಿಂದ ಮೊದಲುಗೊಂಡು ಎಲ್ಲ ಮಾಡಿಕೊಳ್ತಾ ಇದ್ದಾರೆ. ಇಂಡಿಯನೈಸಿಂಗ್ ಕ್ರಿಶ್ಚಿಯಾನಿಟಿ ಅಂತ ಅಂತಾರೆ. ನಮ್ಮಲ್ಲಿ ಹೇಗೆ ಅಯ್ಯಪ್ಪ ವ್ರತ ಅಂತ ವೇಲಾಂಕಣಿ ಮಾತಾ ವ್ರತ ಅಂತ ಹಾಗೆ ಮಾಡುವುದು ಎಲ್ಲ ಮಾಡ್ತಾ ಇದ್ದಾರೆ. ಓಂ ಶ್ರೀ ಯೇಸು ಕ್ರಿಸ್ತುವೇ ನಮಃ ಅಂತ ವಿಶಿಷ್ಟವಾದ ವ್ಯಾಕರಣಾಭಾಸದಲ್ಲಿ ಅಷ್ಟೋತ್ತರ ಶತನಾಮಾವಳಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದೊಂದು ವಂಚನೆಯಾಗಿದೆ. ಅದರಿಂದ ಆದಷ್ಟು ಸರಿ ಬರೋಲ್ಲ. ಮನಸ ಅದನ್ನು ಒಪ್ಕೊಂಡ್ರೆ ಇಂಡಿಯನ್ ಚರ್ಚ್ ಆಗಬೇಕು, ಪೋಪನಿಗೆ ತಿರುಗಿ ನೋಡಬಾರ್ದು. ಅಲ್ಲ, ಇವರ ಭಕ್ತಿ ಯಾವ ಮಾತ್ರದ್ದು ಜುಜುಬಿ ಆಗಿದೆ ಅಂದರೆ ಆ ಪೋಪಿನ ಮೂಲಕವೇ, ಆ ಒಂದು ವ್ಯಾಟಿಕನ್ ಮೂಲಕವೇನೆ ಹೋಗಬೇಕೆ ಕ್ರಿಸ್ತನಿಗೆ, ಪಾಪ ಬೇರೆ ಏನೂ ಇಲ್ಲವೇ? ಇಲ್ಲಿ ಇನ್ನೊಬ್ಬ ಪೋಪ್ ಅಲ್ದಿದ್ರೆ ಪಾಪ ಇರೋದಕ್ಕೆ ಸಾಧ್ಯ ಇಲ್ಲ, ಇಲ್ಲದ್ರೆ ಪೀಪ ಇರೋದಕ್ಕೆ ಸಾಧ್ಯವಿಲ್ವಾ? ನಮಗೂ ಪರಮಾತ್ಮನಿಗೂ ಮೀಡಿಯೇಟರ್ ಯಾಕೆ? ಇಲ್ಲಿಯೇ ಬಂದು ಎಡವಟ್ಟು. ಹಾಗಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಬಾಹ್ಯಾಚಾರಗಳು ಎಷ್ಟು ಭಾರತೀಯವಾದರೂ ಒಂದು ಮಟ್ಟಿಗೆ ವಿಡಂಬನೆಯೇ ಹೊರತು ಏನೂ ಅಲ್ಲ. ಆತ್ಮವಿಲ್ಲದ ದೇಹ ಕಡೆಗೆ ಹೆಣ ಅಂತಲೇ ಆಗುತ್ತದೆ. ಅವರು ಅದನ್ನು ಅರ್ಥ ಮಾಡಿಕೊಂಡು ಕ್ರೈಸ್ತವನ್ನು ಸನಾತನ ಧರ್ಮದ ಒಂದು ಭಾಗವಾಗಿ ಗ್ರಹಿಸಿಕೊಂಡ್ರೆ ಏನೂ ತೊಂದರೆ ಆಗೋಲ್ಲ. ಬೌದ್ಧಾದಿಗಳನ್ನು ಹಾಗೆ ಗ್ರಹಿಸಿಕೊಂಡಿದ್ದು ಇರಲಿ. ಜೈನರಲ್ಲಿ ಕೂಡ ಈ ಸನಾತನ ಧರ್ಮದ ಹಬ್ಬಗಳು ಬೇಕಾದಷ್ಟು ಬರ್ತವೆ. ನಮ್ಮ ಹಬ್ಬಗಳನ್ನು ಜೈನರು ಯಥೇಷ್ಟವಾಗಿ ಮಾಡ್ತಾರೆ. ದೀಪಾವಳಿ ಅಂಥವೆಲ್ಲ ಇದ್ದೇ ಇದೆ, ಲಕ್ಷ್ಮೀ ಪೂಜೆ ಇದೆಲ್ಲ, ಗಿರಿಯಜ್ಞ, ಕೌಮುದಿ ಮಹೋತ್ಸವ, ಉದ್ಯಾನ ಯಾತ್ರೆ, ದೀಪೋತ್ಸವ, ಇಂದ್ರಧ್ವಜ, ಸಂಕ್ರಾಂತಿ, ಸಂಖಡಿ ಅಂತ ಜೈನ ಗ್ರಂಥಗಳಲ್ಲಿ ಬರ್ತದೆ. ಯಕ್ಷರಾತ್ರಿ ಮತ್ತು ಪೋಲವೋ ಅಂತ ಒಂದು ಗ್ರಂಥ ಉಂಟು. ಅದು ಪೌಲಿಕ ಅಂತಕ್ಕಂಥ ಒಂದು ಹಬ್ಬ. ಹೋಳಿಗೆಯನ್ನು ಮಾಡಿ ಹೆಂಡತಿ ಗಂಡನಿಗೆ ತಿನ್ನಿಸಬೇಕು ಅಂತ. ಮತ್ತು ಫಗ್ಗು ಅಂತ ಅದು ಪಾಲ್ಗುಣೋತ್ಸವ. ಮತ್ತು ಸುಗೀಮಹ ಅಂತ ಅದು ಸುಗ್ರೀಷ್ಮಕ ಅಂತ ಬೇಸಿಗೆ ಕಾಲದಲ್ಲಿ ಮಾಡತಕ್ಕಂಥ ರಾಮನವಮಿ ಯಂತ್ರ ವ್ರತ. ಸುವಸಂತಕ, ಸುವಸಂತ, ಈ ರೀತಿಯಾಗಿ ಬೇಕಾದಷ್ಟು ವ್ರತಗಳು ಜೈನ ಗ್ರಂಥಗಳಲ್ಲಿ ಕೂಡ ನಾವು ನೋಡ್ತೀವಿ. ಇನ್ನು ಈ ವ್ರತಗಳಲ್ಲಿ ಆಟ ಪಾಠ ವಿನೋದಗಳು ತುಂಬ ಇರುತ್ತವೆ ಅಂತ ಹೇಳಿದನಲ್ಲ. ನೋಡಿ, ಎಷ್ಟು ಆಟಗಳು ಇದ್ದವು, ಯಾವ್ಯಾವ ರೀತಿಯಾದದ್ದೆಲ್ಲ ಇದ್ದವು ಅಂತಂದರೆ ಮಲ್ಲಕ್ರೀಡಾ, ಯುದ್ಧ, ಖಡ್ಗಯುದ್ಧ, ಗದಾಯುದ್ಧ, ಪರಶು ಯುದ್ಧ ಮತ್ತು ಧನುರ್ಯುದ್ಧ, ಈ ರೀತಿಯಾಗಿ ಬಗೆಬಗೆಯಾದಂಥ ಯುದ್ಧಗಳು. ಬೇರೆ ಬೇರೆ ವಾಹನಗಳ ಮೇಲೆ, ಗಜವಾಹಿಯಾಲಿ, ತುರಗವಾಹಿಯಾಲಿ ಅಂತ ಆನೆಯ ಮೇಲೆ, ಕುದುರೆ ಮೇಲೆ ಕೂತ್ಕೊಂಡು ಹೋಗೋದು, ರಥಸ್ಪರ್ಧೆ. ವಾಜಪೇಯಿ ಯಾಗದಲ್ಲಿ 17 ರಥಗಳು ಸ್ಪರ್ಧೆ ಮಾಡಬೇಕು ಅಂತೆಲ್ಲ ಬರ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿಯೇ ಬರ್ತದೆ ಯಾವ್ಯಾವ ರೀತಿಯಾಗಿ ಅವರು ವೀರ ಯೋಧರು ಕತ್ತಿಗಳನ್ನು ಹಿರಿದು ಹಾರಿ ನುಗ್ಗಿ ತಿರುಗಿ ಬಳಸ್ತಾ ಇದ್ರು ಅಂತ. ಕಾಂಡೀನ, ಸಂಡೀನ, ಉಡ್ಡೀನ, ಡೀನ, ಅವಡೀನ, ಅಪಡೀನ, ಈ ಥರ ಬೇರೆ ಬೇರೆಯ ಗತಿ ಪ್ರಚಾರಗಳು. ನಾಟ್ಯಶಾಸ್ತ್ರದಲ್ಲಿ ಸ್ಥಾನಕ, ಮಂಡಲ, ಚಾರಿ ಅಂತ ಏನು ಹೇಳ್ತಾರೆ, ಇವೆಲ್ಲ ಯುದ್ಧಗಳಿಗೆ ಸಂಬಂಧಪಟ್ಟದ್ದಾಗಿ ಬರ್ತವೆ. ಮತ್ತು ಖಡ್ಗಗಳ ಚಲಾಯಿಸುವ ಬಗೆ ಇದೆಯಲ್ಲ, ಅದನ್ನು ನ್ಯಾಯ ಅಂತ ಕರೀತಾರೆ. ಅಂದರೆ ದ ವೇ ಇನ್ ವಿಚ್ ದಿ ಸೋರ್ಡ್ ಈಸ್ ವೀಲ್ಡೆಡ್ ಅಂತ. ಮತ್ತು ಕುದುರೆಗಳನ್ನು ಬೇರೆ ಬೇರೆ ವೇಗದಲ್ಲಿ ಓಡಿಸುವುದು ಅಶ್ವಧಾರ ಅಂತ. ಅದು ಎಂತೆಂಥ ಸ್ಪೀಡ್ಗಳು ಅನ್ನೋದೆಲ್ಲ ಕೂಡ ರಾಜಮಾನಸೋಲ್ಲಾಸಾದಿ ಗ್ರಂಥಗಳಲ್ಲಿ ಬರ್ತದೆ. ಪರಿಘ, ಪಟ್ಟಸ, ಶಕ್ತಿ ಮೊದಲಾದ ಆಯುಧಗಳನ್ನು, ಬಿಂಡಿವಾಲ ಇತ್ಯಾದಿಗಳನ್ನು ಪ್ರಯೋಗ ಮಾಡುವುದು. ಮತ್ತು ಅಲ್ಲಿ ಗತ ಪ್ರತ್ಯಾಗತ, ಗೋಮೂತ್ರಿಕ, ತಿರಶ್ಚೀನಗತ, ಚಾಶಗತ, ವಕ್ರಗತ, ಪರಿಧಾವನ, ಪ್ರಹಾರ, ಅಭಿಧಾವನ, ಆಪ್ಲವ, ಅಪಾವೃತ್ತ, ಪರಾವೃತ್ತ, ಆಲೀಢ, ಪ್ರತ್ಯಾಲೀಢ, ಎಷ್ಟು ಟೆಕ್ನಿಕಲ್ ಟರ್ಮ್ಸ್ ಬೇಕು ಅಷ್ಟು ಕೂಡ ನಮ್ಮ ಗ್ರಂಥಗಳಲ್ಲಿ ಬರ್ತವೆ. ಇವುಗಳನ್ನೆಲ್ಲ ಬಳಸಿಕೊಂಡು ಮಾಡ್ತಾ ಇದ್ರು. ಅಂದರೆ ಹಬ್ಬ ಸೇನೆಯ ಸನ್ನಾಹಕ್ಕೆ, ಸೇನೆಯ ಪುಷ್ಟೀಕರಣಕ್ಕೆ, ಪರಾಕ್ರಮಕ್ಕೆ, ವೀರ್ಯಕ್ಕೆ ಸಾಧನವಾಗಿತ್ತು ಅಂತ ಗೊತ್ತಾಗುತ್ತದೆ. ಇವೆಲ್ಲ ರಾಮಾಯಣದಲ್ಲಿ ನಾವು ನೋಡ್ತಕ್ಕಂಥದ್ದೇ ಆಗಿದೆ, ಯುದ್ಧಕಾಂಡದಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಲಲಿತ ವಿಸ್ತಾರ ಅನ್ನೋ ಬೌದ್ಧ ಗ್ರಂಥದಲ್ಲಿ ಬರ್ತದೆ. ಯಾವ್ಯಾವ ರೀತಿ ಧನುರ್ವೇದದ ಬಗೆಗಳನ್ನು ಮಾಡ್ತಾ ಇದ್ರು ಹಬ್ಬದಲ್ಲಿ. ಅಲ್ಲಿ ಮರ್ಮವೇದ, ಅಕ್ಷುಣ್ಣ ವೇದಿತ್ವ, ಶಬ್ದವೇದಿತ್ವ, ದೃಢಪ್ರಹಾರಿತ್ವ, ಈ ಥರ ಬಗೆ ಬಗೆಯ ದೂರಲಕ್ಷ್ಯ, ಸ್ಥಿರಲಕ್ಷ್ಯ, ಚಲಲಕ್ಷ್ಯ, ಅಸಾಧ್ಯ ಲಕ್ಷ್ಯ ಅಂತ ಬೇರೆ ಬೇರೆ ಲಕ್ಷ್ಯ ಭೇದನಗಳನ್ನು ಧನುರ್ವೇದ ಏನು ಹೇಳುತ್ತೆ ಅದನ್ನು ಮಾಡ್ತಾ ಇದ್ರು ಅಂತ. ಮಹಾಭಾರತದಂಥ ಗ್ರಂಥದಲ್ಲಿ ಮೊದಲುಗೊಂಡು ಪಂಸ ವಿಕರ್ಷಣ ಅಂತ ಮಣ್ಣಾಟ, ಧೂಳಾಟ, ಒಬ್ಬರ ಮೇಲೊಬ್ಬರು ಮಣ್ಣೆರ್ಚಿಕೊಂಡು ಆಟ ಆಡ್ತಕ್ಕಂಥದ್ದು, ಕಬಡ್ಡಿ ಆಟಕ್ಕೆ ಹತ್ತಿರ ಅಂತ ಹೇಳ್ತಾರೆ ವಿದ್ವಾಂಸರು. ಮತ್ತು ಕಾಕಣಿ ನಿಲಯನ ಅಂತ. ಇದನ್ನು ಕಾಳಿದಾಸ ಕೂಡ ಹೇಳ್ತಾನೆ, ಮೇಘದೂತದಲ್ಲಿ ಬರ್ತದೆ. ಒಂದು ಕಡ್ಡಿಯನ್ನೋ ಒಂದು ನಾಣ್ಯವನ್ನೋ ಎಲ್ಲೋ ಒಂದು ಕಡೆ ಮಣ್ಣಲ್ಲಿ ಬಚ್ಚಿಟ್ಟು ಅದನ್ನು ಹುಡುಕುವಂಥದ್ದು ಅಂತ. ಮೇಘದೂತದಲ್ಲಿ ಯಕ್ಷನ ಕಥೆ ಬರುತ್ತದೆ. ಅಲಕಾನಗರದಲ್ಲಿ ಬಂಗಾರದ ಮರಳಿನ ರಾಶಿಯಲ್ಲಿ ನವರತ್ನಗಳನ್ನು ಮುಚ್ಚಿಟ್ಟು ಅದನ್ನು ಹುಡುಕುವ ಆಟವನ್ನು ಆಡ್ತಾ ಇದ್ದರು ಅಂತೆಲ್ಲ ಹೇಳಿಬಿಟ್ಟು.
ಪೌಂಸುಗೋಪನ ಅಂತಲೂ ಅದನ್ನು ಕರೀತಾರೆ. ಜಲವಿಹಾರ, ವೀಟಾಖೇಲನ, ಚಿಣ್ಣಿ ಕೋಲಾಟ ಈ ಥರದ್ದು ಮಹಾಭಾರತದಲ್ಲಿ ಪಾಂಡವರು ಆಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಇನ್ನು ಬೇಟೆ ಯಥೇಷ್ಟವಾಗಿದೆ. ರಾಜಮಾನಸೋಲ್ಲಾಸ ನಮ್ಮ ಕರ್ನಾಟಕದ ಮಹಾರಾಜ 3ನೇ ಸೋಮೇಶ್ವರ ಬರೆದಂಥದ್ದು. ಅದರೊಳಗೆ ನಕ್ತ ಕ್ರೀಡಾ ಅಂತ, ಯಾವುದನ್ನು ಕಣ್ಣಾಮುಚ್ಚಾಲೆ ಆಟದ ಥರದ್ದು ಅಂತ ಅದು. ಶಾದ್ವಲ ಕ್ರೀಡಾ ಅಂದರೆ ಹುಲ್ಲುಗಾವಲಿನಲ್ಲಿ ಪಾರ್ಟಿ ಮಾಡ್ಕೊಳ್ತಕ್ಕಂಥದ್ದು. ಮತ್ಸ್ಯ ವಿನೋದ ಅನ್ನುವಂಥದ್ದು. ಗಜಗೇಂದಿಕ ಅಂತ, ಎಲಿಫೆಂಟ್ ಪೋಲೋ, ಹೀಗೆ ಅನೇಕ ಕ್ರೀಡೆಗಳು. ಕಥಾ ವಿನೋದ, ಚಮತ್ಕಾರ ವಿನೋದ, ಉಪವನ ವಿನೋದ, ಈ ಥರ ಎಷ್ಟೊಂದೆಲ್ಲ ಬರ್ತದೆ. ಇವನ್ನು ಮಾಡ್ತಾಯಿದ್ರು. ನೌಕಾಯಾತ್ರಾ ವಿನೋದ ಇದೆಲ್ಲ ಕೃಷ್ಣ ಯಾದವರ ಜೊತೆಗೆ ಮಾಡಿದ ಅಂತ ಹರಿವಂಶದಲ್ಲಿ ಬರ್ತದೆ. ಹರಿವಂಶದ 4ನೇ ಭಾಗದಲ್ಲಿ ಬರ್ತದೆ. ಈ ಮುದುಕರಾದಂಥ ಉಗ್ರಸೇನ ಮತ್ತು ವಸುದೇವ ಇತ್ಯಾದಿಗಳನ್ನೆಲ್ಲ ಊರಲ್ಲಿ ಬಿಟ್ಬಿಟ್ಟು ತರುಣರು, ತರುಣಿಯರು, ಮಕ್ಕಳು, ಹೆಂಡತಿಯರು ಎಲ್ಲ ಸೇರಿಕೊಂಡು ಬೇರೆ ಬೇರೆ ಪ್ರಾಣಿಗಳ, ಪಕ್ಷಿಗಳ ಆಕಾರದ ನೌಕೆಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಓಡಾಡಿಕೊಂಡು ಹಾಡು ಕುಣಿತ ಎಲ್ಲ ಇಟ್ಟುಕೊಂಡು ಒಂದು ಸಂಭ್ರಮದ ನೌಕಾವಿಹಾರ ಒಂದು ಪರ್ವಾಂಗವಾಗಿ ಮಾಡಿದ್ರು ಅಂತೆಲ್ಲ ಬರ್ತದೆ. ಕುಣಿತಗಳು ಎಷ್ಟೆಷ್ಟು ಬಗೆಯಲ್ಲಿದ್ವು. ರಾಸ, ಹಲ್ಲೀಸಕ, ಆಸಾರಿತ, ಚಾಲಿಕ್ಯ ಈ ಥರದನ್ನೆಲ್ಲ ಕೃಷ್ಣ ಮಾಡ್ದ ಅಂತ. ಫ್ಯಾನ್ಸಿ ಡ್ರೆಸ್ ಅಂತ ಅಂತೀವಿ, ಚಾಲಿಕ್ಯ, ಚಲಿತಕ ಅಂತ. ಇವೆಲ್ಲ ಹಬ್ಬಗಳ ಭಾಗವಾಗಿತ್ತು ಅಂತ ಗೊತ್ತಾಗುತ್ತದೆ. ಇನ್ನು ಪಗಡೆ ಆಟ, ಶಾರಿ ಫಲಕ ಅಂತ ಕರೀತಾರೆ ಪಗಡೆ ಹಾಸನ್ನ. ಮತ್ತು ಶಾರಿ ಅಂತ ಪಗಡೆ ಕಾಯಿಗಳನ್ನು ಕರೀತಾರೆ. ಅಷ್ಟಾಪದ ಅಂತಲೂ ಹೇಳ್ತಾರೆ. ಚತುರಂಗ, ದ್ಯೂತ, ಅಲ್ಲಿ ಬರ್ತಕ್ಕಂಥ ದ್ಯೂತದ ಕಾಯಿಗಳು, ಅವುಗಳಲ್ಲಿರ್ತಕ್ಕಂಥ ಗರ, ಕೃತ, ತ್ರೇತ, ದ್ವಾಪರ, ಕಲಿ ಅಂತೆಲ್ಲ 1, 2 ದುಗ ಅಂತೆಲ್ಲ ಹೇಳ್ತೀವಲ್ಲ ಆ ಥರದ್ದು. ಈಗ ಒಂದು ಕುಂಟೆಬಿಲ್ಲೆ ಆಟ, ಅದನ್ನು ನಮ್ಮ ವ್ರತಾದಿಗಳು ವರ್ಣಿಸುತ್ತವೆ. ಪರಿಹಾರ ಪಥ ಅಂತ, ಅದು ಕುಂಟೆಬಿಲ್ಲೆ ಆಟ ಅಂತ. ಮತ್ತು ಅಕ್ಷ ಅಂತ, ಅದು ಗೋಲಿ ಆಟ. ಅಕ್ಷ ಕ್ರೀಡಾ ಅಂತ ಜೂಜಾಟ ಇದ್ದೇ ಇದೆ. ಗೋಲಿ ಆಟ ಒಂದು ಅದು ಇತ್ತು ಅಂತ ಗೊತ್ತಾಗುತ್ತೆ. ಪಾಣಿನಿ ಇಂಥದ್ದನ್ನೆಲ್ಲ ವಿವರಿಸ್ತಾನೆ ಅನ್ನೋದು ಗೊತ್ತಾಗುತ್ತದೆ. ಹೀಗೆ ಇಷ್ಟೊಂದು ಆಟಗಳು, ಎಷ್ಟೊಂದು ವಿನೋದಗಳು ಇವೆಲ್ಲ ಇದ್ದದ್ದು ಹಬ್ಬದ ಭಾಗವಾಗಿ. ಅದರಿಂದಲೇ ಜನಕ್ಕೆ ಹಬ್ಬಗಳ ಮೇಲೆ ಪ್ರೀತಿ ಇರ್ತಿತ್ತು. ಅದು ಬಿಟ್ಟು ಸುಮ್ಮನೆ ಮೂಗಿಡ್ಕೊಂಡು ವ್ರತ ಮಾಡ್ತೀನಿ ಅಂತಂದರೆ ಅದು ಹೊರಕ್ಕೆ ಬರೋಲ್ಲ, ಸಮಾಜ ಸಂಘಟನೆ ಆಗುವಂಥದ್ದಲ್ಲ. ಇವೆಲ್ಲ ಸೇರಿಕೊಂಡು ನಡೀತಾ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತದೆ. ಮತ್ತೆ ನೋಡಿ, ವೇದಗಳಲ್ಲಿಯೇ ನಾವು ನೋಡ್ತೀವಿ, ಋಗ್ವೇದದಲ್ಲಿ, ಅಥರ್ವವೇದದಲ್ಲಿ ಎಲ್ಲ ಕಡೆನಲ್ಲೂ ಎಲ್ಲ ಹೆಂಗಸರು ಭಾಗವಹಿಸ್ತಾ ಇದ್ರು, ವೇಶ್ಯರು ಭಾಗವಹಿಸ್ತಾ ಇದ್ರು, ಮೈಲಿಗೆ ಇಲ್ಲದೆ ಎಲ್ಲರೂ ಸೇರ್ತಾ ಇದ್ರು ಅಂತ. ಈ ಸಂದರ್ಭದಲ್ಲಿ ಒಂದು ಹೇಳಬೇಕು, ದೇವಸ್ಥಾನಾದಿಗಳಲ್ಲಿ ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟಂತೆ, ನಗರಕ್ಕೆ ಸಂಬಂಧಪಟ್ಟಂತೆ ಮಹೋತ್ಸವಗಳಾದಾಗ, ಯಾವುದನ್ನು ಬ್ರಹ್ಮೋತ್ಸವ ಅಂತೆಲ್ಲ ಮಾಡಿದಾಗ ಅಂಕುರಾರ್ಪಣ, ಧ್ವಜಾರೋಹಣ ಅಲ್ಲಿಂದ ಆರಂಭ ಮಾಡ್ತಾ ಇದ್ರು. ಧ್ವಜಾರೋಹಣ ಮಾಡಿದ ಮೇಲೆ ಮೈಲಿಗೆ ಇಲ್ಲ ಅಂತ. ಯಾವ ವರ್ಣದವರು, ಯಾವ ರೀತಿಯಾದವರು, ಯಾರನ್ನು ಎಲ್ಲಿ ಮುಟ್ಟಿಸ್ಕೊಂಡ್ರೂ ಮೈಲಿಗೆ ಇಲ್ಲ ಅಂತ. ತುಂಬ ಪ್ರಾಕ್ಟಿಕಲ್ ಆದದ್ದು ಕೂಡ. ಪರಮಾರ್ಥವಾಗಿ ಭೇದ ಇಲ್ಲ. ಪ್ರಾಕ್ಟಿಕಲ್ ಆದದ್ದು ಯಾಕೆ ಅಂದರೆ, ಇಷ್ಟು ಉತ್ಸವ ಆದಾಗ, ಇಷ್ಟು ಜನ ಬಂದಾಗ ಮಡಿ ಹುಡಿ ಮಾಡ್ಕೊಂಡು ನಿಲ್ಲುತ್ತೆ ಅಲ್ಲ. ಇದನ್ನು ಮ್ಯಾನೇಜ್ ಮಾಡೋದು, ಕ್ರೌಡ್ ಮ್ಯಾನೇಜ್ಮೆಂಟ್ ನಮ್ಮ ಜನಕ್ಕೆ ಮೊದಲಿಂದಲೂ ಬಂದಿತ್ತು. ಹಾಗಲ್ಲವಾದರೆ ಕುಂಭಮೇಳಾದಿಗಳು ಎಷ್ಟು ಯಶಸ್ವಿಯಾಗಿ ನಡೆಯುತ್ತವೆ. 3 ಕೋಟಿ ಜನ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರು ಅಂತಂದರೆ ಎಷ್ಟೋ ದೇಶಗಳಲ್ಲಿ ಅಷ್ಟು ಜನಸಂಖ್ಯೆ ಇರೋದಿಲ್ಲ. ನೋಡಿದಾಗ ಗೊತ್ತಾಗುತ್ತದೆ ನಮ್ಮ ಸಂಘಟನಾ ಶಕ್ತಿ ಯಾವ ರೀತಿಯಾದದ್ದು. ಒಮ್ಮೆ ಕೇಳಿದ್ರಲ್ವಾ ಪಂಡಿತ್ ಮದನ್ ಮೋಹನ್ ಮಾಳವೀರನ್ನ ವಿದೇಶಿ ಪತ್ರಿಕೋದ್ಯಮಿಗಳು ಬಂದು, ನೀವು ಇಂಥ ಒಂದು ದೊಡ್ಡ ಜನಸಮೂಹದ ಸಂಘಟನೆಗೆ ಏನು ಸಿದ್ಧತೆ ಮಾಡಿಕೊಂಡ್ರಿ, ಯಾವ ರೀತಿ ಪ್ರಚಾರ ಮಾಡಿದ್ರಿ ಅಂದರೆ, ಅವರು ಪಂಚಾಂಗ ತೆಗೆದು ತೋರಿಸಿ, ಗುರು ಸಿಂಹರಾಶಿಯಲ್ಲಿ ಯಾವಾಗ ಬರ್ತಾನೆ ಏನು ಅನ್ನೋದು ಒಂದು ವಾಕ್ಯದ ಉಲ್ಲೇಖ, ಇಷ್ಟೇ ನಮ್ಮ ಪ್ರಚಾರ ಅಂತಂದು ನಡ್ಕೊಂಡು ಬರ್ತಾರೆ. ನಾನು ನೋಡಿದ್ದೀನಿ, ಕಾಶಿ ಮೊದಲಾದ ಕ್ಷೇತ್ರಗಳಿಗೆ, ಪ್ರಯಾಗ ಮೊದಲಾದ ದಿವ್ಯ ಕ್ಷೇತ್ರಗಳಿಗೆ ದಿನಗಟ್ಟಲೆ ಮುಂಚೆನೇ ನಡ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ಬರುವಂಥ ಜನಗಳನ್ನು ನೋಡಿದ್ದೀನಿ. ಅವರಿಂದ ಸನಾತನ ಧರ್ಮ ಉಳಿದಿರ್ತಕ್ಕಂಥದ್ದು. ಹೀಗೆಲ್ಲ ಈ ಚಟುವಟಿಕೆಗಳನ್ನು ನಾವು ಕಾಣ್ತೀವಿ. ಮತ್ತು ವೇದಗಳಲ್ಲಿ ಎಷ್ಟು ವಿನೋದ ಇತ್ತು ಅನ್ನೋದಕ್ಕೆ ಉದಾಹರಣೆಗೆ ಮಹಾವ್ರತ ಅಂತ ಒಂದು ಯಜ್ಞ. ಆ ಮಹಾವ್ರತದಲ್ಲಿ ಬ್ರಹ್ಮಚಾರಿ ಒಬ್ಬನ್ನ ವೇಶ್ಯರು ಲೇವಡಿ ಮಾಡ್ತಾರೆ. ಅದು ಒಂದು ವಿಶೇಷವಾದ ಅಂಗ ಅಲ್ಲಿ ಬರ್ತದೆ. ಅಂದರೆ ಇದು ಈ ಕಾಲದಲ್ಲಿ ಊಹಿಸಿಕೊಳ್ಳೋದಕ್ಕೆ ಸಾಧ್ಯವ? ನಮ್ಮ ಮಡಿವಂತರ ಕೈನಲ್ಲಿ, ಮಠಾಧಿಪತಿಗಳ ಕೈನಲ್ಲಿ ಇಂಥದ್ದನ್ನು ಮಾಡ್ತಾ ಇದ್ರು. ಸೋಮ ವಿಕ್ರಯ, ಸೋಮಯಾಗದಲ್ಲಿ ನಡೀತಾ ಇತ್ತು. ಅದು ಬಹಳ ತಮಾಷೆಯಾಗಿ ನಡೀತಾ ಇತ್ತು ಅಂತ ಗೊತ್ತಾಗುತ್ತದೆ. ಋತ್ವಿಜರೆಲ್ಲ ಯಜ್ಞ ಮುಗಿದ ಮೇಲೆ ಸ್ನೇಹ ವಿಸರ್ಜನೆ ಎಷ್ಟಿ ಮಾಡಿ ಒಬ್ಬರಿಗೊಬ್ಬರು ಗುದುಮರಿಗೆ ಹಾಕ್ಕೊಂಡು ಫೈಟ್ ಮಾಡಬೇಕು ಅಂತ ಬರ್ತದೆ. ಮತ್ತೆ
ಮಾರ್ಜಾಲಿಯ ಕನ್ಯೆಯರು ತಲೆ ಮೇಲೆ ಉದಕ ಕುಂಭಗಳನ್ನು ಹೊತ್ತುಕೊಂಡು ಇಡೀ ಯಜ್ಞಮಂಟಪ ಸಾಮಗಾನ ಮಾಡಿಕೊಂಡು ಕುಣಿಯಬೇಕು ಅಂತ ಬರುವುದಾಗಲಿ, ಋತ್ವಿಜರು ಕೆಂಪು ಕುಲ್ಲಾವಿ ಹಾಕ್ಕೊಂಡು ಒಬ್ಬರಿಂದ ಒಬ್ಬರು ಕಚ್ಚೆಯನ್ನೊಬ್ಬರು ಹಿಡ್ಕೊಂಡು ಒಂದು ವರ್ತುಲಾಕಾರವಾಗಿ ಮಂಡಲಾಕಾರವಾಗಿ ಕುಣಿಬೇಕು ಅನ್ನೋದಾಗಲಿ, ನೋಡಿದಾಗ ದರ್ಭಕೂರ್ಚದ ನಿರ್ದೇಶನದ ಪ್ರಕಾರ ನಲಿಯಬೇಕು ಅಂತ ಅನ್ನೋದಾಗಲಿ, ಸುಬ್ರಹ್ಮಣ್ಯ ಅಂತಕ್ಕಂಥ ಸಾಮಗಣದ ಅಂದರೆ ಉದ್ಗಾತ್ರಗಣದ ಒಬ್ಬ ಯಾವ ಋತ್ವಿಕ್ಕಿದ್ದಾನೆ ಅವನು ಉಯ್ಯಾಲೆ ಮೇಲೆ ಕೂತ್ಕೊಂಡು ತೂಗಿಕೊಂಡು ಮಜವಾಗಿ ಸಾಮಗಾನ ಮಾಡಬೇಕು, ಸುಬ್ರಹ್ಮಣ್ಯ ಸಾಮಗಾನ ಅಂತಂದರೆ ಯಜ್ಞಗಳು ಎಷ್ಟು ಸಂತೋಷಕಾರಿಯಾಗಿದ್ವು. ಯಜ್ಞದ ಮಧ್ಯದ ಬಿಡುವ ಹೊತ್ತಿನಲ್ಲಿ ಬ್ರಹ್ಮೋದ್ಯಗಳು, ಒಗಟುಗಳು, ನಾರಾಶಂಸಿಗಳು, ಬಗೆಬಗೆಯ ಕಥೆಗಳು, ಆಖ್ಯಾನಗಳನ್ನು ಹೇಳ್ತಾ ಇದ್ರು ಅಂದರೆ ಇಟ್ಸ್ ಎ ವಂಡರ್ಫುಲ್ ಕಾರ್ನಿವಲ್ ಅಂತ ನಮಗೆ ಗೊತ್ತಾಗುತ್ತದೆ. ಜಾತ್ರೆಗಳಿದ್ದಂತೆ ನಾವು ಇವತ್ತು ಆ ಸಂತೋಷವನ್ನು ಕಳ್ಕೊಂಡವಲ್ಲ. ಎಲ್ಲೆಲ್ಲೂ ಬೇರೆ ಕಡೆ ಸಂತೋಷ ಇದೆ, ಒಂದು ಕ್ರಿಕೆಟ್ನಲ್ಲಿ ಸಂತೋಷ ಇದೆ, ಒಂದು ಸೇಲ್ನಲ್ಲಿ ಸಂತೋಷ ಇದೆ, ಒಂದು ಮಾಲ್ನಲ್ಲಿ ಸಂತೋಷ ಕಾಡ್ತಾ ಇದ್ದಾರೆ ನಮ್ಮ ಜನ. ಇಲ್ಲಿ ಕಾಣ್ತಾ ಇಲ್ಲ ಅಂತಂದರೆ ಇದೊಂದು ದೊಡ್ಡ ನಷ್ಟ. ಇದರ ಕಡೆಗೆ ನಮ್ಮ ಸಾಧುಗಳು, ಸಂತರು, ಮಡಿವಂತರು, ಪುರೋಹಿತರು, ಪಂಡಿತರು ಅನಿಸ್ಕೊಂಡವರು ಗಮನ ಹರಿಸಬೇಕು. ಇಲ್ಲದೆ ಇದ್ರೆ ತುಂಬ ನಷ್ಟ. ಈ ಆಚಾರಕ್ಕೆ ವ್ಯವಹಾರಕ್ಕೆ ತಾಳಮೇಳ ಇಲ್ಲದೆ ಇದ್ದಾಗ ಎರಡೂ ನಶಿಸತ್ವೆ. ವ್ಯವಹಾರಕ್ಕೆ ಹೃದಯ ಹೋಗುತ್ತೆ, ಆಚಾರಕ್ಕೆ ಬುದ್ಧಿ ಹೋಗುತ್ತೆ. ಇದನ್ನು ನಾವು ಮರೆಯದೆ ಗಮನಿಸಿಕೊಳ್ಬೇಕು ಅಂತ ನನಗನ್ನಿಸುತ್ತದೆ. ಆಮೇಲೆ ನಮ್ಮ ಪುರಾಣ ಸಾಹಿತ್ಯದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಶ್ಲೋಕಗಳು ವ್ರತಗಳಿಗೆ ಮೀಸಲಾಗಿವೆ ಅಂತಂದರೆ ಆ ಗಾತ್ರ ಏನು ಅಂತ ಹೇಳ್ಬೋದು. ರಾಮಾಯಣಕ್ಕಿಂತ ದೊಡ್ಡದು ವ್ರತಗಳನ್ನು ಕುರಿತಾದಂಥ ಶ್ಲೋಕ ಸಂಖ್ಯೆ ಅಂತ. ಪುರಾಣಗಳ ಪೈಕಿ ಭವಿಷ್ಯ, ಪದ್ಮ, ಬ್ರಹ್ಮ, ವರಾಹ, ನಾರದ, ಮತ್ಸ್ಯ, ವಾಯು, ಸ್ಕಂದ ಇವುಗಳು ಮುಖ್ಯವಾಗಿ ಮತ್ತು ವಿಷ್ಣು ಧರ್ಮೋತ್ತರ ವ್ರತವನ್ನು ಕುರಿತಾದದ್ದಾಗಿವೆ. ಮಹಾಭಾರತದ ಶಾಂತಿ ಪರ್ವದ ಬಳಿಕ ಬರುವ ಅನುಶಾಸನ ಪರ್ವದಲ್ಲಿ ಯಜ್ಞ, ದಾನ, ವ್ರತ, ಶ್ರಾದ್ದ ಇವೆಲ್ಲದರ ವಿವರಣೆಯನ್ನು ನಾವು ವಿಶೇಷವಾಗಿ ನೋಡ್ತೀವಿ. ಹಾಗಾಗಿ ಇತಿಹಾಸಗಳ ಪೈಕಿ ಮಹಾಭಾರತ ಮತ್ತು ಪುರಾಣಗಳ ಪೈಕಿ ಈ 8 ಪುರಾಣಗಳು ಮತ್ತು ಕೆಲವೊಂದು ಆಗಮಗಳು, ಆಮೇಲೆ ಸ್ಮೃತಿ ಗ್ರಂಥಗಳು ಕೆಲವೊಂದು, ಆಮೇಲೆ ಬಂದಂಥ ನಿಬಂಧ ಗ್ರಂಥಗಳು, ಇವುಗಳೆಲ್ಲ ವಿಶೇಷವಾಗಿ ಪುರಾಣ ಈ ಪರ್ವ ಸಾಹಿತ್ಯವನ್ನು, ವ್ರತ ಸಾಹಿತ್ಯವನ್ನು ಮಾಡಿಕೊಂಡಿವೆ. ಮತ್ತು ಕೆಲವು ವಿಶೇಷವಾದ ಬೈಕೆಗಳಿಗೆ ಕೆಲವು ವ್ರತಗಳು ಅಂತ ಮಾಡಿದ್ದಾರೆ എന്നಲ್ಲ. ಉತ್ತಮ ಭರ್ತೃಪ್ರಾಪ್ತಿ ವ್ರತ ಅಂತ ಒಂದು ವ್ರತ ಇದೆ. ಅಂದರೆ ಅಧಮ ಭರ್ತೃಪ್ರಾಪ್ತಿ ವ್ರತನೂ ಒಂದು ಇದೆಯಾ ಅಂತ ಕೇಳಬೇಡಿ. ಶುಭವ್ರತ ಅಂತ ಒಂದು ಮುಕ್ತಿಗಾಗಿ ಮಾಡುವುದು, ಧಾನ್ಯ ವ್ರತ, ಕಾಂತಿ ವ್ರತ ಚೆಲುವು ಬೇಕು ಅನ್ನೋರಿಗೆ ಮಾಡತಕ್ಕಂಥದ್ದು. ಬ್ಯೂಟಿಷಿಯನ್ಸ್ ಎಲ್ಲ ಅದರ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಹಂಚಬಹುದು. ಯಾವುದಾದ್ರು ಬ್ಯೂಟಿ ಪಾರ್ಲರ್ಗಳಲ್ಲಿ ಈ ವ್ರತವನ್ನು ಆಚರಣೆ ಮಾಡಬಹುದು, ಹೆಚ್ಚು ವರಮಾನವೂ ಬರುತ್ತದೆ. ಇನ್ನು ಸಂಪತ್ತಿಗಾಗಿ ಸೌಭಾಗ್ಯ ವ್ರತ, ವಿಘ್ನಗಳೇ ಆಗಬಾರ್ದು ಅಂತ ಅವಿಘ್ನ ವ್ರತ, ಶಾಂತಿ ಇರಲಿ ಅಂತ ಶಾಂತಿ ವ್ರತ. ಮೊದಲು ಅಣ್ಣ ಹಜಾರೆ ಮಾಡಬೇಕು, ಆತನಿಗೆ ವ್ರತ ಮಾಡಬೇಕು ಅಂತ ಅನ್ಸುತ್ತೆ. ಕಾಮವ್ರತ, ಆತ ಶಾಂತಿಯಾಗಿರಲಿ ಅಂತ ಮಾಡಬೇಕು ಮೊದಲು. ಆರೋಗ್ಯ ವ್ರತ, ಪುತ್ರ ಪ್ರಾಪ್ತಿ ವ್ರತ, ಶೌರ್ಯ ವ್ರತ, ಸಾರ್ವಭೌಮ ವ್ರತ ಇವೆಲ್ಲ ವರಾಹ ಪುರಾಣದಲ್ಲಿ ಬರ್ತಕ್ಕಂಥವು. ಹೀಗೆ ಅಸಂಖ್ಯವಾದ ವ್ರತಗಳನ್ನು ನಾವು ನೋಡ್ತೀವಿ. ಆಮೇಲೆ ಪುಣ್ಯ ನದಿ ತಟಾಕಗಳಲ್ಲಿ ಸ್ನಾನ ಮಾಡತಕ್ಕಂಥದ್ದು. ಪಾಂಡವರು, ಯಾದವರು ಮತ್ತು ಗೋಪಾಲಕರು ಎಲ್ಲ ಸೆಮಂತ ಪಂಚಕ ಮಡುವಿನಲ್ಲಿ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದ ಕಾಲದಲ್ಲಿ ಸೇರಿದ್ರು ಒಟ್ಟಿಗೆ ಸ್ನಾನಕ್ಕಾಗಿ. ಆಗಲೇ ದ್ರೌಪದಿ ಕೃಷ್ಣ ಪತ್ನಿಯರನ್ನೆಲ್ಲ ಕೇಳ್ತಾಳೆ, ನಿಮ್ಮ ಮದುವೆಗಳೆಲ್ಲ ಹೇಗಾಯಿತು ಅಂತ. ಎಲ್ಲರೂ ತಮ್ಮ ಮದುವೆಗಳ ಹೇಗಾಯಿತು ಅಂತ ಹೇಳ್ತಾರೆ. ಆಗಲೇ ಯಶೋದೆ ಮತ್ತು ಕೃಷ್ಣ ಎಷ್ಟೋ ವರ್ಷ ಆದಮೇಲೆ ಪರಸ್ಪರ ಸೇರ್ತಾರೆ ಅನ್ನುವಂಥ ತುಂಬ ಸೊಗಸಾದ ಸಂದರ್ಭಗಳೆಲ್ಲ ಭಾಗವತದಲ್ಲಿ ಬರುತ್ತದೆ ಇಂಥದ್ದು. ಮತ್ತು ಬೇಕಾದಂತೆ ದೇವಕಿ ವಿವಾಹ, ರುಕ್ಮಿಣಿ ವಿವಾಹ, ಧ್ರುವವಿಜಯ, ಗೌರಿ ವಿವಾಹ, ಕೃಷ್ಣ ಸ್ವಯಂವರಗಳು, ಈ ಥರದ್ದು ಎಷ್ಟೆಷ್ಟೊಂದರೊಳಗೆ, ಮತ್ತು ಕಂಸ ಧನುರ್ಯಾಗ, ಇಲ್ಲೆಲ್ಲ ಈ ವಿವರಗಳನ್ನು ನಾವು ನೋಡ್ತಾ ಬರ್ತೀವಿ. ಇನ್ನು ರಾಮಾಯಣದಲ್ಲಿ ಕೂಡ ಅಷ್ಟೇ ಶರಭಂಗ, ಸುತೀಕ್ಷ್ಣ, ಮಾಂಡಕರ್ಣಿ, ಮತಂಗ, ಶಬರಿ ಮೊದಲಾದವರು ಮಾಡಿದಂಥ ವ್ರತಗಳು. ಮಹಾಭಾರತದಲ್ಲಿ ಅಣಿಮಾಂಡವ್ಯ, ರಂತಿದೇವ, ಆ ನಕುಲೋಪಾಖ್ಯಾನದಲ್ಲಿ ನೋಡಿ ಬರುವಂಥದ್ದು. ಮಹಾಭಾರತದ ಅಶ್ವಮೇಧ ಪ್ರಸಂಗದಲ್ಲಿ ಎಲ್ಲೆಲ್ಲ ಕಡೆಯಲ್ಲೂ ಆ ಒಂದು ಅರ್ಧ ಮೈ ಬಂಗಾರ, ಇನ್ನು ಅರ್ಧ ಮಾಮೂಲಿಯಾಗಿರ್ತಕ್ಕಂಥ ನರಿ, ಇದು ಮುಂಗುಸಿ ಬಂದು ಎಲ್ಲ ಕಡೆಯಲ್ಲೂ ಓಡಾಡುತ್ತೆ. ಇಲ್ಲಿಯಾದರೂ ತನ್ನ ಮೈ ಬಂಗಾರ ಆಗುತ್ತದೆಯಾ ಅಂತ ಪಾಂಡವರ ಆ ಅಶ್ವಮೇಧ ಯಾಗದ ಆ ಪರಿಸರದಲ್ಲಿ ಹೊರಳಾಡುತ್ತದೆ. ಆಗ ಅದು ಹೇಳುತ್ತದೆ, ಒಬ್ಬ ಬ್ರಾಹ್ಮಣ ರಂತಿದೇವ ಅನ್ನೋನು ಮಾಡಿದ ಪುಣ್ಯಕ್ಕೆ ಎಣೆ ಇಲ್ಲ, ಅವನು ಮಾಡಿದ ಒಂದು ಸಣ್ಣ ಅನ್ನದಾನಕ್ಕೆ ಎಣೆ ಇಲ್ಲ ನಿನ್ನ ಇಡೀ ಯಜ್ಞ ಅಂತ. ಅಂದರೆ ಬರೀ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಅಲ್ಲ, ಶ್ರದ್ಧೆಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು, ಅದು ದೊಡ್ಡದು ಅಂತಕ್ಕಂಥದ್ದು.
ಮತ್ತು ತೀರ್ಥಯಾತ್ರೋಪರ್ವ ಅಂತಲೇ ವನಪರ್ವದಲ್ಲಿ ಬರುತ್ತದೆ. ಪಾಂಡವರೆಲ್ಲ ಮಾಡಿದಂಥ ಸರಿಸುಮಾರು ಭಾರತದ ಎಲ್ಲ ಕ್ಷೇತ್ರಗಳನ್ನು ನೋಡಿದ್ದು. ಬಲರಾಮ ಶಲ್ಯ ಪರ್ವದಲ್ಲಿ ಮತ್ತು ಸೌಪ್ತಿಕ ಪರ್ವದಲ್ಲಿ ಮಾಡಿದಂಥ ಶಲ್ಯ ಪರ್ವದಲ್ಲಿ ಮಾಡಿದ ತೀರ್ಥಯಾತ್ರೆ, ಇಡೀ ಸರಸ್ವತಿ ನದಿ ಉದ್ದಗಲಕ್ಕೂ ಮಾಡಿದ ಯಾತ್ರೆ, ಆ ವಿಷಯ ಬರುತ್ತದೆ. ಮತ್ತು ಯಾಗಗಳು, ಶ್ವೇತಕಿ ಮಾಡಿದ ಯಾಗ ಇರ್ಬೋದು, ಮರುತ್ತ ಮಾಡಿದ ಯಾಗ, ಜನಮೇಜಯ ಮಾಡಿದ ಸರ್ಪಯಾಗ, ಅರ್ಜುನ ಸುಭದ್ರೆಯನ್ನು ಹಾರಿಸಿಕೊಂಡು ಬಂದಂಥ ರೈವತಕೋತ್ಸವ ಆ ಸಂದರ್ಭ, ದ್ರೌಪದಿ ಸ್ವಯಂವರ, ಮತ್ತು ದುರ್ಯೋಧನ ಮಾಡಿದ ವೈಷ್ಣವಯಾಗ, ಹೀಗೆ ಎಷ್ಟೊಂದು ಪರ್ವಗಳು, ಉತ್ಸವಗಳು ನಮ್ಮ ರಾಮಾಯಣ ಮಹಾಭಾರತಾದಿಗಳಲ್ಲಿ ಮತ್ತೆ ಮತ್ತೆ ಕಾಣತಕ್ಕಂಥವೇ ಆಗಿದೆ. ವಿಷ್ಣು ಪುರಾಣದಲ್ಲಿ, ಹರಿವಂಶದಲ್ಲಿ ಬೇರೆ ಬೇರೆ ಹಬ್ಬಗಳನ್ನು, ಗೋವರ್ಧನವೂ ಸೇರಿದಂತೆ, ಧನುರ್ಯಾಗ ಸೇರಿದಂತೆ, ಕೃಷ್ಣ ಏನು ಮಾಡ್ದ ಅನ್ನುವಂಥ ಆ ವಿವರಗಳನ್ನು, ಉಲ್ಲೇಖಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ನಮ್ಮ ಪುರಾಣ ಪ್ರಪಂಚ, ಇತಿಹಾಸ ಪ್ರಪಂಚ ಕೂಡ ಈ ಹಬ್ಬಗಳನ್ನು ಮಾಡಿತು ಅಂತ. ನೋಡಿ, ಭವಿಷ್ಯ ಪುರಾಣದಲ್ಲಿ ಎಷ್ಟೊಂದು ನಮ್ಮ ಈ ಹೊತ್ತಿನ ವ್ರತಗಳೆಲ್ಲ ಉಲ್ಲೇಖಗೊಂಡಿವೆ. ಅವನ್ನೆಲ್ಲ ಸ್ವಯಂ ಶ್ರೀಕೃಷ್ಣನೇ ಧರ್ಮರಾಜನಿಗೆ ಉಪದೇಶ ಮಾಡದ ಅಂತ. ಅಲ್ಲಿ ವಿನಾಯಕ ವ್ರತ ಕೃಷ್ಣ ಮಾಡಿದ್ದು ಅಂತ ಬರ್ತದೆ. ಅದನ್ನು ಮಾಡದೇ ಇದ್ದಿದ್ದಕ್ಕೆ ಅಪವಾದ ಬಂತು ಅಂತ. ಈ ರೀತಿಯಾಗಿ ದೇವತೆಗಳು ಯಾವ ಥರ ಮಾಡಿದ್ರು ಮತ್ತು ಅವರು ಮಾಡದೆ ತಪ್ಪಿಸ್ಕೊಂಡ್ರೆ ಏನಾಯಿತು, ಈ ಸ್ವಾರಸ್ಯಗಳು ಬಹಳ ಸುಂದರವಾದಂಥದ್ದು. ಹಾಗಲ್ಲದೆ ಕೆಲವೊಂದು ತುಂಬ ರಮಣೀಯವಾದ ಕಲಾತ್ಮಕವಾದ ವ್ರತಗಳನ್ನು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ, ಭೋಜರಾಜ ಸರಸ್ವತಿ ಕಂಠಾಭರಣ ಶೃಂಗಾರ ಪ್ರಕಾಶದಲ್ಲಿ, ಶಾರದಾತನಿಯ ಭಾವಪ್ರಕಾಶನದಲ್ಲಿ, ಮಂಖ ಸಾಹಿತ್ಯ ಮೀಮಾಂಸೆಯಲ್ಲಿ, ಹೀಗೆಲ್ಲ ಅನೇಕ ಕಡೆ ನಾವು ನೋಡ್ತೀವಿ. ಅದಲ್ಲದೆ ಚತುರ್ವರ್ಗ ಚಿಂತಾಮಣಿ, ಹೇಮಾದ್ರಿ ಬರೆದಂಥ ವಿಶ್ವಕೋಶಾತ್ಮಕವಾದ ಕೃತಿ, ಮಿತ್ರಮಿಶ್ರನ ವೀರಮಿತ್ರೋದಯ, ಇಂಥ ಗ್ರಂಥಗಳಲ್ಲಿ ಕೂಡ ನಾವು ನೋಡ್ತೀವಿ. ಕಾಳಿದಾಸ ನಮ್ಮ ರಾಷ್ಟ್ರಕವಿ ಎಷ್ಟೊಂದು ವ್ರತಗಳನ್ನು ತನ್ನ ಕಾವ್ಯಗಳಲ್ಲಿ ಹೇಳ್ತಾನೆ. ಅದು ಶಾಕುಂತಲದ ಒಂದು ವಸಂತೋತ್ಸವ ಇರಬಹುದು, ಅಥವಾ ಮಾಲವಿಕಾಗ್ನಿಮಿತ್ರದಲ್ಲಿ ಬರತಕ್ಕಂಥ ವಸಂತೋತ್ಸವ ಇರಬಹುದು, ಅಲ್ಲಿ ಬರುವ ಅಶ್ವಮೇಧ ಇರಬಹುದು, ಅಥವಾ ವಿಕ್ರಮೋರ್ಷಿಯಲ್ಲಿ ಪತಿಪ್ರಸಾದನ ವ್ರತ, ಬೆಳದಿಂಗಳಲ್ಲಿ ಚಂದ್ರಸಾಕ್ಷಿಕವಾಗಿ ಗಂಡನಿಗೆ ನೆಮ್ಮದಿ ಉಂಟು ಮಾಡ್ತೀನಿ ಅಂತ ಔಷೀನರಿ ಮಾಡುವಂಥ ಒಂದು ವ್ರತ ಇರಬಹುದು, ಪಾರ್ವತಿ ಶಿವನ ಮದುವೆಗಾಗಿ ಹಿಡಿದಂಥ ದೀಕ್ಷಾ ವ್ರತ ಇರಬಹುದು, ಬಾಣಭಟ್ಟನ ಕಾದಂಬರಿ ಕಾವ್ಯದಲ್ಲಿ ಮಹಾಶ್ವೇತೆ ಹಿಡಿದಂಥ ಪಾಶುಪತ ವ್ರತ, ವಿಲಾಸವತಿ ತನಗೆ ಸಂತಾನವಾಗಲಿಂತ ಏನೆಲ್ಲ ಪೂಜೆ ವ್ರತ ಮಾಡಿದ್ದು ಒಂದು ದೊಡ್ಡ ಲಿಸ್ಟ್ ಬರುತ್ತೆ. ಹಾಗೆ ಶ್ರೀಹರ್ಷನ ನಾಗಾನಂದದಲ್ಲಿ ಬರತಕ್ಕಂಥ ಒಂದು ಆಪಾನಕ ಗೋಷ್ಠಿಯ ವಸಂತ ವ್ರತ, ವಿವಾಹದ ವ್ರತ, ಗೌರಿ ವ್ರತ, ಈ ಥರದ್ದಿರಬಹುದು. ನಮ್ಮ ಕನ್ನಡಗನೇ ಆದಂಥ ಅಹೋಬಿಲ ಬರೆದಂಥ ವಿರೂಪಾಕ್ಷ ವಸಂತೋತ್ಸವ ಚಂಪುನಲ್ಲಿ ವಿರೂಪಾಕ್ಷ ಸ್ವಾಮಿಯ ವಸಂತೋತ್ಸವ, ಅಲ್ಲಿ ನಡೆದಂಥ ಉತ್ಸವಗಳು, ಮತ್ತು ಕರ್ಪೂರ ಮಂಜರಿ ಎನ್ನುವ ಒಂದು ಪ್ರಾಕೃತ ನಾಟಕದಲ್ಲಿ, ಸಾಟಕ ಅಂತ ಕರೀತಾರೆ, ರಾಜಶೇಖರ ವಸಂತೋತ್ಸವವನ್ನು ವರ್ಣಿಸ್ತಾನೆ. ಇನ್ನು ದಂಡಿ ದಶಕುಮಾರ ಚರಿತ್ರದಲ್ಲಿ ಕಂದುಕೋತ್ಸವ ಅಂತ ಹೇಳ್ತಾನೆ. ಕಂದುಕಾವತಿ ಅಂತ ಒಬ್ಬಳು, ಅವಳಿಗೆ ದೇವಿ ನಿನಗೆ ಒಳ್ಳೆ ಗಂಡ ಸಿಗಬೇಕು ಅಂದರೆ ನೀನು ಚೆಂಡಾಟ ಆಡಿ ದೇವಿನ ತೃಪ್ತಿಪಡಿಸಬೇಕು ಅಂತ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಪೊಳಲಿ ಅಂತ ಒಂದು ಗ್ರಾಮ ಇದೆ, ಒಂದು ಕ್ಷೇತ್ರ. ಅಲ್ಲಿ ದೇವಿಯನ್ನು ಚೆಂಡಾಟದಿಂದಲೇ ಆರಾಧಿಸಬೇಕು ಅಂತ ಉಂಟು. ಬಗೆಬಗೆಯ ರೀತಿಯಲ್ಲಿ ಚೆಂಡಾಟ ಆಡಿ ದೇವಿಯನ್ನು ಸಂತೋಷಪಡಿಸ್ತಕ್ಕಂಥದ್ದು ಅನ್ನುವುದು. ಹೀಗೆಲ್ಲ ಜಾನಪದೀಯವಾದ ಎಷ್ಟೊಂದು ವಿವರಗಳು ನಮಗೆ ವಸಂತೋತ್ಸವಕ್ಕಂತೂ ಕೊನೆ ಮೊದಲಿಲ್ಲದೆ ಕಾಣುತ್ತದೆ. ಮಧುರಾ ವಿಜಯದಂಥ ಕಾವ್ಯದಲ್ಲಿ ನಮ್ಮ ಗಂಗಾದೇವಿ ಎಷ್ಟೊಂದು ಉತ್ಸವಗಳನ್ನು ವರ್ಣಿಸ್ತಾಳೆ. ಮತ್ತು ಶಿವಸಂಬಂಧಿಯಾದ ಎಷ್ಟೋ ಉತ್ಸವಗಳನ್ನು ನೀಲಕಂಠ ದೀಕ್ಷಿತ ತನ್ನ ಶಿವಲೀಲಾರ್ಣವದಲ್ಲಿ ವರ್ಣಿಸ್ತಾನೆ. ಹೀಗೆ ಬೇಕಾದಷ್ಟು ಉಂಟು. ಸರಸ್ವತಿ ಉತ್ಸವ, ಆರಾಧನೆ, ಗೀತ, ನೃತ್ಯ, ಕಾವ್ಯ ಇತ್ಯಾದಿಗಳ ವಿನೋದ ಹೇಗೆ ನಡೀತಾ ಇತ್ತು, ಒಂದು ಸಮಾಜ ಉತ್ಸವ ಶಾಲಿನಿಯಾಗಿತ್ತು ಅನ್ನೋದನ್ನು ಕಾಮಸೂತ್ರಗಳಲ್ಲಿ ವಾತ್ಸ್ಯಾಯನ ಕೊಡ್ತಾನೆ. ಪಕ್ಷಸ್ಯ ಮಾಸಸ್ಯ ವಾ ಪ್ರಜ್ಞಾತೆಯಾಹನಿ ಸರಸ್ವತ್ಯಾ ಭವನೆ ನಿಯುಕ್ತಾನಾಂ ನಿತ್ಯಂ ಸಮಾಜ ಅಂತ. ಸಮಾಜೋತ್ಸವ ಶಾಲಿನಿ ಅಂತ ರಾಮಾಯಣದಲ್ಲಿ ಬರ್ತಕ್ಕಂಥ ಮಾತು. ಏತೇನ ತಂತಂ ದೇವತಾಮುದ್ದಿಶ್ಯ ಸಂಭಾವಿತ ಸ್ಥಿತಿಯ ಘಟಾ ವ್ಯಾಖ್ಯಾತ ಅಂತ ಬೇರೆ ಬೇರೆ ಸಮೂಹಗಳು ಮಾಡ್ತಾ ಇದ್ವು ಅನ್ನುವಂಥದ್ದು ಗೊತ್ತಾಗುತ್ತದೆ. ಮತ್ತೆ ಈ ಗೋಷ್ಠಿ ವಿನೋದಗಳನ್ನು ಮಾಡ್ತಾ ಇದ್ರು. ಎಲ್ಲರೂ ಒಟ್ಟಿಗೆ ಸೇರಿ ಸರಸ ಸಲ್ಲಾಪಗಳು, ಮಾತು, ಕಥೆ ಆಡ್ತಾ ಇದ್ರು. ಘಟ ನಿಬಂಧನ ಅಂತಲೇ ಕಾಮಸೂತ್ರದಲ್ಲಿ ನಾವು ಹೇಳ್ತೀವಿ. ಗೋಷ್ಠಿ ಸಮವಾಯ ಅಂತ. ಉದ್ಯಾನಗಳಿಗೆ ಹೋಗೋದು, ಸಮಸ್ಯಾಪೂರ್ಣಾದಿಗಳನ್ನು ಮಾಡೋದು, ಪ್ರತಿಮಾಲ, ಅಂತ್ಯಾಕ್ಷರಿ ಆಡೋದು, ಬಿಂದುಚ್ಯುತಕ, ಮಾತ್ರಾಚ್ಯುತಕ, ಅಕ್ಷರಮುಷ್ಟಿಕ, ಸಂಪಾಠ್ಯ, ಒಂದೇ ಎರಡೇ ಸೋ ಮೆನಿ ಲಿಟರರಿ ಈವೆಂಟ್ಸ್ ಅದು ನಡೀತಾ ಇತ್ತು. ವಿದಗ್ಧ ಗೋಷ್ಠಿ ಅಂತ ರಾಜಶೇಖರ ಹೇಳ್ತಾನೆ ಕಾವ್ಯಾಂಶೆಯಲ್ಲಿ. ಹಾಗಲ್ಲದೆ ವೀರಗೋಷ್ಠಿ ಅಂತ ಇತ್ತು ಅಂತ ಬಾಣಭಟ್ಟ ಹರ್ಷಚರಿತದಲ್ಲಿ ಹೇಳ್ತಾರೆ. ವೀರರು, ಶೂರರು, ಪರಾಕ್ರಮಿಗಳಿಗೆ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತಾರಲ್ಲ, ಆಯಾ ಗುಂಪಿನವರು ಆಯಾ ಗುಂಪಿನಲ್ಲಿ ಸೇರ್ಕೋತಾರೆ. ವೀರರಿಗೆ ವೀರಗೋಷ್ಠಿ, ಭೀರುಗಳಿಗೆ ಭೀರುಗೋಷ್ಠಿ, ಹೀಗೆಲ್ಲರಿಗೆ ಎಲ್ಲ ಗೋಷ್ಠಿಗಳು ಇರಬೇಕು. ಆಯಾ
ವರ್ಗದವರಿಗೆ ಅದು ಏನೇನು ಬೇಕೋ ಅದು ಇರಬೇಕು. ಸಮಾಜದ ವೈವಿಧ್ಯ ಮುಖ್ಯ. ಇದನ್ನು ಸನಾತನ ಧರ್ಮ ಬಲ್ಲದ್ದು. ನಮಗೆ ಈ ಲೆಫ್ಟಿಸ್ಟ್ಗಳು ಪಾಠ ಹೇಳ್ತಾರೆ, ನಿಮಗೆ ಬಹುಸಂಸ್ಕೃತಿ ಅಂದರೆ ಇಷ್ಟೇ ಇಲ್ಲ, ಬಹುಸಂಸ್ಕೃತಿ ವಿರೋಧವಾಗಿ ನಡ್ಕೊಳ್ತೀರಾ ಅಂತೆಲ್ಲ ಹೇಳಿಬಿಟ್ಟು. ಒಂದು ಕೋಳಿ ಜಗಳಕ್ಕೆ ಅಂದರೆ ಯಾವುದನ್ನ ಕುಕ್ಕುಟ, ಮಾಷ, ಲಾವಕ, ತಿತ್ತಿರಿ, ಹುಡು ಮೊದಲಾದ ವಿನೋದಗಳು ಅಂತ, ಹುಡುಯುದ್ಧ ಅಂತಂದರೆ ಟಗರ ಕಾಳಗ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೋಳಿ ಅಂಕದ ಒಂದು ಉತ್ಸವ ಮಾಡ್ತಾರೆ, ಕಂಬಳ ಅಂತ ಮಾಡ್ತಾರೆ. ಅದಲ್ಲದೆ ತಮಿಳುನಾಡಿನಲ್ಲಿ ಸಂಕ್ರಾಂತಿಯ ಹೊತ್ತಿನಲ್ಲಿ ಅವರು ಜಲ್ಲಿಕಟ್ಟು ಅಂತ ಹೇಳಿಬಿಟ್ಟಿದ್ನು, ಗೂಳಿನ ಪಳಗಿಸುವ ಆಟ, ಇದೆಲ್ಲ ಮಾಡ್ತಾರೆ. ಅದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಈ ಪ್ರಾಣಿ ದಯಾ ಸಂಘದವರು ಪೈತ್ಯ. ಇವರು ತಾಕತ್ತಿದ್ರೆ ಮಾಂಸ ಭಕ್ಷಣವನ್ನು ನಿಷೇಧ ಮಾಡಲಿ ನೋಡೋಣ. ಅಂದರೆ ಒಂದು ಉತ್ಸವಾಂಗದಲ್ಲಿ ಸ್ವಲ್ಪ ಬರತಕ್ಕಂಥದ್ದಕ್ಕೆ ರಿಯಾಯಿತಿ ಕೊಡಬೇಕು. ಹಾಗೆ ಕೊಡದೇ ಇದ್ರೆ ಆಗುವಂಥದ್ದಲ್ಲ. ಮತ್ತು ಇವು ಕದಂಬ ಯುದ್ಧ ಅಂತ, ಕದಂಬ ಹೂಗಳಲ್ಲಿ ಒಬ್ಬರಿಗೊಬ್ಬರು ಹೊಡ್ಕೊಂಡು ಜಗಳ ಆಡ್ಕೊಳ್ಳೋದು, ಅದು ಎಷ್ಟು ವಿನೋದಕಾರಿಯಾದದ್ದು. ಪಾಂಚಾಲಾನುಯಾನ, ಇದೇ ನಮ್ಮ ಗೊಂಬೆ ಹಬ್ಬಕ್ಕೆ ಪ್ರಾಚೀನ ಸ್ಫೂರ್ತಿ. ಮುಂದೆ ಅವುಗಳನ್ನೆಲ್ಲ ವಿವರಿಸ್ತೀನಿ. ಮತ್ತು ವೃಕ್ಷ ವಿವಾಹ ಅಂತ, ಮಾವು ಮಲ್ಲಿಗೆಗೆ ಮದುವೆ ಮಾಡೋದು, ಅಶ್ವತ್ಥಕ್ಕೆ ಬೇವಿನ ಮರಕ್ಕೆ ಮದುವೆ ಮಾಡೋದು, ಜಾನಪದ ಜೀವನದಲ್ಲಿ ತುಂಬ ಇರೋದು. ಅಶ್ವತ್ಥ ಪ್ರತಿಷ್ಠಾಪನೆ ಎಲ್ಲ ವೈದಿಕವಾಗಿ ಬಂದದ್ದು. ಇವೆರಡಕ್ಕೂ ವ್ಯತ್ಯಾಸ ಇಲ್ಲ ಅಂತ ಗೊತ್ತಾಗುತ್ತದೆ. ಶಾಕುಂತಲ ನಾಟಕದಲ್ಲಿ ಬರ್ತದೆ, ಮಾವಿಗೆ ಮಲ್ಲಿಗೆಗೆ ಮದುವೆ ಮಾಡಿ ಆಗಿದೆ ಅಂತ ಶಕುಂತಲ ಹೇಳ್ತಾಳೆ. ಅವರಪ್ಪ ಕೂಡ ಅದನ್ನು ಒಪ್ಕೋತಾನೆ. ಪಾಪ ಕಾಶ್ಯಪ ಅಂದರೆ ಕಣ್ವ ಮಹರ್ಷಿ ಹೇಳ್ತಾನೆ, ಅಮ್ಮ ಹೇಗೆ ಈ ಮಲ್ಲಿಗೆ ಬಳ್ಳಿ ಮಾವಿನ ಮರವನ್ನು ಸೇರಿಕೊಳ್ತೋ ಹಾಗೆ ನೀನು ಕೂಡ ದುಷ್ಯಂತನ ಸೇರಿಕೊಂಡಿದ್ದೀಯಾ, ಉಭಯತ್ರ ನನಗೆ ಶೋಕ ಇಲ್ಲ ಅಂತ. ಮತ್ತು ಗೊಂಬೆಗಳ ಮದುವೆ ಮಾಡ್ತಾ ಇದ್ರು. ತನ್ನ ಮಗಳನ್ನ ಉದಯನ ಅಪಹರಣ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಾಗ ಅಂಗಾರವತಿ ಉದಯನ ಮತ್ತು ವಾಸವದತ್ತಿ ಇಬ್ಬರ ಚಿತ್ರಪಟಕ್ಕೆ ಮದುವೆ ಮಾಡತಕ್ಕಂಥದ್ದು ಪ್ರತಿಜ್ಞಾ ಯುಗಂಧರಾಯಣ ನಾಟಕದಲ್ಲಿ ನಾವು ನೋಡ್ತೀವಿ. ಜಲ್ಪಗೋಷ್ಠಿ, ಹರಟೆಗೇನೆ ಒಂದು ಹಬ್ಬ ಇತ್ತು ಕಣ್ರಿ. ಪದಗೋಷ್ಠಿ, ಮತ್ತೆ ಇಂದ್ರಜಾಲ ಚಮತ್ಕಾರ ಗೋಷ್ಠಿ, ಕಾವ್ಯಗೋಷ್ಠಿ, ವಿದ್ಯಾಗೋಷ್ಠಿ, ಧಾರಣಾ ಮಾತ್ರಕ, ಸಂಪಟ್ಯ, ಮಾನಸಿ ಮೊದಲಾದವು ಎಷ್ಟು ದುರ್ವಾಚಕ ಯೋಗ, ಟಂಗ್ ಟ್ವಿಸ್ಟರ್ಸನ್ನು ಹೇಳತಕ್ಕಂಥದ್ದು, ಗಾದೆಗಳನ್ನು ಹೇಳ್ತಕ್ಕಂಥದ್ದು. ಅದನ್ನೇ ನಾವು ಪ್ರವಲ್ಲಿಕಾ ಅಥವಾ ಪ್ರಹೇಲಿಕಾ ಗೋಷ್ಠಿ ಅಂತ ಕರೀತಾರೆ. ಹೀಗೆ ನಡೀತಾ ಇತ್ತು. ಮತ್ತು ಇದೆಲ್ಲದರ ಜೊತೆಗೆ ನಾಟಕ, ಆ ರಂಗು ಸೊಗಸಾಗಿತ್ತು. ಅದನ್ನೇ ನಾಟ್ಯಶಾಸ್ತ್ರ ಹೇಳುತ್ತದೆ. ನ ತಥಾ ಗಂಧಮಾಲ್ಯೇನ ದೇವಾಸ್ತುಷ್ಯಂತಿ ಪೂಜಿತಾ ದೇವಾ ಮುಹ್ಯಂತಿ ಪೂಜಿತಾ ಅಂತಲೂ ಪಾಠ ಉಂಟು. ಯಥಾ ನಾಟ್ಯ ಪ್ರಯೋಗಸ್ಥೈ ನಿತ್ಯಂ ತುಷ್ಯಂತಿ ಮಂಗಲೈ ಮಾಂಗಲ್ಯಂ ಲಲಿತಂಚೈವ ಬ್ರಹ್ಮಣೋ ವದನೋದ್ಭವಂ ಸಪುಣ್ಯಂಚ ಪವಿತ್ರಂಚ ಅಶುಭಂ ಪಾಪ ವಿನಾಶನಂ. ಒಳ್ಳೆ ನಾಟಕ ಮಾಡಿಸೋದು, ಒಳ್ಳೆ ನೃತ್ಯ ಮಾಡಿಸೋದಕ್ಕಿಂತ ದೊಡ್ಡದಾದ ದೇವರ ಪೂಜೆ ಇಲ್ಲ. ದೇವರಿಗೆ ಹೂವು, ಹಣ್ಣು, ಹಾರ, ಚಂದನ ಇವುಗಳಿಗಿಂತ ತುಂಬ ಇಷ್ಟ ಆಗೋದು ಒಳ್ಳೆ ರಂಗಪ್ರಯೋಗ ಮಾಡಿಸಿದ್ರೆ ಅಂತ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಮ್ಮ ತಾಯಿ ಹೇಳಿಬಿಟ್ಟು ಹೋಗಿದ್ರು, ನನ್ನ ಶ್ರಾದ್ದ ಅಂದರೆ ನೀನು ಸಂಗೀತ, ನೃತ್ಯ, ವಿನೋದ ಇವುಗಳನ್ನೇ ಮಾಡಿಸಬೇಕು ಅಂತ. ಅವರ ವಾರ್ಷಿಕಕ್ಕೆ ನೃತ್ಯವನ್ನೇ ಮಾಡಿಸಿದ್ದಾಗಿತ್ತು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಧರ್ಮಸ್ಥಳ ಇರಬಹುದು, ಅಥವಾ ಕಮಲಶಿಲೆ ಇರಬಹುದು, ಮಂದರ್ತಿ ಇರಬಹುದು, ಕಟೀಲ್ ಇರಬಹುದು. ಇಲ್ಲೆಲ್ಲ 3-4 ಮೇಳಗಳು. ಕಟೀಲಿನ ದುರ್ಗಾ ಪರಮೇಶ್ವರಿ ಅಂತೂ ಯಕ್ಷಗಾನ ಪ್ರಿಯೆ ಅಂತಲೇ, ಮಂದರ್ತಿ ದೇವಿ ಯಕ್ಷಗಾನ ಪ್ರಿಯೆ ಅಂತ. ಪೆರಡೂರು ಮೇಳ, ಈ ಥರ ಒಂದೊಂದು ಮೇಳಗಳಲ್ಲಿ ಯಕ್ಷಗಾನ ಮಾಡ್ತಾರೆ. ಯಕ್ಷಗಾನವನ್ನು ಉದಾಹರಣೆಗೆ ಉತ್ತರ ಕನ್ನಡದಲ್ಲಿ ಗುಂಡಬಾಳ ಅಂತಿದೆ. ಆ ಗುಂಡಬಾಳೆಯ ಆಂಜನೇಯ ಸ್ವಾಮಿ ಮುಂದೆ ಯಕ್ಷಗಾನವನ್ನು ಮಾಡಿಸಿ ಆಮೇಲೆ ಮುಂದೆ ಸೇವೆ ಮಾಡತಕ್ಕಂಥದ್ದು. ಎಡಗುಂಜಿಯ ಮಹಾಗಣಪತಿ ಸನ್ನಿಧಿಯಲ್ಲಿ ಯಕ್ಷಗಾನ ಮಾಡಿ ಅಲ್ಲಿ ಗೆಜ್ಜೆ ಕಟ್ಟದ ಮೇಲೆ ನಮ್ಮ ಶಂಭು ಹೆಗಡೆ ಅಂತ ಮಹಾಕಲಾವಿದರು ಮಿಕ್ಕ ಕಡೆಗೆಲ್ಲ ಯಾತ್ರೆ ಹೋಗ್ತಾ ಇದ್ದಿದ್ದು. ಅಂದರೆ ದೇವರಿಗೆ ಸಮರ್ಪಣೆ ಮಾಡಿ ಮಾಡಬೇಕು ಅಂತ. ನಮ್ಮ ಎಂತೆಂಥ ಕಾವ್ಯ ನಾಟಕಗಳು. ಬಹುಭೂತಿ ಬರ್ತಾನೆ, ಕಾಲಪ್ರಿಯಾನಾಥಸ್ಯ ಮಹೋತ್ಸವೇ ಅಯಂ ಪ್ರಯೋಗ ಅಂತ ಹೇಳ್ಬಿಟ್ಟಿದ್ನು. ಪರಿಷದಿಯಂ ಅಭಿರೂಪ, ಇದು ಅಭಿರೂಪ ಪರಿಷತ್ತು. ಇಲ್ಲಿ ಶ್ರೀಹರ್ಷೋ ನಿಪುಣಃ ಕವಿ ಪರಿಷದಪ್ಯೇಷ ಗುಣಗ್ರಾಹಿಣಿ ಅಂತ ಹೇಳ್ಕೊಂಡು ರತ್ನಾವಳಿ, ಪ್ರದರ್ಶಿಕ, ನಾಗಾನಂದಾದಿಗಳನ್ನು ಬೇರೆ ಬೇರೆ ಶರತ್ಕಾಲೋತ್ಸವ, ವಸಂತ ಕಾಲೋತ್ಸವ, ಗ್ರೀಷ್ಮ ಕಾಲೋತ್ಸವಗಳಲ್ಲಿ ದೇವತಾ ಸನ್ನಿಧಿಯಲ್ಲಿ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ನಮ್ಮ ಎಲ್ಲ ದೇವತೆಗಳಿಗೂ ಕೂಡ ನಮ್ಮಂತೆಯೇ ಗೀತಾ, ನೃತ್ಯ, ನಾಟಕಾದಿಗಳು ಬಹಳ ಪ್ರಿಯ. ಅವರಿಗೆ ಬೇರೆ ಬೇರೆ ದೇವದಾಸಿಯರು ಇರ್ತಾ ಇದ್ರು. ರಂಗಭೋಗ, ಅಂಗಭೋಗ ಹೇಗೆ ಚಂದನ, ಕುಂಕುಮ, ಕಸ್ತೂರಿ ಇತ್ಯಾದಿಗಳು, ಹಾರ, ಕೆಯೂರಾದಿಗಳು ಬೇಕೋ, ಒಳ್ಳೆ ನೃತ್ಯವೂ ಅವರಿಗೆ ಬೇಕು, ಗೀತವೂ ಬೇಕು. ಅಷ್ಟಾವಧಾನ ಸೇವೆ ಅಂತ ಅಷ್ಟವಿಧಾನ ಸೇವೆಗಳನ್ನು ಏನು ಮಾಡ್ತಾರೆ ದೇವಾಲಯದಲ್ಲಿ. ಗೀತಂ ಶ್ರಾವಯಾಮಿ, ಗೀತ ಹಾಡಿಸಬೇಕು. ವಾದ್ಯಂ ಶ್ರಾವಯಾಮಿ, ನೃತ್ಯಂ ದರ್ಶಯಾಮಿ, ಗಜಾರೋಹಣ, ಹಯಾರೋಹಣ, ಆಂದೋಳಿಕಾರೋಹಣ ಇತ್ಯಾದಿಗಳ ಜೊತೆಗೆ ಇವೂ ಬೇಕು ಅಂತ. ನಮ್ಮಂತೆ ನಮ್ಮ ದೇವರು ಕ್ರಿಸ್ತನಂತೆಯೋ ಪೈಗಂಬರ್ನಂತೆಯೋ ಆ ದೇವರು ಮುಷಂಡಿ ಮುಂಡೆಯವಲ್ಲ. ನಮ್ಮ ದೇವರು ತುಂಬ ಚೆನ್ನಾಗಿ ಸಮೃದ್ಧವಾಗಿ ತಿಂದು ತೇಗಿ ಕುಡಿದು ನಲಿದು
ನಲಿಯಿಸಿ ಒಲಿಸಿ ಸಂತೋಷ ಪಡ್ತಾನೆ, ನಮ್ಮ ಕಷ್ಟ ಸುಖಗಳನ್ನು ಕೇಳ್ತಾನೆ. ನಾವು ಅವನಿಗೆ ಮದುವೆ ಮಾಡ್ತೀವಿ ರೀ. ನಂಜನಗೂಡಿನಲ್ಲಿ ಗಿರಿಜಾ ಕಲ್ಯಾಣ ಮಾಡ್ತೀವಿ, ತಿರುಪತಿನಲ್ಲಿ ದಿವಸಕ್ಕೆ 50-60 ಕಲ್ಯಾಣೋತ್ಸವಗಳನ್ನು ಮಾಡ್ತೀವಿ. ನಮ್ಮ ದೇವರಿಗೆ ಮದುವೆ ಮಾಡೋಕ್ಕೆ ಬರುತ್ತೆ, ನಮ್ಮ ದೇವರಿಗೆ ತಿಥಿ ಮಾಡ್ತೀವಿ. ಜಗನ್ನಾಥ ಕ್ಷೇತ್ರದಲ್ಲಿ ಲಕ್ಷಣವಾಗಿ ದೇವರಿಗೆ ದಹನ ಸಂಸ್ಕಾರ ಮಾಡಿ, ಪಿಂಡ ಪ್ರದಾನ ಮಾಡಿ, ತಿಥಿ ಮಾಡಿ ಸೂತಕ ಇರ್ತಾರೆ. ದಯಿತರು, ಸವರರು ಅಂತ ಕರೀತಕ್ಕಂಥ ಅಲ್ಲಿಯ ಬೇಡ ಜನಾಂಗ ಪರಮಾತ್ಮರಿಗೆ ಪರಮ ಪ್ರಿಯರು ಅಂತ. ಅಂದರೆ ನಮಗೆ ನಮ್ಮ ದೇವರಿಗೆ ಏನು ಮಾಡೋಕ್ಕೂ ಸಂಕೋಚ ಇಲ್ಲ, ಅದಕ್ಕೆ ಆ ದೇವರು ನಮಗೂ ಏನು ಮಾಡೋಕ್ಕೆ ಸಂಕೋಚ ಇಲ್ಲದೆ ಚೆನ್ನಾಗಿ ನೋಡ್ಕೋತಾನೆ. ಬರೀ ಭಯದಿಂದ ಭಕ್ತಿ ಬರೋದಿಲ್ಲ, ಪ್ರೀತಿಯಿಂದಲೇ ಭಕ್ತಿ ಬರೋದು. ಸಾತ್ವಸ್ಮಿನ್ ಪರಮಪ್ರೇಮ ರೂಪ ಅಂತಲೇ ನಮ್ಮಲ್ಲಿ ಆ ಭಕ್ತಿಯ ಲಕ್ಷಣವನ್ನು ನಾರದಾದಿಗಳು, ಶಾಂಡಿಲ್ಯಾದಿಗಳು ಹೇಳಿದ್ದಾರಲ್ಲ, ಇದನ್ನು ನಾವು ನೋಡಿದಾಗ ಗೊತ್ತಾಗುತ್ತದೆ. ಮತ್ತೆ ಒಂದೊಂದು ಋತುಗಳಿಗೂ ತಕ್ಕಂತೆ ವಸ್ತ್ರಗಳು, ಅಲಂಕಾರಗಳು, ಆಭರಣಗಳು, ತುರಾಯಿಗಳು, ತಿಲಕಗಳು. ತಿಲಕ ಅನ್ನೋದಕ್ಕೆ ವಿಶೇಷಕ ಅಂತ ಕರೀತಾರೆ. ತಿಲಕ ವಿನ್ಯಾಸ, ಮಕರಿಕಾ ಪತ್ರಭಂಗ, ಒಂದು ಮದರಂಗಿ, ಆಲಕ್ತಕ, ಕಾಲಿಗೆ ಹಚ್ಕೊಳ್ಳೋದು, ನಖಸಮಂಜನ, ಮೆನಿಕ್ಯೂರ್ ಅಂತ ಹೇಳ್ತಾರಲ್ಲ, ಉಗುರು ಗಿಗುರು ಅಲಂಕಾರ ಮಾಡ್ಕೊಳ್ಳೋದು, ಎಲ್ಲ ಬ್ಯೂಟಿ ಪಾರ್ಲರ್ ಸಾಮಗ್ರಿನೂ ಉಂಟು. ಒಂದು ತೋರಣ, ವಂದನ ಮಾಲಿಕೆ, ಧ್ವಜ, ಪತಾಕ, ಛತ್ರಾಲಂಕಾರ, ತೋರಣದ್ವಾರ, ಮಾರ್ಗ ತೋರಣ, ಮಂಡಪ, ಕ್ರೀಡಾಶೈಲ, ಪಟಕುಟೀರ, ಎಷ್ಟೊಂದು ಉಲ್ಲೇಖ ನಮ್ಮ ಪರಂಪರೆಯಲ್ಲಿದೆ. ಎಷ್ಟು ಬರಿಯ ಸುಗಂಧ ದ್ರವ್ಯಗಳು. ಶ್ರೀಹರ್ಷ ಬರಿತಾನೆ ದಮಯಂತಿ ಸ್ವಯಂವರದಲ್ಲಿ ನಿಜವಾದ ಹೂಗಳು, ನಿಜವಾದ ದುಂಬಿಗಳು, ನಿಜವಾದ ಪರಿಮಳ ಎಲ್ಲದರ ಜೊತೆಗೆ ಕೃತಕವಾದ ಹೂಗಳಿಗೆ ಒಳ್ಳೆ ಪರಿಮಳ ಸಿಂಪಡಿಸಿ ಜೇನನ್ನು ಸಿಂಪಡಿಸಿದ್ರಂತೆ. ಅದಕ್ಕೆ ದುಂಬಿಗಳಿಗೆ ಕೃತಕ ಅನ್ನೋ ಭೇದ ಇಲ್ಲದೆ ಅಲ್ಲಿ ಬಂದು ಮಕರಂದ ಕುಡಿತಾ ಇದ್ವು ಅಂತ. ಒಂದು ಚಟ್ಟು ಬಡಿಯೋದ್ರಿಂದ ಮೊದಲುಗೊಂಡು ಹೇಳಿದ್ದಾರೆ. ಚಟ್ಟು ಬಡಿಯೋದು ಅಂತಂದರೆ ಗೊತ್ತಲ್ಲ, ಅಂಗೈ ಮುದ್ರೆ ಒತ್ತತಕ್ಕಂಥದ್ದು. ಭಾಸನದು ಅಂತ ಪ್ರಸಿದ್ಧವಾದ ಪ್ರತಿಮಾ ನಾಟಕದ 3ನೇ ಅಂಕದಿಂದ ಮೊದಲುಗೊಂಡು ಬೇಕಾದಷ್ಟು ಕಡೆಗೆ ಅಲ್ಲಿ ಉಂಟು. ಪ್ರಿಯದರ್ಶಿಕ ನಾಟಿಕೆಯಲ್ಲಿ ಬರಿತಾಳೆ, ಅವಳು ಹೇಳ್ತಾಳೆ ಆರಣ್ಯಕ್ಕೆ ಚಟ್ಟು ಬಡಿಯೋದು ಹೇಗೆ ಅಂತ. ಇನ್ನು ರಂಗವಲ್ಲಿ, ಧೂಲಿ ಚಿತ್ರ ಅಂತ ಕರೀತಾರೆ ನಮ್ಮಲ್ಲಿ. ರಂಗವಲ್ಲಿಗೆ ಪ್ರಾಚೀನ ಕಾಲದಲ್ಲಿ ಧೂಲಿ ಚಿತ್ರ ಅಂತ, ಆ ಪುಡಿಯಿಂದ ಹಾಕ್ತಕ್ಕಂಥ ರಂಗವಲ್ಲಿ. ಮತ್ತು ಪೂರ್ಣ ಕುಂಭಗಳನ್ನು ಎಲ್ಲೆಡೆ ಇಡ್ತಕ್ಕಂಥ ಘಟಪಲ್ಲವ ಇತ್ಯಾದಿ ಆದದ್ದು. ಇದು ಬರೀ ಕಣ್ಣಿಗೆ ಮಾತ್ರ ರಂಜನೆ ಅಷ್ಟೇನೆ, ಏನು ಹೊಟ್ಟೆಗಿಲ್ಲ ಅಂತಲ್ಲ. ಮೀಕಿ ಚೂಪು ಮಾಕಿ ಮೇಪು ಅಂತ ತೆಲುಗಿನಲ್ಲಿ ಒಂದು ಗಾದೆ ಇದೆ, ನಿಮಗೆಲ್ಲ ನೋಟ ನಮಗೆ ಮಾತ್ರ ಊಟ ಅಂತ. ಹಾಗೆಲ್ಲ ಎಲ್ಲರಿಗೂ ಕೊಡ್ತಾ ಇದ್ರು. ಪ್ರಪ, ಅನ್ನಸತ್ರ, ಪಾಂತಶಾಲಾ, ಪಾನಶಾಲ, ಆಪಾನಕ ಭೂಮಿ, ಸಮಾಜವಾಟ. ಮತ್ತು ಅದಲ್ಲದೆ ಚೆನ್ನಾಗಿ ಮಲಗದ್ರ ಅಂತ ಕೇಳೋಕ್ಕೊಬ್ರು ಸೌಕಶಾಯನಿಕರು. ಚೆನ್ನಾಗಿ ಇದ್ರ ತಿಗಣೆ ಸೊಳ್ಳೆ ಏನು ಬಾಧಿಸಲಿಲ್ವಾ ಅಂತ ಕೇಳೋದಕ್ಕೇನೆ ಒಂದಷ್ಟು ಜನ ಇರ್ತಾ ಇದ್ರು. ಚೆನ್ನಾಗಿ ಸ್ನಾನ ಮಾಡಿದ್ರ ಏನು ತಣ್ಣೀರಾಯ್ತೆ, ಅರ್ಧಂಬರ್ಧ ಮೈಗೆ ಸ್ನಾನ ಮಾಡೋದೈತೆ, ಸೋಪ್ ಸಿಗ್ಲಿಲ್ವೇ, ಎಣ್ಣೆ ಸಿಗ್ಲಿಲ್ವೇ ಅಂತ ವಿಚಾರಿಸ್ಕೊಳ್ಳೋದಕ್ಕೆ ಸೌಸ್ನಾತಿಕರು. ಊಟ ಚೆನ್ನಾಗಿ ಮಾಡಿ ಅಂತ ವಿಚಾರಿಸ್ಕೊಳ್ಳೋದಕ್ಕೆ ಜನ ಸೌಭೋಜಿಕರು. ಬನ್ನಿ ಅಂತ ಸ್ವಾಗತಿಸೋಕ್ಕೆ ಸ್ವಾಗತಿಕರು, ಪ್ರಾರ್ಥನಾ ಚಾಟುಕಾರರು. ಹೀಗೆ ಒಂದೇ ಎರಡೇ ಎಷ್ಟೊಂದಿತ್ತು. ದಕ್ಷಿಣ ಕನ್ನಡದಲ್ಲಿ ಒಮ್ಮೆ ಉಪ್ಪಿನಂಗಡಿಯಲ್ಲಿ ಮಹಾಲಿಂಗೇಶ್ವರನ ಒಂದು ಅಷ್ಟಬಂಧ ಬ್ರಹ್ಮರ ಕಲಶಾದಿಗಳಾಯಿತು. ಆಗ ಒಂದೊಂದು ಹೊತ್ತಿಗೆ 50,000 ಜನ, 75,000 ಜನ ಹೀಗೆಲ್ಲ ಊಟ ಮಾಡ್ತಾ ಇದ್ರು. ಅಲ್ಲಿ ಕೌಂಟರ್ಗೆ, ಎನ್ಕ್ವೈರಿ ಕೌಂಟರ್ಗೆ ನಾರದ ಅಂತ ಹೆಸರಿಟ್ಟಿದ್ರು. ಚಪ್ಪಲಿ ಎಲ್ಲ ಬಿಡ್ತಕ್ಕಂಥ ಜಾಗಕ್ಕೆ ನಂದಿಗ್ರಾಮ ಅಂತ ಹೆಸರಿಟ್ಟಿದ್ರು. ಪಾಕಶಾಲೆ ಅದೊಂದು ದೊಡ್ಡ ಜಾಗ, ಅದಕ್ಕೆ ಅನ್ನಪೂರ್ಣ ಅಂತ ಇಟ್ಟಿದ್ರು. ಸೌಟು, ಚಿಮಟ, ಇಕ್ಕಳ ಇವುಗಳಲ್ಲಿಗೆ ಚಿತ್ರ ಬಿಡಿಸಿ ಪಾಕಶಾಲೆ ಅಂತ ಮಾಡಿದ್ರು. 500-600 ಜನ ಒಟ್ಟಿಗೆ ತರಕಾರಿ ಹೆಚ್ಚುತ್ತಾ ಇದ್ರು, ನೋಡಿದ್ದೀನಿ. ಅದೊಂದು ಭಾಗ್ಯ ಕಾಣತಕ್ಕಂಥದ್ದು. ಹೀಗೆ ಒಂದಲ್ಲ ಎರಡಲ್ಲ ಈ ಉತ್ಸವಗಳು, ಈ ವೈಭವಗಳು, ಇವುಗಳಿಂದ ಬರ್ತಕ್ಕಂಥ ಜೀವನೋಲ್ಲಾಸ ಇದೆಯಲ್ಲ, ಅದು ನಮ್ಮ ಪರಂಪರೆನ ಉಳಿಸಿದೆ. ಒಂದಲ್ಲ ಎರಡಲ್ಲ. ನಾಳೆ ಇನ್ನೊಂದು ಸ್ವಲ್ಪ ನೋಡಿ ಹಬ್ಬಗಳ ಕಡೆಗೆ ತಿರುಗೋಣ. ಧನ್ಯವಾದ, ನಮಸ್ಕಾರ.